ಪಾಲಿಸು ವಿಘ್ನ ರಾಜನೇ ಶರಣೆಂಬೆ ಪಾಲಿಸು ವಿಘ್ನ ರಾಜನೇ ವಿಘ್ನ ರಾಜನೇ ಕರಚತುಷ್ಟಯದಲ್ಲಿ ವರಪಾಶಾಂಕುಶ ಪಡಲಿಯ ಧರಿಸಿ ಮೆರವ ದೇವದೇವನ ಶರಣೆಂಬೆ ಪಾಲಿಸು ವಿಘ್ನ ರಾಜನೇ ಶರಣೆಂಬೆ ಪಾಲಿಸು ಗೋಮಾತೆ ನಿನ್ನ ನಿರತ ನಂಬಿದೆ ನಮ್ಮ ಪರೆವುದು ಮುನ್ನ ನಿರತ ನಂಬಿದೆ ನಮ್ಮ ಪೊರೆವುದು ದಯದಿ ಶರಣೆಂಬೆ ಪಾಲಿಸು ಗೋಮಾತೆಯೇ ನಿನ್ನ ಶರಣೆಂಬೆ ಪಾಲಿಸು ಗೋಮಾತೆ ನಿನ್ನ ನಿರದ ನಂಬಿದೆ ನಮ್ಮ ಪೊರೆವುದು ದಯದಿ ನಿರದ ನಂಬಿದೆ ನಿನ್ನ ಪೊರೆವುದು ದಯದಿ ಇಂದಿರಗೆ ತಲೆಬಾಗಿ ಪರಮಾನಂದ ಭಕ್ತಿಯೊಳಗನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಚಕ್ರಾದ್ಯಮರ ರಿಂಗರಗಿ ನಾಂದಿಯಲಿ ವರ ವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ಕವಿಗಳ ಸಂದಡಿಗೆ ಬಲವನ್ನು ಬೇಳುವೆನಿ ಕಥಾಮೃತವ ಸತ್ಯವ ನಂಬಿ ಜೀವನ ನಡೆಸಿದ ಪುಣ್ಯಕೋಟಿಯ ಕಥನವಿದು ಸತ್ಯವ ನಂಬಿ ಜೀವನ ನಡೆಸಿದ ಪುಣ್ಯಕೋಟಿಯ ಕಥನವಿದು ಪುಣ್ಯಕೋಟಿಯ ಕಥನವಿದು ಮಿಥ್ಯವನಾಡದೆ ಬಾಡನು ಸಾಗಿದೆ ಮಿಥ್ಯವನಾಡದೆ ಬಾಳನು ಸಾಗಿಕೆ ಲೋಕದ ಜನತೆಗೆ ಪಾಠವಿದು ಲೋಕದ ಜನತೆಗೆ ಪಾಠವಿದು ಸತ್ಯವ ನಂಬಿ ಜೀವನ ನಡೆಸಿದ ಸತ್ಯವ ನಂಬಿ ಜೀವನ ನಡೆಸಿದ ಪುಣ್ಯಕೋಟಿಯ ಕಥನವಿದು ಪುಣ್ಯಕೋಟಿಯ ಕಥನವಿದು ಪುಣ್ಯಕೋಟಿಯ ಕಥನವಿದು ಕರುನಾಡೋಳು ಕಮಲಯ್ಯ ಕರುಣಾಡೋಳು ಉತ್ತಮದ ಅರುಣೋದ್ರಿಯಲಿ ಮೆರವ ಕರುಣಾಡೋಳು ಉತ್ತಮದ ಅರುಣೋದ್ರಿಯಲಿ ಮೆರವ ಕರುಣೋಳು ಎಂದೆನಿಸಿ ತುರುವ ಕಾಯುತ್ತಲೇ ಕರುಣೋಳು ಎಂದೆನಿಸಿ ತುರುವ ಕಾಯುತ್ತಲೇ
ನಾದವನು ತಾಗೈದು ಹರುಜಗೊಳರಲಿದ್ದ ಮುನಿಪ ನಡೆದಂದ ಹರುಜಗೊಳಲಿದ್ದ ಮುನಿಪ ನಡೆದಂದ ಭರತಖಂಡದಲ್ಲಿಯೇ ಕರ್ನಾಟಕದ ಈ ಅರುಣಾದ್ರಿಯ ಪ್ರದೇಶದಲ್ಲಿ ತುರುಗಳನ್ನು ಕಾಯುವುದನ್ನೇ ಪ್ರಧಾನವಾದ ಉದ್ಯೋಗವನ್ನು ಮಾಡಿಕೊಂಡು ಗೊಲ್ಲರ ಜಾತಿಯಲ್ಲಿಯೇ ಹುಟ್ಟಿ ಬೆಳೆದಂತಹ ಈ ಕಳಿಂಗ ನಾಮಕನಾದಂತಹ ನಾನು ಅನೇಕ ಗೋವುಗಳನ್ನು ಸಾಕುತ್ತಾ ಸಾಕುತ್ತಾ ಅದಷ್ಟು ಸಮಯವಾಯಿತು. ಆದರೆ ಈ ಒಂದು ಪಶುಪಾಲನೆಯಲ್ಲಿಯೇ ಪ್ರಧಾನವಾಗಿ ಸಂತುಷ್ಟಿಯನ್ನು ಹೊಂದಿದವನು ನಾನು. ಈ ಗೋವುಗಳ ಸಾಕುವಿಕೆಯಲ್ಲಿ ನಮಗೆ ಬೇಕಾದಂತಹ ಎಲ್ಲ ಸತ್ವಗಳು ಉಂಟು ಎನ್ನುವುದೊಂದು ನಮಗೆ ಈಗ ಅದರ ಆಹಾರ ಸೇವನೆಯಿಂದಲೇ ಗೊತ್ತಾಯಿತು. ಹಾಲನ್ನು, ತುಪ್ಪವನ್ನು, ಮಜ್ಜಿಗೆಯನ್ನು ಇತ್ಯಾದಿಗಳನ್ನು ಸೇವಿಸಿ ಸಂತುಷ್ಟಿಯನ್ನು ಪಡುವುದಷ್ಟೇ ಅಲ್ಲ, ವರ್ತಮಾನ ಕಾಲದಲ್ಲಿ ಅನೇಕರು ಈ ಗೋವುಗಳನ್ನು ಕೂಡ ತಮ್ಮ ಹೊಸ ಹೊಸ ನಿವೇಶನಗಳನ್ನು ಪ್ರವೇಶ ಮಾಡುವ ಮೊದಲು ಕರೆದುಕೊಂಡು ಹೋಗಿ ಪುನಃ ನನ್ನಲ್ಲಿಗೆ ತಂದು ಬಿಡುತ್ತಾರೆ. ಕಾರಣ ಇಲ್ಲದೆ ಇಲ್ಲ. ಗೋವನ್ನು ಸಾಕುವುದು ಸುಲಭ ಅಲ್ಲ ಅಂತ ಹಾಗೆ ಮಾಡುತ್ತಾ ಇದ್ದಾದ್ರೆ ನನಗದು ವಿಶೇಷ ಏನೂ ಅಲ್ಲ. ಯಾಕೆ, ಹಿಂದೆ ಶ್ರೀಕೃಷ್ಣ ಪರಮಾತ್ಮನೇ ಮುರಳಿಯ ನಾದವನ್ನು ಬೀರಿ ಗೋಪಾಲನೆಯನ್ನು ಮಾಡಿದ್ದಾನಂತೆ. ಅದೇ ರೀತಿಯಲ್ಲಿ ನನಗೂ ಹಾಗೆ ಹೇಳುವುದು, ಮುರಳಿ ಎಂದದಿ ನಾದವನ್ನು, ಈ ಕೊಳಲಿನ ನಾದವನ್ನು ಮಾಡಿದಾಗ ಗೋವುಗಳೆಲ್ಲ ಸುತ್ತು ಸುತ್ತು ನನ್ನ ಹತ್ತಿರಕ್ಕೆ ಬಂದಾವಾಗ ಪರಮಾನಂದವನ್ನು ಹೊಂದುತ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಈ ಗೋವುಗಳ ಒಟ್ಟಿಗೆ ನನ್ನ ವಾಸ. ಬಹುತೇಕ ಮನೆಯಲ್ಲಿ ನಾನು ಇರುವುದಕ್ಕಿಂತಲೂ ಹೆಚ್ಚು ಗೋವಿನೊಟ್ಟಿಗೆ ಇರುವಂತಹ ಈ ಸಂತೋಷದ ವಾತಾವರಣ ನನ್ನ ಜೀವನಕ್ಕೂ ಸಂತೋಷವನ್ನ ಕೊಡ್ತಾ ಉಂಟು, ಸಂತೋಷವನ್ನ ಕೊಡ್ತಾ ಉಂಟು. ಯಾರದು ಮಗು? ಯಾರೋ ಈ ಕಡೆಗೆ ಪರಮಾತ್ಮನ ಅವತಾರ ಸ್ವರೂಪವು ಅನ್ನುವ ಹಾಗೆ ಮುನಿಪೋತ್ತಮರು ಬರ್ತಾ ಇದ್ದಾರಲ್ಲ. ನಮೋ ನಮಃ ಸ್ವಾಮಿ. ಶುಭವಾಗಲಿ ಮಗು. ನಾನು ಹೀಗೆಲ್ಲ ಬಾಹ್ಯ ಪ್ರಪಂಚಕ್ಕೆ ಬರುವವನಲ್ಲ. ಇದೇ ಬೆಟ್ಟದ ತಪ್ಪಲಿನಲ್ಲಿ ನಿರಂತರವಾಗಿ ತಪಸ್ಸಿನಲ್ಲಿಯೇ ಮಗ್ನನಾಗಿರುವವನು ನಾನು. ಆದರೆ ಹೀಗೆ ಇಂದು ನಿನ್ನೆಡೆಗೆ ಬರುವುದಕ್ಕೆ ಕಾರಣ ಉಂಟು ಮಗು. ಸಂತೋಷ ಆಯಿತು ನನಗೆ ನಿನ್ನನ್ನು ನೋಡಿ. ಮೆಚ್ಚಿದೆನು ತವ ನಿಷ್ಠೆಗಳ ನೋಡಿ, ಮೆಚ್ಚಿದೆನು ತವ ನಿಷ್ಠೆಗಳ ನೋಡಿ, ಸಚ್ಚರಿತನವುದೈ ಉಚ್ಚರಿಪೆಗೋ ಕೀರ್ತಿಗಳ ಪಾಡಿ, ಸಚ್ಚರಿತನವುದೈ ಉಚ್ಚರಿಪೆಗೋ ಕೀರ್ತಿಗಳ ಪಾಡಿ ನೋಡಿ ಪಾಡಿ. ಅಚ್ಚದೇನುಗಳಲ್ಲಿ 30 ಕೋಟಿ ಸುರ ಸಂಧೋಗ ಇರ್ಪುದು, ಅಚ್ಚಗೋವುಗಳಲ್ಲಿ 30 ಕೋಟಿ ಸುರ ಸಂಧೋಗ ಇರ್ಪುದು, ಉಚ್ಚಭಾವದಿ ಸೇವಿಸಲು ಮನದಿಚ್ಛೆ ಪಾಲಿ ಬಳೆಯ ಕೇಳಿ, ಉಚ್ಚಭಾವದಿ ಸೇವಿಸಲು ಮನದಿಚ್ಛೆ ಪಾಲಿ ಬಳೆಯ ಕೇಳಯ್ಯೇ. ಮೆಚ್ಚಿದನು ತವ ನಿಷ್ಠೆಗಳ ನೋಡಿ, ಸಚ್ಚರಿತನವುದೈ ಉಚ್ಚರಿಪೆಗೋ ಕೀರ್ತಿಗಳ ಪಾಡಿ, ಮೆಚ್ಚಿದನು ತವ ನಿಷ್ಠೆಗಳ ನೋಡಿ. ಮಗು, ನಿನ್ನಲ್ಲಿಯೇ ಮಾತನಾಡಬೇಕು ಎನ್ನುವ ಉದ್ದೇಶದಿಂದ ಬೆಟ್ಟದ ತಪ್ಪಲಿನಿಂದ ಇಲ್ಲಿಗೆ ಬಂದೆ. ಓಹೋ, ಅಂದ ಹಾಗೆ ನಿನ್ನ ಹೆಸರು ಕಾಳಿಂಗ ನಾಮಕ. ಕಾಳಿಂಗ.
ಕಾಳಿಂಗ, ನಿತ್ಯವೂ ನೀನು ಮಾಡುವ ಕಾರ್ಯವನ್ನು ನೋಡುತ್ತಲಿದ್ದವ ನಾನು. ದನ ಕಾಯುವವರಿದ್ದಾರೆ ಅನೇಕ ಮಂದಿ, ಆದರೆ ಅವರೆಲ್ಲರ ಭಾವದಂತಲ್ಲ ನಿನ್ನ ಭಾವ. ನೀನು ಬರುವಾಗ ಏನೋ ಒಂದು ನನ್ನ ಕೆಲಸ, ಇದನ್ನು ಹೇಗೋ ಮಾಡಬೇಕು ಅಂತ ನೀನು ಬಂದವನಲ್ಲ. ಅತ್ಯಂತ ಸಂತೋಷದಿಂದಲೇ ಬೆಳಿಗ್ಗಿನಿಂದ ಸಂಜೆಯವರೆಗೂ ದನದ ರಕ್ಷಣೆಯನ್ನು, ದನ ಕಾಯುವ ಕೆಲಸವನ್ನು ಮಾಡುವವ ನೀನು. ಅದನ್ನು ಸೂಕ್ಷ್ಮವಾಗಿ ಗಮನಿಸುತ್ತಲೇ ಬಂದೆ. ನಮ್ಮ ಜಾತಿಯ ಉದ್ಯೋಗವೇ ಇದು. ಜಾತಿಯ ಉದ್ಯೋಗವೇ ಹೌದಾದರೂ ಆ ಉದ್ಯೋಗದಲ್ಲಿನ ಭಾವ ಅತ್ಯಂತ ಮುಖ್ಯ ಅಲ್ವೇ? ಓಹೋ, ಆ ಭಾವನೆಯನ್ನು ಗ್ರಹಿಸಿ ನಿನ್ನೆಡೆಗೆ ಬಂದೆ ನಾನು. ನಿನ್ನಲ್ಲಿಯೇ ಮಾತನಾಡುವುದಕ್ಕೆ ಬಂದೆ. ಮೆಚ್ಚಿ ಬಂದವ ನಾನು ಹೇಳುವುದು, ನೀನು ಸಚ್ಚರಿತನಹುದು. ಕೇವಲ ನೀನು ಮಾತ್ರ ಸಚ್ಚರಿತನಲ್ಲ, ನೀನು ಯಾರ ರಕ್ಷಣೆಯನ್ನು ಮಾಡ್ತಿದ್ದೀಯೋ ಆಕೆಯೂ ಸಚ್ಚರಿತಳೆ. ಅಲ್ಲ, ಆ ಗೋವುಗಳು ಸಚ್ಚರಿತವೆ. ಇದು ನಿನಗೆ ತಿಳಿದಿಲ್ಲ ಅಂತಲ್ಲ, ಇದು ಪ್ರಪಂಚಮುಖಕ್ಕೆ ತಿಳಿದಿಲ್ಲ ಅಂತಲೂ ಅಲ್ಲ. ಆದರೆ ಪ್ರಪಂಚಮುಖ ಇಂದು ಗೋವಿನ ಮಹತ್ವವನ್ನು ಮರೆತಂತೆ ಕಾಣುತ್ತಿದೆ. ಮತ್ತೆ ಅದನ್ನು ನಾನು ನಿನ್ನ ಮುಖೇನವಾಗಿ ಎಚ್ಚರಿಸಿ ಇದನ್ನು ಪ್ರಪಂಚಕ್ಕೆ ತೋರ್ಪಡಿಸಬೇಕು ಎನ್ನುವ ಉದ್ದೇಶದಿಂದಲೇ ನಿನ್ನಲ್ಲಿಗೆ ಮಾತನಾಡುವುದಕ್ಕೆ ಬಂದೆ. ಓಹೋ ಕಾಳಿಂಗ, ನೀನು ಮಾಡುತ್ತಿರುವ ಕೆಲಸ ಸಣ್ಣದು ಅಂತ ಭಾವಿಸಬೇಡ. ಲೋಕದ ಸಾಮಾನ್ಯ ಜನ ಹೇಳಿಯಾರು ದನ ಕಾಯುವ ಕೆಲಸ ಅಂತ. ಆದರೆ ಆ ದನದ ಮಹತ್ವ ಏನು ಅಂತ ತಿಳಿದರೆ ಈ ಗೋವಿನ ರಕ್ಷಣೆಯ ಮಹತ್ವ ಏನು ಎನ್ನುವುದು ಅರ್ಥವಾಗ್ತದೆ. ನೀನು ಸಾಕುತ್ತಿದ್ದೀಯಲ್ಲ ಈ ದನಗಳನ್ನು, ನೋಡಿದರೆ ಅರ್ಥವಾಗ್ತದೆ. ಇವೆಲ್ಲ ದೇಶೀಯ ಹಸುಗಳು. ಓಹೋ, ನೀನು ಸಾಕಿದ ಹಸುಗಳೆಲ್ಲವೂ ದೇಶೀಯ ಹಸುಗಳು. ಈಗ ನಾನೇನೆಲ್ಲ ಮಾತನಾಡುತ್ತೇನೋ ಇವೆಲ್ಲವೂ ಈ ದೇಶೀಯ ಹಸುಗಳ ಕುರಿತಾಗಿಯೇ ನಾನು ಮಾತನಾಡುವುದು. ಈ ಹಸುವು ಸಾಮಾನ್ಯವಾದದ್ದಲ್ಲ. ಇದು ತನ್ನ ದೇಹದಲ್ಲಿ 33 ಕೋಟಿ ದೇವತೆಗಳನ್ನು ಒಳಗೊಂಡಂತಹ ಅತ್ಯಂತ ಅಭೂತಪೂರ್ವವಾದಂತಹ ಒಂದು ದೇಹವನ್ನು ಹೊಂದಿದ ಜೀವಿ ಇದು. ಈ ಗೋವಿನ ಸಗಣಿಯಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿಯೇ ನೆಲೆಸಿದ್ದಾಳೆ. ಗೋಮೂತ್ರದಲ್ಲಿ ಪರಮ ಪಾವನೆಯಾದಂತಹ ಗಂಗಾಮಾತೆ ಇದ್ದಾಳೆ. ಗೋವಿನ ಕೆಚ್ಚಲಿನಲ್ಲಿ ಸಮುದ್ರ ರಾಜನೇ ಇದ್ದಾನೆ. ಇನ್ನು ಗೋಕ್ಷೀರದಲ್ಲಿ ಸಾಕ್ಷಾತ್ ಸರಸ್ವತೀ ದೇವಿಯು ನೆಲೆಸಿದ್ದಾಳೆ. ಗೋವಿನ ಕೊಂಬುಗಳಲ್ಲಿ ಬ್ರಹ್ಮ ವಿಷ್ಣುಗಳಿದ್ದಾರೆ ಮಗು. ಇಂತಹ ಗೋವನ್ನು ನೀನು ರಕ್ಷಿಸಿದೆ, ಅವಳನ್ನು ಪೂಜಿಸಿದೆ ಅಂತಾದರೆ, ಅಲ್ಲ, ಯಾರೆಲ್ಲ ಗೋವಿನ ರಕ್ಷಣೆಯನ್ನು ಮಾಡಿ ಅವಳನ್ನು ಪೂಜಿಸ್ತಾರೋ ಅವರ ಮನದಿಚ್ಛೆ ಎಲ್ಲವನ್ನು ಪಾಲಿಸ್ತಾಳೆ ಈ ಗೋಮಾತೆ. ಇದು ನಾನಾಡುವ ಮಾತುಗಳಲ್ಲ, ಇದಕ್ಕೆ ಸಾಕಷ್ಟು ಉಲ್ಲೇಖಗಳುಂಟು ಗೊತ್ತೋ. ಸ್ಮೃತಿ ಸ್ಮೃತಿಯ ಕಥನಗಳೊಳಗೆಲ್ಲ ಶ್ರುತಿ ಸ್ಮೃತಿ ಶ್ರುತಿ ಸ್ಮೃತಿ ಕಥನಗಳೊಳಗೆಲ್ಲ ಶಾಸ್ತ್ರಾದಿ ಸೂಕ್ತದಿ ಹಿತವು ಗೋರಕ್ಷಣೆಯು ಕೇಸೊಲ್ಲ. ಶಾಸ್ತ್ರಾದಿ ಸೂಕ್ತದಿ ಹಿತವು ಗೋರಕ್ಷಣೆಯು ಕೇಳಿಸೊಲ್ಲ. ಮತಿಯುತನೆ ದೇಶೀಯ ಗೋದಳಿ ಬೆಳೆಸೆ ಮನುಕುಲ ಕವುದು ಹಿತವು. ಮತಿಯುತನೆ ದೇಶೀಯ ಗೋದಳಿ ಬೆಳೆಸೆ ಮನುಕುಲ ಕವುದು ಹಿತವು. ಪೃಥುವಿ ಬರು ಪೂರ್ವದೊಳ್ಳು ಈಗ ಪರಗತಿಯ ಪಡೆದಿಯರಯ್ಯ ಕೇಳಿ. ಪೃಥುವಿ ಬರು ಪೂರ್ವದೊಳು ಈ ಪರಗತಿಯ ಪಡೆದಿಯರಯ್ಯ ಕೇಳಿ. ಮೆಚ್ಚಿದೆ ಮೆಚ್ಚಿದೆ ಮೆಚ್ಚಿದೆನು ತವ ನಿಷ್ಠೆಗಳನ್ನು ಮೆಚ್ಚಿದೆ ಮೆಚ್ಚಿದೆನು ತವ ನಿಷ್ಠೆಗಳ ನೋಡಿ ಕೀರ್ತಿಗಳ ಪಾಡಿ. ಮುನಿಗಳೇ, ಮಗು, ನೀವು ಹೇಳ್ತಾ ಇದ್ದೀರಿ ಗೋವಿನ ಕುರಿತಾದಂತಹ ವರ್ಣನೆಯನ್ನು ಮಾಡುತ್ತಾ ಇದ್ದೀರಿ. ಹಾಗಿದ್ರೆ ನೀವು ಹೇಳುವುದನ್ನು ಇನ್ನೂ ಕೇಳಬೇಕು ಮತ್ತು ಕೇಳಬೇಕು. ಅದರ ಕುರಿತಾದ ವಿಷಯವನ್ನು ನಾವು ಕೇಳಬೇಕು ಅಂತ ಆಸಕ್ತಿ ಹೆಚ್ಚುತ್ತಾ ಉಂಟು. ಯಾಕೆ ಅಂತ ಕೇಳಿದ್ರೆ ನಾವು ಅದನ್ನ ಸಾಕುವ ಪ್ರಧಾನ ಉದ್ಯೋಗ ಮಾಡಿಕೊಂಡಿದ್ದೇವೆ ಬಿಟ್ರೆ ನಮಗದ್ರ ಬಗ್ಗೆ ಏನು ಗೊತ್ತಿದ್ದು ಮಾಡಿದ್ದ ಅಲ್ಲ ಇದು. ಹಾಗಿದ್ರೆ ಇನ್ನು ನೀವು ಹೇಳಬೇಕು. ನಿನಗೆ ಕೇಳುವ ಆತುರ ಉಂಟು ಎನ್ನುವಲ್ಲಿಯೇ ನಾನು ಗ್ರಹಿಸಿದೆ ನೀನು ಮತಿಯುತ ಹೌದು ಅಂತ. ಕೇಳುವ ಮತಿ ನಿನ್ನಲ್ಲಿ ಉಂಟು. ಹಾಗಿದ್ರೆ ಹೇಳ್ತೇನೆ, ಆದರೆ ಯಾರೋ ಒಬ್ಬ ಮುನಿ ಆಡಿದ ಮಾತು ಅಂತ ನೀನು ಭಾವಿಸಬೇಡ. ಖಂಡಿತ ಇಲ್ಲ. ನಾನು ಆಡುವ ಮಾತುಗಳೆಲ್ಲವೂ ವೇದದಲ್ಲಿಯೋ ಪುರಾಣದಲ್ಲಿಯೋ ಹೇಳಲ್ಪಟ್ಟ ಮಾತುಗಳೇ ಆಗಿವೆ. ಗಾವೋ ವಿಶ್ವಸ್ಯ ಮಾತರಹ ಅಂತ ಆಡಿದ್ದಾರೆ.
ಈ ಭೂಮಿಗೆ ತಾಯಿ ಅಂತ ಇದ್ರೆ ಅವಳು ಆ ಗೋಮಾತೆಯೇ ಸತ್ಯ. ಅಷ್ಟೇ ಅಲ್ಲ, ಸರ್ವದೇವಾನಾಂ ಗಾವ ಸರ್ವಸುಖಪ್ರದ ಅಂತ ಆಡಿದ್ದಾರೆ. ನಾವು ಯಾವೆಲ್ಲ ದೇವರುಗಳನ್ನು ಭಜಿಸುತ್ತೇವೋ ಆ ದೇವತೆಗಳಲ್ಲಿ ನಮಗೆ ಬೇಕಾದದ್ದೆಲ್ಲವನ್ನು ನೀಡುವ ದೇವರಿದ್ರೆ ಅವಳು ಗೋಮಾತೆ ಮಾತ್ರ. ಹೀಗಾಗಿಯೇ ಋಗ್ವೇದ ಅವಳನ್ನು ಅಘನ್ಯ ಅಂತ ಕರೆದಿದೆ. ಅಘನ್ಯ ಅಂದರೆ ಪಾಪರಹಿತಳು ಅಂತ ಅರ್ಥ. ಮಾತ್ರವಲ್ಲ, ಯಾರೆಲ್ಲ ಆಕೆಯ ಸೇವೆಯನ್ನು ಮಾಡ್ತಾರೋ ಅವರ ಜೀವನದ ಪಾಪಗಳನ್ನೆಲ್ಲವನ್ನು ಕಳೆಯುವ ಶಕ್ತಿಯನ್ನು ಹೊಂದಿದ್ದಾಳೆ ಗೋಮಾತೆ. ಅಷ್ಟೇ ಅಲ್ಲ, ಇನ್ನು ಪದ್ಮಪುರಾಣ ಆಡ್ತದೆ, ಗೋಹತ್ಯ ಸಮಂ ಪಾಪಂ ನಭೂತಂ ನ ಭವಿಷ್ಯತಿ ಎಂಬುದಾಗಿ. ಯಾರೆಲ್ಲ ಗೋವಿನ ಹತ್ಯೆಯನ್ನು ಮಾಡ್ತಾರೋ ಅವರಿಗೆ ತಟ್ಟಬಹುದಾದ ಇನ್ನೂ ನಿಕೃಷ್ಟವಾದ ಪಾಪ ಇನ್ನೊಂದಿಲ್ಲ, ಇನ್ನೂ ಪತನಹೇತುವಾದಂತಹ ಕಾರ್ಯ ಮತ್ತೊಂದಿಲ್ಲ. ಅವರು ಜೀವನದಲ್ಲಿ ಉದ್ಧಾರವನ್ನು ಹೊಂದಲು ಸಾಧ್ಯವೇ ಇಲ್ಲ ಅಂತ ಆಡ್ತದೆ. ಅಷ್ಟೇ ಅಲ್ಲ, ಗೋದಾನದ ಮಹತ್ವಿಕೆಯನ್ನು ತಿಳಿಸುತ್ತಾ ಗೋದಾನಾತ್ ಪರಂದಾನಂ ನಭೂತಂ ನ ಭವಿಷ್ಯತಿ ಅಂತ ಆಡಿದೆ. ಅಂದರೆ ಗೋದಾನಕ್ಕಿಂತಲೂ ಮಹತ್ವವಾದ ಶ್ರೇಷ್ಠವಾದ ದಾನ ಮತ್ತೊಂದಿಲ್ಲ ಅಂತ. ಓಹೋ. ಹಾಗೆಯೇ ಅಗ್ನಿಪುರಾಣವನ್ನು ನೋಡಿದರೆ ಅಗ್ನಿಪುರಾಣ ಆಡ್ತದೆ, ಗೋಮಯಂ ಪಾವನಂ ಪ್ರೋಕ್ತ ಗೋಮೂತ್ರಂ ಪಾಪನಾಶನಂ ಎಂಬುದಾಗಿ. ಅಂದರೆ ಗೋಮಯವು ಅತ್ಯಂತ ಪಾವನವಾದದ್ದು, ಹಾಗೆಯೇ ಗೋಮೂತ್ರವನ್ನು ಸೇವಿಸುವುದರಿಂದ ನಮ್ಮ ಪಾಪಗಳೆಲ್ಲವೂ ದೂರವಾಗಿ ಹೋಗ್ತದೆ ಅಂತ. ಅಷ್ಟೇ ಅಲ್ಲ, ಗಾವ ಸರ್ವದೇವತಾಮಯ ಅಂತಲೂ ಹೇಳಿದೆ. ಅಂದರೆ ಸಕಲ ದೇವತೆಗಳೂ ಆ ಗೋವಿನಲ್ಲಿಯೇ ಆಶ್ರಯವನ್ನು ಪಡೆದಿದೆ, ಅಲ್ಲ ಅಲ್ಲಿಯೇ ವಾಸಿಸ್ತವೆ ಅಂತ. ನಾವು ಗೋವೊಂದನ್ನು ಪೂಜಿಸಿದೆವು ಅಂತಾದರೆ ಸಕಲ ದೇವತೆಗಳನ್ನು ಒಟ್ಟಿಗೇ ಪೂಜಿಸಿದಂತೆಯೇ ಸರಿ. ಇನ್ನು ವಿಷ್ಣು ಪುರಾಣ ಹೇಳ್ತದೆ, ಗೋಸೇವ ಪರಮಧರ್ಮ ಎಂಬುದಾಗಿ. ಅಂದರೆ ಪರಮಧರ್ಮ ಹೊಂದಿದ್ದರೆ ಅದು ಗೋಸೇವೆಯೇ ಪರಮಧರ್ಮ. ನಾವು ಯಾವೆಲ್ಲ ಧಾರ್ಮಿಕ ಕಾರ್ಯಗಳನ್ನು ಮಾಡಿ ಗೋವನ್ನು ಮರೆತೆವು ಅಂತಾದರೆ ಅದರ ಯಾವ ಪುಣ್ಯಗಳು ನಮಗೆ ಲಭಿಸುವುದಕ್ಕೆ ಸಾಧ್ಯವೇ ಇಲ್ಲ. ನಿತ್ಯ ನಿರಂತರವಾಗಿ ಗೋಸೇವೆಯನ್ನೊಂದನ್ನು ಮಾಡಿದ್ದು ಹೌದಾ ಅಂತಾದರೆ ಅದಕ್ಕಿಂತಲೂ ಮಿಗಿಲಾದ ಧರ್ಮ ಮತ್ತೊಂದಿರುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಆಡ್ತದೆ. ಹಾಗೆಯೇ ಇನ್ನು ಸ್ಕಂದ ಪುರಾಣವನ್ನು ನೋಡಿದರೆ ಗೋಸೇವೆಯ ಹರಿತೃಪ್ತ ಅಂತ ಹೇಳಿದೆ. ಅಂದರೆ ಗೋಸೇವೆಯನ್ನು ಮಾಡುವುದರಿಂದ ಸಾಕ್ಷಾತ್ ಭಗವಾನ್ ವಿಷ್ಣುವೇ ತೃಪ್ತನಾಗ್ತಾನಂತೆ ಮಗು. ಇನ್ನು ಕೃಷ್ಣ ಪರಮಾತ್ಮನೇ ಆಡಿದ್ದಾನೆ, ಗಾವೋ ಪರಮಾದೇವತಾ ಅಂತ. ಅಂದರೆ ಅತ್ಯಂತ ಪರಮವಾದ ದೇವರು ನನಗೆ ಯಾವುದು ಅಂತ ಕೇಳಿದರೆ ಅದು ಗೋಮಾತೆ ಎಂಬುದಾಗಿ. ಇದೇ ಕಾರಣದಿಂದಲೇ ಆ ಕೃಷ್ಣ ಪರಮಾತ್ಮ ಗೋವರ್ಧನ ಗಿರಿಯನ್ನು ಉದ್ಧರಣ ಮಾಡಿ ಗೋವಿಂದ ಪಟ್ಟವನ್ನೇರಿದ್ದು. ಮಗು, ಇದೆಲ್ಲ ಆಸ್ತಿಕರಾಡುವ ಮಾತುಗಳು, ಧಾರ್ಮಿಕರಾದವರು ಆಡುವಂತಹ ಮಾತುಗಳು. ಇನ್ನೊಂದು ವರ್ಗ ಉಂಟು, ಇದೆಲ್ಲವೂ ಮಿಥ್ಯ, ಇದೆಲ್ಲವೂ ಢಾಂಬಿಕ ಅಂತ ಆಡುವವರುಂಟು. ವಿಜ್ಞಾನ ಇದನ್ನು ಹೇಳಿದೆಯೋ ಅಂತ ಕೇಳುವವರುಂಟು. ಯಾವುದು ಧರ್ಮವೋ ಅದೇ ವಿಜ್ಞಾನ. ಧರ್ಮ ಏನನ್ನು ಹೇಳುತ್ತದೋ ವಿಜ್ಞಾನವೂ ಅದನ್ನೇ ಹೇಳುತ್ತದೆ, ಆದರೆ ಹೇಳುವ ರೀತಿ ಬೇರೆ. ಯಾವುದು ವಿಜ್ಞಾನವೋ ಅದನ್ನೇ ಧರ್ಮ ಹೇಳುತ್ತದೆ ಎನ್ನುವುದು ಅವರಿಗೆ ಅರ್ಥವಾಗುವುದಿಲ್ಲ. ಸ್ವಲ್ಪ ಮೊದಲು ನಾನು ಆಡಿದೆ, ಗೋವಿನ ಸಗಣಿಯಲ್ಲಿ ಲಕ್ಷ್ಮಿ ಉಂಟು ಅಂತ. ಹೋಗಿ ಸಗಣಿಯನ್ನು ಬರಗಿದರೆ ಲಕ್ಷ್ಮಿ ಸಿಗುವುದಿಲ್ಲ ಮಗು. ಆ ಗೋವಿನ ಸಗಣಿಯನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಬೇಕು. ಸರಿಯಾಗಿ ಒಂದು ಗೊಬ್ಬರವನ್ನು ಮಾಡಿದ್ದು ಹೌದು ಅಂತಾದರೆ, ಅದನ್ನು ಭೂಮಿಗೆ ಬಳಸಿದ್ದು ಹೌದು ಅಂತಾದರೆ ಲಕ್ಷ್ಮಿಯ ರೂಪದಲ್ಲಿ ಮಾನವನಿಗೆ ಸಿಗ್ತಾಳೆ. ಆದ್ದರಿಂದ ಗೋವಿನ ಸಗಣಿಯಲ್ಲಿ ಲಕ್ಷ್ಮಿ ಇದೆ ಅಂತ ಆಡುವುದು. ಹಾಗೆಯೇ ಗೋಮೂತ್ರದಲ್ಲಿ ಗಂಗಾಮಾತೆ ನೆಲೆಸಿದ್ದಾಳೆ ಅಂತ ಆಡುವುದು ಯಾಕೆ? ಅನೇಕ ರೋಗಗಳಿಗೆ ಔಷಧಿ ಗುಣ ಆ ಗಂಗೆಯ ನೀರಿನಲ್ಲುಂಟು. ಹಾಗೆಯೇ ಅನೇಕ ರೋಗಗಳಿಗೆ ಔಷಧಿಯ ಗುಣ ಈ ಗೋಮೂತ್ರದಲ್ಲುಂಟು. ಹಾಗಾಗಿ ಗಂಗಾಮಾತೆ ನೆಲೆಸಿದ್ದಾಳೆ ಅಂತ ಆಡುವುದು. ಇನ್ನು ಗೋವಿನ ಕೆಚ್ಚಲಿನಲ್ಲಿ ಸಮುದ್ರ ರಾಜನಿದ್ದಾನೆ ಅಂತ ಹೇಳುವುದು ಯಾಕೆ? ಸಮುದ್ರದಲ್ಲಿ ಯಾವೆಲ್ಲ ನೀರುಗಳು ಸೇರಿಕೊಳ್ತವೆ, ಏನೆಲ್ಲ ಕೊಳಚೆಗಳು ಸೇರಿಕೊಳ್ತದೆ, ಆದರೆ ಸಮುದ್ರದ ನೀರು ತನ್ನ ಗುಣವನ್ನು ಬಿಟ್ಟುಕೊಡುವುದಿಲ್ಲ. ಅಂದರೆ ಅನೇಕ ರೋಗಗಳನ್ನು ನಿವಾರಿಸುವಂತಹ ಗುಣ ಆ ಸಮುದ್ರದ ನೀರಿಗುಂಟು. ಹಾಗೆಯೇ ಗೋವು ಏನನ್ನೇ ಸೇವಿಸಲಿ, ತಾನು ಸೇವಿಸಿದ್ದು ಒಣ ಹುಲ್ಲಾದರೂ ಸರಿಯೇ, ಹಸಿ ಹುಲ್ಲಾದರೂ ಸರಿಯೇ, ಅಲ್ಲ ಮತ್ತೇನಾದರೂ ಸರಿಯೇ, ಆಕೆಯ ಕೆಚ್ಚಲಿನಿಂದ ಬರುವುದು ಅಮೃತ ಸದೃಶವಾದಂತಹ ಹಾಲು ಬಿಟ್ಟು ಮತ್ತೇನೂ ಅಲ್ಲ ಮಗು. ಇನ್ನು ಗೋಕ್ಷೀರದಲ್ಲಿ ಸರಸ್ವತಿಯನ್ನು ಕಂಡಿದ್ದಾರೆ ಯಾಕೆ? ಗೋವಿನ ಹಾಲು ಬುದ್ಧಿಯನ್ನು ಹೆಚ್ಚಿಸ್ತದೆ, ಬುದ್ಧಿಯನ್ನು ಜಾಗೃತಗೊಳಿಸ್ತದೆ, ದೇಹಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನು ನೀಡುತ್ತದೆ, ದೇಹವನ್ನು ಸಮತೋಲಿತವಾಗಿಡ್ತದೆ. ಈ ಎಲ್ಲ ಕಾರಣದಿಂದ ಗೋಕ್ಷೀರದಲ್ಲಿ ಸರಸ್ವತಿ ಇದ್ದಾಳೆ ಅಂತ ಆಡುವುದು. ಇದೆಲ್ಲ ಇಂದಿನ ಜನರಿಗೆ ಅರ್ಥವಾಗ್ತದೋ ಇಲ್ಲವೋ, ಆದರೆ ನಿನ್ನ ಮುಖೇನವಾಗಿ ಪ್ರಪಂಚಕ್ಕೆ ಇದು ತಿಳಿಯಬೇಕು ಎನ್ನುವ ಉದ್ದೇಶದಿಂದಲೇ ಇಲ್ಲಿಗೆ ಬಂದೆ. ಇನ್ನು ಪುರಾಣಗಳೆಲ್ಲ ಆಡಿದ್ದಾರಲ್ಲ, ಗೋದಾನಂ ಪರಂ ಧರ್ಮ ಎಂಬುದಾಗಿ. ಹಾಗಿದ್ದರೆ ಗೋದಾನವೇ ಪರಮಧರ್ಮ, ಪರಮದಾನ ಯಾಕೆ? ನಾವು ಯಾವುದನ್ನು ದಾನವಾಗಿ ಕೊಡ್ತೇವೋ ಅದು ಅತ್ಯಂತ ಶ್ರೇಷ್ಠವಾಗಿರಬೇಕು.
ಹಾಗೆಯೇ ಗಾವೋ ವಿಶ್ವಸ್ಯ ಮಾತರಹ ಅಂತ ಆಡಿದ್ಯಾಕೆ? ಒಬ್ಬ ತಾಯಿಯಾದವಳು ತನ್ನ ಮಗುವಿಗಾಗಿ ತನ್ನ ಜೀವನವನ್ನು ಸವೆಸ್ತಾಳೆ. ಹಾಗೆಯೇ ಗೋವು ಇಡೀ ಪ್ರಪಂಚಕ್ಕಾಗಿ ತನ್ನ ಜೀವನವನ್ನು ಸವೆಸ್ತದೆ. ತನ್ನ ಮಗುವಿಗಾಗಿ ಇರುವಂತಹ ಹಾಲನ್ನು ಅದನ್ನು ಮನುಷ್ಯನಿಗಾಗಿ ನೀಡ್ತದೆ. ತನ್ನಿಂದ ತ್ಯಾಜ್ಯವೆನ್ನಬಹುದಾದಂತಹ ವಸ್ತುಗಳನ್ನು, ಸಗಣಿಯನ್ನು ಅಲ್ಲ ಗೋಮೂತ್ರವನ್ನು ಅದನ್ನು ಮನುಷ್ಯನಿಗಾಗಿ ನೀಡ್ತದೆ. ಅಷ್ಟೇ ಅಲ್ಲ, ಭಾರವನ್ನು ಎಳೆಯುವುದಕ್ಕೋ ಇನ್ಯಾವುದೋ ಕಾರ್ಯಕ್ಕೋ ತನ್ನನ್ನು ತಾನು ತ್ಯಾಗದ ರೂಪದಲ್ಲಿ ಮನುಷ್ಯನಿಗಾಗಿ ಸಮರ್ಪಿಸಿಕೊಳ್ತಾಳೆ. ಅಷ್ಟೇ ಏಕೆ, ತಾನು ಸತ್ತ ನಂತರವೂ ಒಂದು ವೇಳೆ ಹಸುವೊಂದು ಸಹಜವಾಗಿ ಮರಣವನ್ನಪ್ಪಿತು ಅಂತಾದರೆ, ಅದನ್ನು ಭೂಮಿಯಲ್ಲಿ ಹೂತಿದ್ದು ಹೌದು ಅಂತಾದರೆ ಆ ಭೂಮಿಯು ಅತ್ಯಂತ ಫಲವತ್ತತೆಯನ್ನು ಪಡೆಯುತ್ತದೆ. ಅಂದರೆ ಹುಟ್ಟಿನಿಂದ ಸಾವಿನವರೆಗೂ ಬೇರೆಯವರಿಗಾಗಿಯೇ ತನ್ನ ಜೀವನವನ್ನು ಸವೆಸುವುದರಿಂದ, ಬೇರೆಯವರು ಅಂದರೆ ಮನುಷ್ಯರಿಗಾಗಿಯೇ ತನ್ನ ಜೀವನವನ್ನು ಸವೆಸುವುದರಿಂದ ಗಾವೋ ವಿಶ್ವಸ್ಯ ಮಾತರಹ ಅಂತ ಹೇಳಿದ್ದಾರೆ. ಹೀಗೆಯೇ ಜನ್ಮದಾರಭ್ಯದಿಂದ ಮರಣಾಂತರದವರೆಗೂ ಪರರ ಸೇವೆಯಲ್ಲಿರುವಂತಹ ಅತ್ಯಂತ ಶ್ರೇಷ್ಠವಾದದ್ದು ಯಾವುದು ಅಂತ ಕೇಳಿದರೆ ಗೋವು. ಅದಕ್ಕಾಗಿಯೇ ಗೋದಾನವನ್ನು ಶ್ರೇಷ್ಠ ದಾನ ಅಂತ ಕರೆದಿದ್ದು. ಅಷ್ಟೇ ಅಲ್ಲ ಮಗು, ಈಗ ನಾನೇನೆಲ್ಲ ಆಡಿದೆನೋ ಈ ಗೋಮಯವನ್ನು ನಾವು ಸಾರಿಸ್ತೇವೆ, ಯಜ್ಞಗಳಲ್ಲಿ ಬಳಸ್ತೇವೆ. ಅದಕ್ಕೊಂದು ವೈಜ್ಞಾನಿಕ ಹಿನ್ನೆಲೆ ಉಂಟು. ಅನೇಕ ವಿಕಿರಣಗಳನ್ನು, ಕೀಟಗಳನ್ನು ಅಲ್ಲ ರೋಗಾಣುಗಳನ್ನು ತಡೆಯಬಲ್ಲಂತಹ ಸಾಮರ್ಥ್ಯ ಆ ಗೋಮಯಕ್ಕುಂಟು. ಹಾಗೆಯೇ ಗೋಮೂತ್ರ ನಮ್ಮ ಜೀವಕೋಶಗಳು ನಿಯಂತ್ರಿಸಲಾಗದ ರೀತಿಯಲ್ಲಿ ವಿಭಜಿಸಲ್ಪಟ್ಟು ಗಡ್ಡೆಯುಂಟಾಯಿತು ಅಂತಾದರೆ ಅದನ್ನೂ ನಿಯಂತ್ರಿಸುವ ಸಾಮರ್ಥ್ಯ ಗೋಮೂತ್ರಕ್ಕುಂಟು. ಇದನ್ನು ಇಂದಿನ ವಿಜ್ಞಾನ ಹೇಳ್ತದೆ, ಅದನ್ನು ನಮ್ಮವರು ಅಂದೇ ಕಂಡುಕೊಂಡಿದ್ದಾರೆ. ಅದಕ್ಕಾಗಿಯೇ ಈ ಎಲ್ಲ ಮಹತ್ವವನ್ನು ಗೋವಿನಲ್ಲಿ ಕಂಡುಕೊಂಡು ಗಾವೋ ವಿಶ್ವಸ್ಯ ಮಾತರಹ ಅಂತ ಆಡಿದ್ದು. ಹಾಗೆಯೇ ಭಾವನಾತ್ಮಕವಾಗಿ ಗಮನಿಸುವಾಗ ಲೋಕದಲ್ಲಿ ಅನೇಕ ಜೀವಿಗಳುಂಟು. ಆ ಎಲ್ಲ ಜೀವಿಗಳನ್ನು ಬಿಟ್ಟು ಗೋವನ್ನೇ ಯಾಕೆ ಮಾತೆ ಅಂತ ಕರೀತೇವೆ? ಮನುಷ್ಯನ ಭಾವನೆಯನ್ನು ಅತ್ಯಂತ ಸಮರ್ಥವಾಗಿ ಅರ್ಥೈಸಿಕೊಳ್ಳಬಹುದಾದ ಜೀವಿಯೊಂದಿದ್ದರೆ ಅದು ಗೋವು. ತಾನು ಸಾಕಿದ ಯಜಮಾನನ ಭಾವನೆಯನ್ನು ಅರ್ಥೈಸಿಕೊಳ್ತದೆ. ಆತನ ನಡೆಯುವಿಕೆಯಲ್ಲಿಯೋ ಮಾತನಾಡುವ ರೀತಿಯಲ್ಲಿಯೋ ಆತ ಎಂತಹ ಸಂಕಷ್ಟದಲ್ಲಿದ್ದಾನೋ ಸಂತೋಷದಲ್ಲಿದ್ದಾನೋ ಎನ್ನುವುದನ್ನು ಅದು ಅರ್ಥೈಸಿಕೊಂಡು ವ್ಯವಹರಿಸುತ್ತದೆ. ಅಷ್ಟೇ ಅಲ್ಲ, ತನ್ನ ಯಜಮಾನ ತನಗೆ ಒಂದು ಹಿಡಿ ಹುಲ್ಲನ್ನು ನೀಡಿದರೂ ಸಂತೃಪ್ತಿಯಿಂದ ಅದನ್ನು ಉಂಡು ತಾನು ಸಂತೃಪ್ತಿಯಿಂದ ನಿದ್ದೆಯನ್ನು ಮಾಡ್ತದೆ, ಅಲ್ಲ ಶಾಂತವಾಗ್ತದೆ. ಅಷ್ಟೇ ಅಲ್ಲ, ಅನೇಕ ಪ್ರಕೃತಿ ವಿಕೋಪಗಳು, ಭೂಕಂಪಗಳೇ ಆಗಲಿ ಮನುಷ್ಯನಿಗೂ ತಿಳಿಯುವ ಪೂರ್ವದಲ್ಲಿ ಅದು ಗೋವುಗಳಿಗೆ ತಿಳಿಯುತ್ತದೆ. ನಮ್ಮ ಮನಸ್ಸು ಹೇಗೇ ಇರಲಿ, ಗೋವಿನ ಒಂದು ಸಂತಸದ ಆ ಕೂಗನ್ನು ಕೇಳಿದರೆ ನಮ್ಮ ಮನಸ್ಸು ಅತ್ಯಂತ ಸಂತೋಷಗೊಳ್ತದೆ ಮಗು. ಮಾನಸಿಕವಾಗಿಯೂ ನಾವು ನೆಮ್ಮದಿಯನ್ನು ಹೊಂದುತ್ತೇವೆ ಎನ್ನುವಲ್ಲಿಗೆ ಇದು ಭಾವನಾತ್ಮಕ ಸಂಬಂಧವನ್ನು ಹೊಂದಿದೆ. ಅಷ್ಟೇ ಏಕೆ, ಎಲ್ಲೆಲ್ಲಿ ಎಲ್ಲ ಗೋ ಹತ್ಯೆಯು ನಡೆಯುತ್ತದೋ ಅಲ್ಲಿ ಗೋವಿನ ಆಕ್ರಂದನದಿಂದ ಭೂಕಂಪ ಆಗುವ ಸಾಧ್ಯತೆಗಳೂ ಹೆಚ್ಚುಂಟು. ಈ ಎಲ್ಲ ಮಹತ್ವವನ್ನು ಹೊಂದಿದ ಗೋವು ಇದು ಪ್ರಪಂಚಕ್ಕೆ ತಾಯಿಯಲ್ಲದೆ ಇನ್ಯಾರಾಗುವುದಕ್ಕೆ ಸಾಧ್ಯ ಇದೆ ಮಗು? ಇದನ್ನು ಕೇವಲ ಶ್ರುತಿ ಸ್ಮೃತಿಗಳಾಡಿದ್ದಲ್ಲ, ಅನೇಕ ರಾಜರು ನಡೆದು ತೋರಿಸಿದ್ದಾರೆ. ದಿಲೀಪನಂತಹ ರಾಜ ಆ ಗೋ ಸೇವೆಯನ್ನು ಮಾಡಿ ಇಹದಲ್ಲಿಯೂ ಪರದಲ್ಲಿಯೂ ಸದ್ಗತಿಯನ್ನು ಪಡೆದಿದ್ದಾನೆ. ಇನ್ನೂ ಅನೇಕ ರಾಜರು ಗೋ ಹತ್ಯೆಯನ್ನು ನಿಷೇಧಿಸಿ ಅತ್ಯಂತ ಉನ್ನತವಾದ ಸ್ಥಾನವನ್ನು ಪಡೆದಿದ್ದಾರೆ ಮಗು. ಈ ಎಲ್ಲವನ್ನು ನಾನು ನಿನಗೆ ಹೇಳಿದರೆ ಸಾಲುವುದಿಲ್ಲ. ನೀನು ಇದನ್ನು ಪ್ರಪಂಚಕ್ಕೆಲ್ಲ ತಿಳಿಸಬೇಕು. ಮಾತ್ರವಲ್ಲ, ನಿನ್ನ ಈ ದೇಶೀಯ ಗೋವುಗಳನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಾಕಬೇಕು, ಇನ್ನೂ ಉತ್ತಮವಾಗಿ ಸಾಕಬೇಕು. ಇದು ನನ್ನ ಆಶಯ. ಇದನ್ನು ತಿಳಿಸುವುದಕ್ಕಾಗಿಯೇ ಇಲ್ಲಿಗೆ ಬಂದೆ. ಇದನ್ನು ಪ್ರಪಂಚ ಮುಖಕ್ಕೆ ತಿಳಿಸ್ತೀಯಲ್ವೋ ನೀನು? ಎಂದ ವಚನವ ಕೇಳುತ್ತೋ ದೋಷವ ಒಂದು ತಲಿ ಕಾಳಿಂಗನಾಗ ಇಂದಿನೋರಭ್ಯದಿ ಗವ್ಯೋತ್ಪಾದನೆಯನ್ನು ಚಂದದಿಯು ನಡೆಬೆನಿಂದನೋ. ಗುರುಭ್ಯೋ ನಮಃ. ಮಗು, ಒಂದು ರೀತಿಯಲ್ಲಿ ಪರಮಜ್ಞಾನವೇ ನನ್ನ ತಲೆಗೆ ಅಪ್ಪಳಿಸಿದ ಹಾಗಾಯಿತು. ಯಾಕೆ? ಕೇವಲ ದನ ಕಾಯುವುದನ್ನೇ ಪ್ರಧಾನವಾಗಿ ಉದ್ಯೋಗವನ್ನಾಗಿ ಮಾಡಿಕೊಂಡಿದ್ದೇನೆ ಬಿಟ್ರೆ ಅದರ ಮಹತ್ವ ಏನು ಎನ್ನುವುದು ನನಗೆ ಅರ್ಥ ಆಗಿರಲಿಲ್ಲ. ನಿಮ್ಮ ಉಪದೇಶಾಮೃತದಿಂದ ಒಂದು ರೀತಿಯಲ್ಲಿ ವಿಶೇಷವಾದಂತಹ ಕೋಟಿ ಸೂರ್ಯರ ಪ್ರಕಾಶವೇ ನನ್ನ ಮೇಲೆ ಬಿದ್ದಾಗಾಯಿತು. ಯಾಕೆ? ಗೋವಿನ ಕುರಿತಾಗಿ ಗೋವಿನ ಮಹತ್ವ ಏನು, ಗೋವಿನ ರೋಮ ರೋಮಗಳಲ್ಲಿ ಕಣ ಕಣದಲ್ಲಿಯೂ ಕೂಡ
ಆ ದೇವತಾ ಶಕ್ತಿಯೋ ಹಾ. ಲೋಕಕ್ಕೆ ಮನುಜರಿಗೆ ಬೇಕಾದಂತಹ ಔಷಧೀಯ ಗುಣವು ಹ್ಮ್ ಪ್ರತಿಯೊಂದರಲ್ಲೂ ಉಂಟು ಅನ್ನುವುದನ್ನು ನೀವು ತಿಳಿಸಿದ್ದಿರಲ್ಲ. ಹಾ ನನ್ನ ಜೀವನ ನಾನು ಇನ್ನು ಮಾಡುತ್ತಿದ್ದಂತಹ ಉದ್ಯೋಗ ಇದು ಕೃತಾರ್ಥತೆಯನ್ನು ಪಡೆದಿದೆ ಅಂತ ನನಗೆ ಅನ್ನಿಸ್ಕೊಳ್ತಾ ಉಂಟು. ಹ್ಮ್ ಆದ್ದರಿಂದ ಹಾ ಇಂದಿನಿಂದ ಗುರುಗಳ ಓಪಾದಿಯಲ್ಲಿ ಬಂದು ನನಗೆ ಈ ಉಪದೇಶವನ್ನಿತ್ತದಕ್ಕೆ ಹಾ. ನಿಮಗೊಂದು ಅಭಯವನ್ನು ಕೊಡ್ತಾ ಇದ್ದೇನೆ. ಇಂದಿನ ಆರೋಗ್ಯದಿಂದ ಹ್ಮ್ ಏನು ಮಾಡ್ತೇನೆ ಗೊತ್ತುಂಟು ನಾನು? ಕಾಂಚನ ಲಾಭವು ಸೇವೆಯು ಶ್ರೀಯವು ಕಾಂಚನ ಲಾಭವು ಸೇವೆಯು ಶ್ರೀಯವ ಸ್ವಚ್ಛ ಬೆಳೆಯ ಫಲವು ಇಚ್ಛೆಯ ಪಾಲಿಪ ದೇಶೀಯ ಗೋವನು ಸಚ್ಚರಿತಾನೆ ಪಾಲಿಪೆನು. ಗುರುಗಳೇ, ಕಾಳಿಂಗ, ಎಷ್ಟೆಷ್ಟೋ ಗೋ ತಳಿಗಳ ಕುರಿತಾಗಿ ನೀವು ಹೇಳಿದ್ದೀರಿ. ಹಾ ಅದು ಎಷ್ಟು ನನ್ನಲ್ಲಿ ಉಂಟು ಅಂತ ನಾನು ಇನ್ನು ಮೇಲೆ ಪರೀಕ್ಷೆಗೆ ಹೊರಡಬೇಕು. ಅಲ್ಲ, ನಾನು ಇನ್ನೂ ಹೇಳುವುದಕ್ಕೆ ಹೊರಟ್ರೆ ದಿನವೂ ಸಾಲುವುದಿಲ್ಲ, ಅಷ್ಟುಂಟು ಗೋ ಮಹಾತ್ಮೆ. ಹಾಗಿದ್ರೆ ಹ್ಮ್ ಎಲ್ಲೆಲ್ಲ ತಳಿಗಳನ್ನು ನಾನೇ ಸಾಕಬೇಕು. ಹಾ ಹಾಕುವುದರಿಂದ ನನಗೆ ಪ್ರಯೋಜನ ಉಂಟು. ಹ್ಮ್ ಯಾಕೆ? ಗವ್ಯೋತ್ಪಾದನೆಯನ್ನು ಮಾಡಬೇಕು. ಅದು ಮುಖ್ಯವಾದದ್ದು. ಪ್ರಧಾನವಾಗಿ ಹಾ ಈ ಲೋಕದಲ್ಲಿ ನಮ್ಮಂತವರು ಯೋಚಿಸುವುದೇನನ್ನು ಹ್ಮ್ ಹಣ ಆಗಬೇಕು ಎನ್ನುವುದರ ಕುರಿತಾಗಿ. ಹಾ ಪುಣ್ಯ ಉಂಟು ಅಂತಲೂ ನೀವು ಸೂಚಿಸಿದ್ದೀರಿ. ಹ್ಮ್ ಹಾಗಿದ್ರೆ ನಮ್ಮ ಜೀವನ ಕೃತಾರ್ಥತೆಗೆ ಒಂದು ಗೋವನ್ನು ಸಾಕುವುದು ಮಾರ್ಗ ಅಂತ ನಾನು ಕೇಳಿ ತಿಳಿದ ಹಾಗಾಯಿತು. ಹಾ ನಾವು ಪ್ರಧಾನವಾಗಿ ಇದು ಮಾಡಿಕೊಂಡು ಬಂದರು. ಹ್ಮ್ ಲೋಕಕ್ಕೆ ಹೇಳುವುದಕ್ಕೆ ಏನು? ಹಾ ಹಾಲಿನ ವ್ಯಾಪಾರವೋ ತುಪ್ಪದ ವ್ಯಾಪಾರವೋ ಹ್ಮ್. ಇಷ್ಟೇ ಇರುವುದು. ಹಾ ಇದು ಹಾಗಲ್ಲ. ನಾವು ಮಾಡುವಂತಹ ಉದ್ಯೋಗದಲ್ಲಿ ಹ್ಮ್ ಲೋಕದಲ್ಲಿ ಅಮೃತ ಉಂಟು ಅನ್ನುವುದನ್ನು ಸಾರುವುದಕ್ಕೂ ಇದು ಪ್ರಧಾನವಾಗುತ್ತದೆ. ಹಾ ಹಾಲಿನಲ್ಲಿ ಏನುಂಟು, ತುಪ್ಪದಲ್ಲಿ ಏನುಂಟು ಹ್ಮ್ ಅಷ್ಟೇ ಅಲ್ಲ. ಇಲ್ಲಿ ಹಾ ಗೋವಿನ ಶೃಂಗದಲ್ಲಿ ಏನುಂಟು, ಬಾಲದಲ್ಲಿ ಏನುಂಟು, ಸಗಣಿಯಲ್ಲಿ ಏನುಂಟು, ಹ್ಮ್ ಮುಖದಲ್ಲಿ ಏನುಂಟು. ಹಾ 33 ಕೋಟಿ ದೇವತೆಗಳು ಗೋವಿನಲ್ಲಿ ಉಂಟು ಅಂತ ನೀವು ಹೇಳಿದ ಮೇಲೆ ಹಾ ನಾವು ದೇವರ ಗುಡಿಗೆ ಹೋಗಿ ದೇವರನ್ನು ಪೂಜಿಸುವುದಕ್ಕಿಂತ ಗೋವನ್ನು ಪೂಜಿಸಿದರೆ ಆಯ್ತಲ್ಲ. ಖಂಡಿತವಾಗಿ ಹೌದು. ಹಾಗೆ ನಾನು ನಿಮ್ಮಲ್ಲಿ ಕೇಳಿದ್ರಿಂದ ಈಗ ನನಗೆ ಅರ್ಥ ಆಯಿತು. ಹ್ಮ್ ಅಲ್ಲೆಲ್ಲ ಹೊಸ ಹೊಸ ಮನೆಗೆಲ್ಲ ತೆಗೆದುಕೊಂಡು ಹೋಗುವುದು ಯಾಕೆ ಎನ್ನುವುದರ ಜ್ಞಾನ ನಮಗೆ ಇರಲಿಲ್ಲ. ಹಾ. ಆದ್ರೆ ಇಂದು ಗೊತ್ತಾಯ್ತು. ಹ್ಮ್ ಮೊದಲಿಗೆ ಅವರು ದೇವತೆಗಳನ್ನು ತೆಗೆದುಕೊಂಡು ಹೋಗಿ ಆಮೇಲೆ ನಾವು ಉಳಿಬೇಕು ಅನ್ನುವುದು ನಮ್ಮ ಸಂಸ್ಕೃತಿ. ಗೋವನ್ನು ತೆಗೆದುಕೊಂಡು ಹೋಗಿ ಅದು ಗೋವು ಸಗಣಿಯನ್ನು ಹಾಕಿದರೆ ಮನೆ ಶುದ್ಧವಾಗ್ತದೆ. ಅದು ಕೂಗಿಟ್ಟಿತ್ತು ಅಂತ ಆದ್ರೆ ಅಲ್ಲಿರುವ ದುಷ್ಟಶಕ್ತಿಗಳೆಲ್ಲ ಓಡಿ ಹೋಗ್ತವೆ. ಓಹೋ, ಅಲ್ಲಿ ದೇವತ್ವ ನೆಲೆಸಿಕೊಳ್ತದೆ. ಆದ್ರಿಂದ ನಾನು ಇವತ್ತು ನಿಮಗೆ ಕೊಡುವ ಮಾತಿದು. ಹ್ಮ್ ಇದರ ಲಾಭವೂ ನನಗೆ ಆಗುತ್ತದೆ. ಹಾ ಲೋಕಕ್ಕೆ ಅಮೃತವನ್ನು ಕೊಡುವವನು ಈ ಕಾಳಿಂಗ ಆಗಬೇಕು. ಹ್ಮ್ ನಾನು ಒಬ್ಬನಿಂದ ಅಲ್ಲ, ಅದು ಹಾ. ಮತ್ತೆ 100 ಕಾಳಿಂಗರು ಬರಬೇಕು. ಹ್ಮ್ ಗೋವನ್ನು ಸಾಕುವವರ ಸಂಖ್ಯೆ ಹೆಚ್ಚಾಗಬೇಕು. ಹಾ ಗವ್ಯೋತ್ಪಾದನೆಯಿಂದ ಹ್ಮ್ ಭೂಮಿಯಲ್ಲಿ ಸಂಪತ್ತು ನೆಲೆಸಬೇಕು. ಹಾ ಈ ಭರತ ಖಂಡ ಎನ್ನುವುದು ಹ್ಮ್. ಅಮೃತ ತತ್ವವಾಗಬೇಕು. ಹ್ಮ್. ಆ ಉದ್ದೇಶದಿಂದ ಸಂಪೂರ್ಣವಾಗಿ ಹ್ಮ್ ಯಾರ್ಯಾರು ಗೋವನ್ನು ಸಾಕುತ್ತಾರೆಯೋ ಹಾ ಅವರಿಗೆಲ್ಲ ನನ್ನಲ್ಲಿರುವ ಗೋವುಗಳನ್ನು ಕೊಡುತ್ತೇನೆ. ಹಾ ಕೊಡುವುದರ ಮುಖಾಂತರ ನಮ್ಮ ದೇಶೀಯ ತಳಿಗಳು ಅಭಿವೃದ್ಧಿ ಹೊಂದುವ ಹಾಗೆ ಮಾಡುತ್ತೇನೆ. ಹಾ ಮತ್ತೆ ನಿಮ್ಮ ಉಪದೇಶಾಮೃತವನ್ನು ಕೇಳಿದ್ದರಲ್ಲಿ ಹ್ಮ್ ನನಗಷ್ಟು ತಲೆಗೆ ಹೋಯಿತು ಅಂತಲ್ಲ, ಹಾ ನೆನಪಿದ್ದಷ್ಟನ್ನು ಹ್ಮ್. ಲೋಕಕ್ಕೆ ಹೇಳಿ ಪ್ರತಿಯೊಬ್ಬರು ಒಂದೊಂದು ಗೋವನ್ನಾದರೂ ಇಟ್ಟುಕೊಂಡು ಹಾ ಮನೆಯನ್ನು, ಮನಸ್ಸನ್ನು, ಲೋಕವನ್ನು ಹ್ಮ್. ಅಮೃತತ್ವದ ಕಡೆಗೆ ಕೊಂಡೊಯ್ಯುವಲ್ಲಿ ನನ್ನ ಶ್ರಮವನ್ನು ವಹಿಸ್ತೇನೆ. ನಿಮ್ಮ ಮಾತಿನಿಂದ ಕೃತಾರ್ಥನಾಗಿದ್ದೇನೆ. ಕಾಳಿಂಗ, ನೀನ್ ಇಷ್ಟು ಮಾಡುವುದರ ಒಟ್ಟಿಗೆ ಹ್ಮ್ ಮುಖ್ಯವಾಗಿ ಕೆಲವೊಂದು ಕಾರ್ಯಗಳನ್ನು ಮಾಡಬೇಕು. ಹ್ಮ್ ಗವ್ಯೋತ್ಪಾದನೆಯನ್ನು ಹೇಗೆಲ್ಲ ಮಾಡಬಹುದು? ಹ್ಮ್ ಅದು ಸಾವಯವ ಗೊಬ್ಬರವೋ ಹ್ಮ್ ಅಲ್ಲ, ಅದನ್ನು ಧೂಪವಾಗಿ ಬಳಸುವುದೋ, ಯಾವೆಲ್ಲ ರೀತಿಯಲ್ಲಿ ಗವ್ಯದ ಉತ್ಪನ್ನವನ್ನು ಬಳಸಬಹುದು? ಹ್ಮ್. ಗೋಮೂತ್ರವನ್ನು ಬಳಸಿಯೋ, ಗೋಮಯವನ್ನು ಬಳಸಿಯೋ ಔಷಧಿಗಳನ್ನು ಸಿದ್ಧಪಡಿಸಬಹುದು. ಹ್ಮ್ ಹೀಗೆಲ್ಲ ಯಾವೆಲ್ಲ ಅವಕಾಶಗಳು ಉಂಟು ಎನ್ನುವುದನ್ನು ಜನರಿಗೆ ತಿಳಿಸಬೇಕು. ಹ್ಮ್ ಅದರೊಟ್ಟಿಗೆ ಹ್ಮ್ ಗೋ ಹತ್ಯೆಯನ್ನು ಮಾಡುವುದು ಅಂದರೆ ತಮ್ಮ ತಾಯಿಯನ್ನು ತಾವೇ ಕೊಂದಂತೆ ಸರಿ ಎನ್ನುವುದನ್ನು ಜನರಿಗೆ ತಿಳಿಸಬೇಕು. ಆದಿತ್ತು. ಯಾರೆಲ್ಲ ಗೋರಕ್ಷಣೆಗೆ ಕಷ್ಟವನ್ನು ಪಡುತ್ತಿದ್ದಾರೋ, ಅಲ್ಲ ಯಾಕಾದರೂ ಈ ಗೋವನ್ನು ಸಾಕಬೇಕು ಅಂತ ಹೇಳುತ್ತಿದ್ದಾರೋ, ಅವರಿಗೆಲ್ಲರಿಗೂ ಮನದಟ್ಟಾಗುವಂತೆ ಯಾಕೆ ಗೋವನ್ನು ಸಾಕಬೇಕು, ಯಾಕೆ ದೇಶೀಯ ಗೋವನ್ನೇ ಸಾಕಬೇಕು ಎನ್ನುವುದನ್ನು ನೀನು ತಿಳಿಸಬೇಕು. ನೀನು ಇಷ್ಟು ಮಾಡಿದೆ ಅಂತ ಆದರೆ ನಾವು ಇಲ್ಲಿಗೆ ಬಂದ ಕಾರ್ಯ ಸಾರ್ಥಕವಾಗ್ತದೆ. ಆಗಲಿ ಸ್ವಾಮಿ, ಶುಭವಾಗಲಿ. ಮಂದಗಾಸವ ಬೀರಿ ಮುನಿದೆರಳಲತ್ತ ಸಂಧ್ಯಾ ಕಾಲವ ಕಂಡು
ಕಾಳಿಂಗ ಅತ್ತ ಗಂಗೆ ಗೌರಿಯ ಕಾಮಧೇನುವೆ ತುಂಗಭದ್ರೆಯ ಕಪಿಲೆ ಪುಣ್ಯಳೆ ಸಂಘ ಸೇವಿಸಿ ನೀವು ಬನ್ನಿರಿ ಎನ್ನುದ ಕಾಳಿಂಗೌ ಸತ್ಯವ ನಂಬಿ ಜೀವನ ನಡೆಸಿದ ಪುಣ್ಯ ಕೋಟಿಯ ಕಥನವಿದು ಸತ್ಯವ ನಂಬಿ ಜೀವನ ನಡೆಸಿದ ಪುಣ್ಯ ಕೋಟಿಯ ಕಥನವಿದು ಪುಣ್ಯ ಕೋಟಿಯ ಕಥನವಿದು ಪುಣ್ಯ ಕೋಟಿಯ ಕಥನವಿದು ಮಿಥ್ಯವನಾಡದೆ ಬಾಳು ಸಾಗಿಸೆ ಮಿಥ್ಯವನಾಡದೆ ಬಾಳನು ಸಾಗಿಸೆ ಲೋಕದ ಜನತೆಗೆ ಪಾಠವಿದು ಲೋಕದ ಜನತೆಗೆ ಪಾಠವಿದು ಸತ್ಯವನಂದಿ ಜೀವನ ನಡೆಸಿದ ಪುಣ್ಯ ಕೋಟಿಯ ಕಥನವಿದು ಮಂಗಳಾತ್ಮಕಿ ಪುಣ್ಯ ಕೋಟಿಯು ಮುಗುದೆಯೋ ಮಂಗಳಾತ್ಮಕಿ ಪುಣ್ಯ ಕೋಟಿಯು ಮುಗುದೆ ಕಂದನ ನೆನಪಿನುಡ್ತಾನೋ ಸಾಂಗವಾಗಿಯೇ ಸಾಗುತ್ತಿರಲಿ ಗಾದಿನದುಳ್ಳು ಪದವ ಗತಿಸುತ್ತ ತಾನೋ ಮಂಗಳಾತ್ಮಕಿ ಪುಣ್ಯಕೋಟಿ ಎನ್ನುವಂಥ ಈ ಸುಶಬ್ದ ಗೋವಿನ ಮೇಲೆ ಗೋಪಾಲಕರು ಇಟ್ಟಂತಹ ಗೌರವ. ಇಂತಹ ಒಂದು ಗೌರವವನ್ನು ಸ್ವೀಕರಿಸುವಂಥ ಭಾಗ್ಯ ಈ ಗೋ ಸಂಕುಲಕ್ಕೆ ಬಂತು ಅಂದರೆ ಅದೆಂತಹ ದೊಡ್ಡ ಭಾಗ್ಯ ನಮ್ಮದು ಎನ್ನುವುದನ್ನು ಹೇಳಲಸದಳ. ಈ ಅರುಣಾದ್ರಿಯ ತಪ್ಪಲಲ್ಲಿರುವುದು ಗೊಲ್ಲರ ಕೇರಿ. ಗೊಲ್ಲರ ಕೇರಿಗೆ ಗೊಲ್ಲರ ಒಡೆಯನಾದಂತಹ ಕಾಳಿಂಗನ ಆಶ್ರಯದಲ್ಲಿ ಬದುಕಿರುವಂಥ ನಾವು ಸಾವಿರ ಸಾವಿರ ಗೋವುಗಳು. ನಮ್ಮ ಭಾಗ್ಯ ಅಂತ ಯಾಕೆ ಹೇಳ್ತಾ ಇದ್ದೇನೆ? ಈ ಗೋವು ಎಂದರೆ ಸ್ಮೃತಿ ಶ್ರುತಿಗಳು. ಗೋವಿನ ಮೇಲೆ ಗೋವಿನ ಅಂಗದಲ್ಲಿ 33 ಕೋಟಿ ದೇವತೆಗಳ ವಾಸಸ್ಥಾನ ಎಂದು ಪೂಜಿಸಿದರು. ಅದು ನಮಗೆ ದೊಡ್ಡ ಭಾಗ್ಯ ಅಂತ ಅನಿಸಲಿಲ್ಲ. ಆದರೆ ಗೋಪ್ರೇಮಿಗಳಾದಂಥ ಈ ಗೊಲ್ಲರ ಸಮಾಜ ನಮ್ಮನ್ನು ಪ್ರೀತಿಯಿಂದ ಕಾಣುವಂಥದ್ದು. ಯಾಕೆ ಅಂತಂದರೆ ಈ ಶ್ರುತಿ ಸ್ಮೃತಿಗಳು ಯಾವುದನ್ನೂ ಅರಿಯದ ಈ ಗೊಲ್ಲರ ಸಮೂಹ ಕೇವಲ ಭಕ್ತಿಪೂರ್ವಕವಾಗಿ ಗೋವನ್ನು ಕಾಣ್ತಾರೆ ಅಂತ ಆದರೆ ಇದು ವಿಶೇಷತೆ ಅಲ್ವೇ? ಇನ್ನು ಇವರ ಗುಣಗಾನವನ್ನು ಮಾಡ ಹೊರಟರೆ ಸಮಯ ಸಾಲದು. ಯಾಕೆಂದರೆ ಇಂತಹ ಭಕ್ತಿಪೂರ್ವಕವಾಗಿ ಗೋವನ್ನು ಕಂಡುಕೊಳ್ಳುವಂಥ ಈ ನಮ್ಮೊಡೆಯನಾದಂಥ ಕಾಳಿಂಗನ ಕಕ್ಷೆಯಲ್ಲಿ ಬೆಳೆದಿರುವಂಥ ಸಮಾಜ ಗೋ ರಕ್ಷಣೆಗೆ ಬೇಕಾದಂತಹ ವ್ಯವಸ್ಥೆಯನ್ನು ಒದಗಿಸುವುದರ ಜೊತೆಗೆ ಗೋವು ಹುಟ್ಟಿದ ತಕ್ಷಣದಲ್ಲಿ ನಾಮಕರಣವನ್ನು ಹೇಗೆ ಮಾಡ್ತಾರೆ ಕೇಳಿ. ಗಂಗೆ ಗೌರಿ, ತುಂಗಭದ್ರೆ, ಕಾಮಧೇನು, ಕಪಿಲೆ ಇಂತಹ ದೇವತಾ ಸುನಾಮಗಳನ್ನು ಇಟ್ಟು ದಿನಕ್ಕೊಮ್ಮೆ ದೇವರ ಧ್ಯಾನವನ್ನು ಆಗಾಗ ಮಾಡುವಂತಹ ಭಾಗ್ಯ ಅವರದಾಯಿತು. ಇನ್ನು ಗೋವಿನ ಆರೈಕೆ ಹೇಗಿದೆ? ಇಲ್ಲಿ ಯಾವ ಗೋವಿಗೂ ಬಂಧನ ಇಲ್ಲ. ಭದ್ರವಾದಂಥ ಕೋಟೆಯನ್ನು ಕಟ್ಟಿಸಿ ಗೋವಿಗೆಲ್ಲ ವಿಹಾರ ಸ್ಥಳವನ್ನು ಗೋ ಸ್ವರ್ಗವೋ ಎಂಬಂತೆ ನಿರ್ಮಾಣ ಮಾಡಿದಂಥ ಇಂತಹ ಪುಣ್ಯ ಪುರುಷರ ಆಶ್ರಯದಲ್ಲಿ ಬಾಳಿ ಬೆಳಗುವಂತಹ ನಾವು ಪುಣ್ಯಾತ್ಮರು. ಗಂಗೆ, ಗೌರಿ, ತುಂಗ, ಭದ್ರೆ,
ಕಪಿಲ, ಕಾಮಧೇನು ಇವರೆಲ್ಲರ ಸನಿಹದಲ್ಲಿ ಪುಣ್ಯಕೋಟಿ ನಾಮಕಳು ನಾನು. ಎಂದಿನಂತೆ ದೊಡ್ಡಿಯಿಂದ ಹುಲ್ಲುಗಾವಲಿಗೆ ಬಂದು ಹುಲ್ಲನ್ನು ಮೆಂದು ಉದರವನ್ನು ತುಂಬಿಸಿಕೊಳ್ಳುವಂಥ ಈ ಕಾಲದಲ್ಲಿ ಹೊತ್ತು ಸರಿದದ್ದೇ ಗೊತ್ತಾಗಲಿಲ್ಲ. ಓಹೋ, ಸದ್ಯಕ್ಕೆ ಪುಟ್ಟ ಕಂದನಿಗೆ ಜನ್ಮವಿತ್ತಂತ ಮಾತೇ ನಾನು. ಅಯ್ಯೋ ದೇವರೇ, ಎಷ್ಟು ನನ್ನನ್ನು ಹಂಬಲಿಸುತ್ತಾ ಕೂಗಿ ಕರೆಯುತ್ತಿದ್ದಾನೋ ಗೊತ್ತಿಲ್ಲ. ನಮ್ಮತ್ತಿಗಿದ್ದ ಗೋವುಗಳೆಲ್ಲ ನಮ್ಮೊಡೆಯನ ಕೊಳಲನಾದವನ್ನು ಕೇಳಿ ದೊಡ್ಡಿಯತ್ತ ಸಾಗಿದವು. ನಾನು ಸಹ ಶೀಘ್ರಾತಿ ಶೀಘ್ರವಾಗಿ ಕಂದನನ್ನು ನೆನಪಿಸಿಕೊಳ್ಳುತ್ತಾ ಮಾರ್ಗವನ್ನು ಸವಿಸುತ್ತೇನೆ. ನಡು ಮಧ್ಯಾಹ್ನದಲ್ಲಿಯೂ ರವಿಯ ರಶ್ಮಿಯನ್ನು ಕಾಣದಿರುವಂತಹ ಕಾರ್ಗತ್ತಲ ಪ್ರದೇಶ ನಮ್ಮಂಥವರಿಗೆ ಇದುವೇ ವಾಸಸ್ಥಾನ. ಬೆಳಕು ಹೆಚ್ಚಾಯಿತೋ ನಮ್ಮ ಕಾರ್ಯಕ್ಕೆ ತೊಡಕಾಯಿತು ಎನ್ನುವುದೇ. ಹೌದು, ಬಲ ಉಂಟು, ಕ್ರೂರವಾದಂಥ ನಖಗಳುಂಟು, ದಂತಗಳುಂಟು. ಆದರೂ ಸರಿಯಾದಂಥ ಬೇಟೆಯನ್ನು ಮಾಡಿ ಉದರ ಪೋಷಣೆಯನ್ನು ಮಾಡುವಲ್ಲಿ ಇಂದು ಸಫಲತೆಯನ್ನು ಕಂಡಿದ್ದೇವೆ. ಹಿಂದೊಂದು ಕಾಲದಲ್ಲಿ ವೈಫಲ್ಯವೇ ಇತ್ತು. ನಮ್ಮ ಪೂರ್ವಿಕರು ಹಸಿವಿನಿಂದ ಬಳಲಿ ಸೃಷ್ಟಿಕರ್ತನಾದಂಥ ಬ್ರಹ್ಮನೆಡೆಗೆ ಸಾಗಿದವಂತೆ. ನಮ್ಮ ನಿಯೋಗ ಬ್ರಹ್ಮದೇವನ ದರ್ಶನಕ್ಕಾಗಿ ಕಾದು ಕುಳಿತಂತಹ ಕಾಲದಲ್ಲಿ ಅನುಷ್ಠಾನ ವಿಧಿಗಳನ್ನು ಪೂರೈಸುತ್ತಿರುವಂತಹ ಬ್ರಹ್ಮದೇವ ಅಂಗಾಂಗಗಳಿಗೆ ಭಸ್ಮವನ್ನು ಲೇಪಿಸಿಕೊಳ್ಳುತ್ತಿರುವ ಕಾಲದಲ್ಲಿ ಎಲ್ಲರೂ ಒಕ್ಕರಳಿನಿಂದ ಕೇಳಿದರಂತೆ, ದೇವರೇ ಏನು ಮಾಡೋಣ? ತ್ರಾಣ ಇದ್ದು ಇಲ್ಲದ ಹಾಗೆ ನಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದಕ್ಕೆ ಬೇಕಾದಂಥ ಜೀವಿಗಳನ್ನು ಮುರಿದು ಮುಕ್ಕುವುದಕ್ಕೆ ಅಸಾಧ್ಯರಾಗಿದ್ದೇವೆ. ಹೇಗೆ ಮುರಿಯುವುದು ಅಂತ ಕೇಳಿದಾಗ ಬ್ರಹ್ಮ ಮಾತನ್ನಾಡಲಿಲ್ಲವಂತೆ. ಭಸ್ಮವನ್ನು ಲೇಪಿಸಿಕೊಳ್ಳುತ್ತಿರುವಂತಹ ಸೃಷ್ಟಿಕರ್ತ ತನ್ನ ಕೊರಳಿಗೆ ಭಸ್ಮವನ್ನು ಲೇಪಿಸಿಕೊಳ್ಳುವುದನ್ನು ಸೂಕ್ಷ್ಮವಾಗಿ ಗ್ರಹಿಸಿದಂತ ನಮ್ಮ ಪೂರ್ವಿಕರು ನೇರವಾಗಿ ಇಳೆಯತ್ತ ಸಾಗಿ ಬಂದವು. ಎಷ್ಟು ಬುದ್ಧಿವಂತರು ನೋಡಿ. ಬಲಿಷ್ಠವಾದಂತಹ ಮೃಗಗಳ ಮೇಲೆ ಎರಗಿ ಅವರ ಕೊರಳುಗಳನ್ನು ಮುರಿದವು. ಬ್ರಹ್ಮನು ತೋರಿಸಿದ್ದು ಇದೇ ಸಂಜ್ಞೆ ಎಂದು ಭಾವಿಸಿದವರು ಅದೇ ರೀತಿಯಲ್ಲಿ ದಾಳಿ ಮಾಡುತ್ತಾ ಸಾಗಿದಾಗ ನಮ್ಮ ವಂಶ ವೃದ್ಧಿಯಾಗುತ್ತಾ ಹೋಯಿತು. ಹೌದು, ಎಲ್ಲವೂ ಸತ್ಯ. ನಮ್ಮದಾದಂತ ಆರ್ಭಟವನ್ನು ಕೇಳಿದರೆ ಕೈಕಾಲು ನಡುಗಿ ಅಲ್ಲಿಯೇ ಬಿದ್ದು ಹೋಗ್ತಾವೆ ಮೃಗಗಳು. ಸುಲಭವಾಗಿ ಬೇಟೆಯನ್ನಾಡುವುದು ಅಲ್ಲ, ಓಡಿಸಿ ಬೇಟೆಯನ್ನಾಡುವುದು. ಕೆಲವು ನಮ್ಮಲ್ಲಿ ಇದ್ದಾರೆ, ಸಿಂಹ ಮೃಗರಾಜ ಅಂತ ಹೇಳುವುದು. ಸಿಂಹ ಗುಂಪಿನಲ್ಲಿ ಇರ್ತದೆ. ಏಕಾಂಗಿಯಾಗಿ ಬೇಟೆಯನ್ನಾಡುವಂತಹ ಶಕ್ತಿ ಇದ್ದರೆ ವ್ಯಾಘ್ರಗಳಾದಂತಹ ನಮಗೆ ಮಾತ್ರ. ಹೌದು, ಬೇಟೆಯನ್ನಾಡಬೇಕು ಅಂತ ಕುಳಿತಲ್ಲಿಯೇ ಕತ್ತಲೆಯ ಗವಿಯಲ್ಲಿಯೇ ಕುಳಿತುಕೊಂಡ್ರೆ ಹೊಟ್ಟೆ ತುಂಬುತ್ತದ? ಇಲ್ಲ. ಸಕಾಲ ಕಾರ್ಗತ್ತಲೆಯ ಪ್ರದೇಶದಲ್ಲಿ ಇದಕ್ಕೆ ಪೂರಕವಾಗಿ ರವಿಯು ಅಸ್ತಾಚಲವನ್ನು ಸೇರುತ್ತಿರುವಂತಹ ಕಾಲ, ಸಂಧ್ಯಾ ಕಾಲ ಸಮೀಪಿಸಿದೆ. ಬೇಟೆಗಾಗಿ ತೆರಳುತ್ತೇನೆ. ನಿಲ್ಲು ನಿಲ್ಲ
ವರ್ಷಿಗೆ ತೊರೆತದೆಂದು ನಿಲ್ಲು ನಿಲ್ಲು ನಿಲ್ಲು. ಜಲಾಧೇನುವೆ, ಮುಂದೆ ಹೆಜ್ಜೆಯನ್ನಿಟ್ಟೆ ಅಂತಾದರೆ ನನ್ನ ಕ್ರೂರವಾದಂತಹ ಕೋಪಕ್ಕೆ ನೀನು ಬಲಿಯಾಗಿ ಹೋಗ್ತಿ. ನೀನು ನಿಂತೆ ಅಂತಾದರೆ ಸಂತೋಷದಿಂದ ನಿನ್ನ ಕೊರಳನ್ನ ಮುರಿದು ಉದರವನ್ನು ಬಗೆದು ರಕ್ತವನ್ನು ಪಾನಿಸಿ ಸಂತೃಪ್ತಿಯನ್ನು ಹೊಂದುವುದಕ್ಕೆ ಮನಸ್ಸು ಮಾಡಿದ್ದೇನೆ. ಪುಷ್ಟವಾದಂತಹ ನಿನ್ನ ದೇಹ ನನ್ನ ಆಹಾರವಾಗ್ತದೆ. ನಿಲ್ಲು. ವ್ಯಾಘ್ರ ರಾಜನೇ ಗೇಳು ಎನ್ನ ಭಿನ್ನಭವ ವ್ಯಾಘ್ರ ರಾಜನೇ ಗೇಳು ಎನ್ನ ಭಿನ್ನಭವ ಮುಗ್ಧ ಗಂಧನು ಎನ್ನ ಕಾಯುತ್ತಲಿರುವ ಮುಗ್ಧ ಗಂಧನು ಎನ್ನ ಕಾಯುತ್ತ ಇರುವ ಶೀಘ್ರದಿ ಸ್ತನ್ಯಪಾನವಯಿತ್ತು ಬರುವೆ ವ್ಯಗ್ರತೆ ದೇಜಿಸುತ್ತ ಕಳುಗು ಕೈ ಮುಗಿದಾಗ ಹಸು ಕಂದನನ್ನು ನೆನೆದು ತುಸು ದೂರ ಬಂದೆ ಅಷ್ಟೇ. ವ್ಯಾಘ್ರರಾಜ, ಹೌದು, ಕಂದನ ನೆನಪಿನಲ್ಲಿ ನನ್ನ ಬುದ್ಧಿ ಮಂಕು ಹಿಡಿಯಿತು. ನಮ್ಮ ಗೋಸಂಕುಲವೆಲ್ಲ ಸಾರಿದ ಮಾರ್ಗವನ್ನು ಮರೆತು ಏಕಾಂಗಿಯಾಗಿ ಸಿಕ್ಕಿದ್ದೇ ನನಗೆ ಒಳ್ಳೆಯದಾಯಿತು. ಗುಹೆಯ ಮಾರ್ಗವಾಗಿ ಬಂದುಬಿಟ್ಟೆ. ಆದರೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ, ಯಾಕೆ? ಏನು? ಇದಕ್ಕೆಲ್ಲ ಅವಕಾಶ ಕೊಡುವಂತಹ ಜಾಯಮಾನ ನಿನ್ನದ್ದಲ್ಲ. ಖಂಡಿತ ಅಲ್ಲ. ಹಾಗಾಗಿ ವ್ಯಾಘ್ರ ರಾಜ ಅಂತ ನಿನ್ನನ್ನು ಕರೆದಿದ್ದೇನೆ. ಯಾಕೆ ಗೊತ್ತು? ನಿನ್ನ ಈ ಬೇಟೆಯ ಮರ್ಮ ಹೇಗೆ ಅನ್ನುವುದಂತೂ ನಾನು ಕೇಳಿ ತಿಳಿದವಳು. ಸದ್ದಿಲ್ಲದೆ ಬಂದು ಅನುಭವಿಸುವ ಕಾಲ ಬಂದಿದೆ ನಿನಗೀಗ. ಹೌದು, ತಟ್ಟನೆ ಮುರಿದು ತಿನ್ನುವಂತಹ ಜಾಯಮಾನ ತಮ್ಮ ಕುಲದ್ದಲ್ಲವೇ? ಆದ್ರೆ ನನ್ನ ಸಮ್ಮುಖದಲ್ಲಿ ಅಡ್ಡಗಟ್ಟಿ ನಿಂದು ನಿನ್ನನ್ನು ತಿನ್ನುತ್ತೇನೆ ಎಂದಿಯಲ್ಲ, ಎಂತಹ ಒಂದು ರಾಜಾನುಭವದ ನಿನ್ನ ಈ ಧಾರ್ಮಿಕ ಬೇಟೆಯನ್ನು ಮೆಚ್ಚುತ್ತೇನೆ. ಹಾಗಾಗಿ ನಿನ್ನ ಪುಣ್ಯತಮವಾದಂತಹ ನಿನ್ನ ಗುಣದ ನಿನ್ನ ಪವಿತ್ರ ದೇಹದ ಪದಾರವಿಂದಕ್ಕೆ ಕೈ ಮುಗಿದು ಭಿನ್ನಯಿಸಿಕೊಳ್ತಾ ಇದ್ದೇನೆ. ಏನು? ಒಂದು ಮೋಸ ಆಗಿದೆ. ಏನು? ಖಂಡಿತವಾಗಿ ಈ ಪುಣ್ಯಕೋಟಿ ಸಾವಿಗಂಜುವಳಲ್ಲ. ನಿನ್ನಂಥವನ ಆಹಾರವಾಗಿ ನಾನು ಸತ್ತರೆ ನನ್ನ ಸತ್ಯವೇ ನನ್ನನ್ನು ನುಂಗಿತು ಎಂದು ಭಾವಿಸಿ ಜೀವ ತೆತ್ತಲಿದ್ದೇನೆ. ಆದರೆ ಸದ್ಯದಲ್ಲಿ ಮುದ್ದು ಕಂದನಿಗೆ ಜನ್ಮವಿತ್ತ ನತದ್ರಷ್ಟಳು ನಾನು. ಹಾಗಾಗಿ ಒಂದು ಕ್ಷಣ ಕಾಲ, ಕೆಲವು ನಿಮಿಷಗಳ ಕಾಲ ಅವಕಾಶ ಕೊಟ್ಟರೆ ಹೋಗಿ ಮುದ್ದು ಕಂದನಿಗೆ ಹಾಲುಣಿಸಿ ಪುನಃ ನಿನ್ನ ಸನ್ನಿಧಾನವನ್ನು ಸೇರ್ತೇನೆ. ಆಗ ಭಕ್ಷಿಸುವೆಯಂತೆ. ಅವಕಾಶವನ್ನು ಕೊಡುವುದಕ್ಕೆ ಸಾಧ್ಯ ಇಲ್ಲ. ಹಸುವೆ ಎನ್ನುವುದರವ ಬಾಧಿಸಿ ಹಸುವೆ ಹಸಿವೆ ಹಸಿವೆ ಎನ್ನುವುದರವ ಬಾಧಿಸಿ ಹಸುವೆ ಹಸನದಿ ದೊರಕಿದ ತುತ್ತನು ಈ ದಿನ ಹಸನದಿ ದೊರಕಿದ ತುತ್ತನು ಈ ದಿನ ಹಸನದಿ ದೊರಕಿದ ತುತ್ತನು ಈ ದಿನ ಹುಸಿ ನೋಡಿ ಒಪ್ಪುತ್ತ ಬಿಡೆನ ಹಸುವನು ಹುಸಿ ನೋಡಿ ಒಪ್ಪುತ್ತ ಬಿಡೆ 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 ಬಿಡೆನ ಹಸುವನು ಹಸಿವೆ ಹುಸಿ ನೋಡಿ ಒಪ್ಪುತ್ತ ಬಿಡಲಾಗ ಹಸುವನು ಹಸಿವೆ ಹಸಿವೆ ಎನ್ನುವುದರವ ಬಾದಿ ಹಸುವೆ 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 ಹಸುವೆ
ಒಂದು ನಿಮಿಷ ತಾಳುವುದಕ್ಕೂ ಅಸಾಧ್ಯ. ಯಾಕೆ? ಹಸಿದಿದ್ದೇನೆ ನಾನು. ಹ್ಮ್. ನೀನು ಹೇಳುವುದೇನು? ಹ. ದೊಡ್ಡಿಯಲ್ಲಿ ಹಸಿದಂಥ ಕಂದನಿದ್ದಾನೆ, ಸ್ತನ್ಯಪಾನವನಿತ್ತು ಬರುವೆ. ಹ್ಮ್. ಏನು ನಿನ್ನ ಹಾಲನ್ನೇ ಕುಡಿದು ಬದುಕಬೇಕು ನಿನ್ನ ಮಗ? ಓ. ಅಗತ್ಯತೆ ಇಲ್ಲ. ಹ್ಮ್. ಗೋವುಗಳಾದಂಥ ನೀವುಗಳು ಹುಲ್ಲನ್ನು ತಿಂದು ಸಹ ಬದುಕುವುದಕ್ಕೆ ಸಾಧ್ಯ ಉಂಟು. ಹ್ಮ್. ಹಾಗಿದ್ರೆ ಹ. ವ್ಯಾಘ್ರವಾದಂಥ ನಾನು ಹ್ಮ್. ಬೇರೆ ಉಪಾಯವೇ ಇಲ್ಲ ನಮಗೆ. ಹ. ಆಹಾರವೇ ಬೇಕು. ಯಾವ ಆಹಾರ ಬೇಕು? ಮಾಂಸವನ್ನೇ ತಿನ್ನುವುದು. ಹಸಿದು ಸಾಯುವಂತಹ ಸ್ಥಿತಿ ಬಂದರೂ ಸಸ್ಯವನ್ನು ತಿನ್ನುವುದಕ್ಕಿಲ್ಲ. ಅದು ನಮ್ಮದಾದಂತಹ ಒಂದು ಹೌದು. ಜಾಯಮಾನ. ಅದು ಸತ್ಯ. ನೀವು ಹಸಿದರೂ ಮಾಂಸವನ್ನು ತಿನ್ನುವುದಕ್ಕಿಲ್ಲ. ಹ್ಮ್. ಹಾಗಂತ ಹ. ಹುಸಿ ನುಡಿಯನ್ನು ಹೊಂದಿಸ್ತಾ ಇದ್ದಿ. ಈ ಸಂದರ್ಭದಲ್ಲಿ ಹ. ಸಸ್ಯವನ್ನು ಮಾಂಸವನ್ನು ಹ. ಅಗತ್ಯ ಬಿದ್ದರೆ ಕ್ಷೀರವನ್ನು ಕೊಟ್ಟಂತಹವರನ್ನು ಹ. ತಿನ್ನುವಂತಹ ಒಂದು ಜಾತಿಯವರ ಒಟ್ಟಿಗೆ ಸಹವಾಸವನ್ನು ಮಾಡಿ ಅವರ ರಕ್ಷಣೆಯಲ್ಲಿರುವಂತಹ ಕಾರಣದಿಂದ ನೀನು ಹ್ಮ್. ನನಗೆ ಹುಸಿ ನುಡಿಯನ್ನ ಹೇಳಿ ಹ್ಮ್. ಏನಾದರೂ ಉಪಾಯವನ್ನು ಮಾಡಿ ಹ್ಮ್. ಇಲ್ಲಿಂದ ತಪ್ಪಿಸಿಕೊಂಡು ಹೋಗಬೇಕು ಅಂತ ಯೋಚಿಸ್ತಾ ಇದ್ದೆ. ಹ್ಮ್. ಇಲ್ಲಿ ಬಿಡೇನಾ ಹಸುವನು? ಹ್ಮ್. ನಿನ್ನ ಹಸುವನ್ನು ನಾನು ಬಿಡುವುದಿಲ್ಲ. ಯಾಕೆ? ಹ್ಮ್. ನಿನ್ನ ಹುಸಿ ನುಡಿಗೊಪ್ಪಿ ನಿನ್ನ ಹಸುವನ್ನು ಬಿಟ್ಟೆ ಅಂತಾದ್ರೆ ಹಸುವಿನಿಂದ ನಾನು ಹಸು ಬಿಡಬೇಕಾಗ್ತದೆ. ಹ್ಮ್. ಆದ್ದರಿಂದ ಹೇಳ್ತೇನೆ, ಬಿಡುವುದಕ್ಕೆ ಅಸಾಧ್ಯ. ನಿನ್ನನ್ನು ಕೊಲ್ಲುವುದೇ. ಸತ್ಯವೇ ಮೂರ್ತಿ ವ್ಯತ್ತಾಯಿ ಪುಣ್ಯಕೋಟಿಯಲ್ಲಿ ಹುಸಿ ನುಡಿಯೇ ಸತ್ಯ ಧರ್ಮವೇ ನಮ್ಮ ಹೆತ್ತ ಮಾತಾ ಪಿತರೋ. ಸತ್ಯ ಧರ್ಮವೇ ನಮ್ಮ ಹೆತ್ತ ಮಾತಾ ಪಿತರ್. ನಿತ್ಯವೂ ದಿಟವು ತಾಳು, ನಿತ್ಯವೂ ದಿಟವು ತಾಳು. ಮಿಥ್ಯವನೆಂದಿಗೂ ಮೆಚ್ಚನ ಪರಮಾತ್ಮ. ಮಿಥ್ಯವನೆಂದಿಗೂ ಮೆಚ್ಚನ ಪರಮಾತ್ಮ. ಇತ್ತಪೇವ ಜನಕ್ಕೆ ಹೇಳು. ವ್ಯಾಘ್ರ ರಾಜ, ಏನುವೆ? ಸಟೆಯಾಡ್ತೇನೆ ಎನ್ನುವಂತಹ ಅನುಮಾನ ಖಂಡಿತ ನಿನಗೆ ಬಂತಲ್ಲ? ಖಂಡಿತ ಇಲ್ಲ. ಲೋಕದಲ್ಲಿ ಸಜ್ಜನರು ನಂಬಿದ್ದಾರೆ ಸತ್ಯವೇ ತಾಯಿ, ಧರ್ಮವೇ ತಂದೆ ಎಂದು. ಆದರೆ ಅದಕ್ಕೆ ನಾನು ಮತ್ತೂ ಮಿಗಿಲು ತಾಯಿಯೇ ಸತ್ಯ, ಧರ್ಮವೇ ತಂದೆ ಎಂದು ನಂಬಿ ಬಾಳನ್ನು ಉತ್ತರಿಸುತ್ತಿದ್ದವಳು ಈ ಪುಣ್ಯಕೋಟಿ. ಹಾಗಾಗಿ ಅಕ್ಷರ ಸಹ ಸಟೆ ನನ್ನ ಬಾಯಿಂದ ಬಾರದು. ಸುಳ್ಳು ಹೇಳಿದಂತಾದರೆ ನನ್ನ ನಾಲಿಗೆ ಸೇಳಿ ಹೋಗಲಿ ಅಂತೆ. ಹಾಗಾಗಿ ಖಂಡಿತವಾಗಿ ನಿನ್ನ ಈ ಹಸಿವೆಯನ್ನು ಶಮನ ಮಾಡುವುದಕ್ಕೆ ಸ್ವಲ್ಪ ಸಮಯದಲ್ಲಿ ಪುನಃ ಬಂದು ಸೇರ್ತೇನೆ. ಇನ್ನು ನನ್ನ ಕೇವಲ ಬಾಯಿ ಮಾತಿನಿಂದ ನಿನಗೆ ನಂಬುಗೆ ಬಾರದಿದ್ದರೆ ಇದೋ ಭಾಷಾ ಪ್ರಪೂರಿತವಾಗಿ ಹೇಳ್ತೇನೆ, ಹೋಗಿ ಕಂದನನ್ನು ನೋಡಿ ನಿನ್ನನ್ನು ಕಂಬಂದು ಕಾಣ್ತೇನೆ. ನಿನ್ನನ್ನು ತಡೆದು ನಿಲ್ಲಿಸಿ ನಿನ್ನನ್ನು ತಿನ್ನುತ್ತೇನೆ ಅಂತ ಹೇಳಿದ್ದೇ ಹೆಚ್ಚಾಯಿತು ಅನಿಸ್ತದೆ. ಯಾಕೆ? ಯಾಕೋ ನನ್ನ ಮನೆ ಕಲಕುವಂತಹ ಪ್ರಯತ್ನವನ್ನು ಮಾಡುತ್ತಿದ್ದೆ. ಅವಕಾಶವನ್ನು ಕೊಡ್ತೇನೆ, ಕಾಲಹರಣ ಮಾಡಬೇಡ, ಬೇಗ ಹೋಗಿ ಬಾ. ಆಗಲಂತೆ. ನಮೋ ನಮಃ. ಹಿಂದೆ ಬಾರಿಂದೆನುತ ಕಳುಗಿದ ವ್ಯಾಘ್ರನನು ಬೀಳ್ಕೊಂಡು ಕಂದನಿಗೆ ಮೊಲೆಗಾಲ ನುಡಿದುದ ಚಂದದಲ್ಲಿ ನೇವರಿಸಿ ಮೈಗಳ ಸಂಧಿಸಿದ ಘಟನೆಗಳು ಪೇಳ್ದೊಳಗಲುವಿಕೆಯಗದನ್ನು. ಹುಲಿಗೆ ಭಾಷೆ ಇತ್ತು. ನನ್ನ ಗುಡಿಗೆ ಬರುತ್ತಿದ್ದೇನೆ, ಈಗ ಬಂದಾಳು ಅಮ್ಮ, ಆಗ ಬಂದಾಳು ಎಂದು ಗೋಗರೆಯುತ್ತಾ ಬಾಗಿಲಲ್ಲಿ ನಿಂತಿರುವ ಕಂದನನ್ನು ಕಂಡಾಗ ನನ್ನ ಸ್ವರ ಭಾರವಾಗುತ್ತಿದೆ. ಮಗು
ಕಂದ, ಅಮ್ಮ ಬಂದೆ ಬಂದೆ ಬಂದೆ. ಬಾ, ಭಾರವಾದಂಥ ನನ್ನ ಸ್ತನದಿಂದ ಕ್ಷೀರವನ್ನು ಸವಿದು ತೃಪ್ತನಾಗು ಕಂದ. ಇದೋ 2 ತೋಳ್ಗಳಿಂದ ನಿನ್ನನ್ನು ಬಂಧಿಸಿ ಮುದ್ದಿಸ್ತಾ ಇದ್ದೇನೆ. ಮಗು, ಕುಡಿ, ಕ್ಷೀರವನ್ನು ಕುಡಿ, ಹೊಟ್ಟೆ ತುಂಬ ಕುಡಿ, ಮತ್ತು ಕುಡಿ, ಕುಣಿದು ಕುಪ್ಪಳಿಸು ಕಂದ. ಕಂದ, ಇದೋ ಅಮ್ಮನ ಮೈ ಮೇಲೆ ಒಮ್ಮೆ ಕುಣಿದು ಕುಪ್ಪಳಿಸಪ್ಪ. ತೃಪ್ತಿ ಪಡ್ತೇನೆ, ಕೊನೆಯ ತೃಪ್ತಿ ಅಂತ ಭಾವಿಸ್ತೇನೆ. ಮಗು, ಬಾ ಬಾ ಬಾ. ಅಮ್ಮ, ಪ್ರತಿನಿತ್ಯದಂತೆ ಆ, ಮುಸ್ಸಂಜೆಯ ಹೊತ್ತಿಗೆ ಹ್ಮ್. ಅಂಬಾ ಎಂಬಾ ಎಂದು ಕರೆಯುತ್ತಿರುವ ಕಾಲಕ್ಕೆ ಹಾ, ಓಡೋಡಿ ಬಂದು ನನ್ನನ್ನ ಮುತ್ತಿಕ್ಕುತ್ತಾ ಹಾ, ಮೊಲೆಯುಣಿಸ್ತಾ ಇದ್ದವಳು. ಹಾ. ಹಾಗೆ ಇವತ್ತು ಕೂಡ ಓಡೋಡಿ ಬಂದೆ. ಆ, ಹಸಿವೆಯ ಆತುರದಲ್ಲಿ ಯಾವುದನ್ನೂ ನೋಡಲಿಲ್ಲ. ಹ್ಮ್, ಹಸಿವೆಯನ್ನ ಈಗಿಸಿಕೊಂಡೆ. ಹ್ಮ್, ಒಮ್ಮೆ ನಿನ್ನ ಮುಖವನ್ನು ನೋಡ್ತಾ ಇದ್ದೇನೆ ಅಮ್ಮ. ಹ್ಮ್, ಏನದು, ಏನೋ ಒಂದು ಆಲೋಚನೆಯಲ್ಲಿ ಮುಳುಗಿದ ಹಾಗುಂಟು. ಹ್ಮ್. ಕಣ್ಣನ್ನಿಂಚಿನಲ್ಲಿ ನೀರು ಕಾಣುತ್ತಾ ಉಂಟು. ಏನಾಯ್ತಮ್ಮ, ಹೇಳಮ್ಮ. ಮಗು, ಚಲುವ ಕಂದ, ಚೆಲುವ ಕಂದ ನಿನ್ನನೊಮ್ಮೆ ನೋಡ ಬಂದೆನೋ. ಮಗನೇ. ಚೆಲುವ ಕಂದ ನಿನ್ನನೊಮ್ಮೆ ನೋಡ ಬಂದೆನೋ. ಚೆಲುವ ಕಂದ ನಿನ್ನನೊಮ್ಮೆ ನೋಡ ಬಂದೆನೋ. ನಲವಿನಿಂದ ಕಳುವು ನೀನೆ ಕುಲದ ದೀಪನು. ಹೌದು ಮಗನೇ. ನಲವಿನಿಂದ ಕಳುವು, ನಲವಿನಿಂದ ಕಳುವು ನೀನೆ ಕುಲದ ದೀಪನು. ನಿನ್ನ ನೋಡ ಬಂದೆನು, ನೀ ಕುಲದ ದೀಪನು. ನಲವಿನಿಂದ ಗಳು ನೀನೆ ಕುಲದ ದೀಪನು. ಹುಲಿಗೆ ಇದ್ದೆ ವಚನಗಳನ್ನು ತಿರುಗಿ ಪೋಪೆನು. ಹುಲಿಗೆ ಇದ್ದ ವಚನಗಳನ್ನು ತಿರುಗಿ ಪೋಪೆನು. ಕಂದ, ಬಳಲಬೇಡ ಮಗನೇ, ಬಳಲಬೇಡ ಸತ್ಯ ದೇವ ನಿರತ ಕಾಯುವನು. ಬಳಲಬೇಡ ಸತ್ಯ ದೇವ ನಿರತ ಕಾಯುವನೋ. ಚಲುವ ಕಂದ ನಿನ್ನನೊಮ್ಮೆ ನೋಡ ಬಂದೆನು. ಚೆಲುವ ಕಂದ. ಅಮ್ಮ, ನೀನು ಬಂದ ಆತರದಲ್ಲಿ ಹಾ. ಏನನ್ನು ನೋಡದೆ ಹಸಿವೆಯಿಂದ ಹ್ಮ್. ಅಳುತ್ತಿರುವಂತ ನಾನು ಹೊಟ್ಟೆಯನ್ನ ತುಂಬಿಸಿಕೊಂಡೆ. ಆ, ಹೊಟ್ಟೆ ತುಂಬಿತು ಅಮ್ಮ. ಹಾ, ಈಗ ನಿನ್ನ ಮುಖವನ್ನ ನೋಡ್ತಾ ಇದ್ದೇನೆ. ಆ, ಎಂದಿನಂತಿಲ್ಲ ನಿನ್ನ ಮುಖ. ಓಹೋ. ಏನೋ ಒಂದು ಹ್ಮ್, ಆತುರದಲ್ಲಿಯೋ ಅಥವಾ ಏನೋ ಏನು ಹೇಳಬೇಕು ಎನ್ನುವುದ ವಿಚಾರದಲ್ಲಿಯೋ ಹ್ಮ್. ಇದೆಯಮ್ಮ. ಹೇಳಮ್ಮ, ಏನು ಅನ್ನುವುದಾಗಿ. ಚೆಲುವ ಕಂದ, ಓ, ಈ ಮಹಾ ದೊಡ್ಡಿಯಲ್ಲಿ ಆ, ಎಷ್ಟೋ ನಮ್ಮ ಅಕ್ಕ ತಂಗಿಯಂದಿರು ಕರುವನ್ನು ಹೆತ್ತಿದ್ದಾರೆ. ಹೌದಮ್ಮ. ಆದರೆ ಆ, ಈ ಪುಣ್ಯಕೋಟಿಯ ಮಗನಾದಂಥ ನಿನ್ನನ್ನು ಆ, ಚೆಲುವ ಎಂದು ನಾನು ಬೋಧಿಸುವುದಲ್ಲ, ಆ, ಗೋ ಸಂಕುಲವೇ ಬೋಧಿಸುವುದರ ಜೊತೆಗೆ ಗೋಪಾಲಕರ ಅನ್ವರ್ಥ ನಾಮವಿದು. ಅಷ್ಟೇ ಅಲ್ಲಮ್ಮ, ಆ, ಈ ಗೋಪಾಲಕರು ನನ್ನನ್ನು ಅಷ್ಟೇ ಮುದ್ದಾಡುತ್ತಾ ಹ್ಮ್. ಅಪ್ಪಿಕೊಂಡು ಆಡ್ತಾ ಇದ್ದಾರೆ ಅಮ್ಮ. ಅಲ್ವೇನೋ ಕಂದ. ಹೌದಮ್ಮ. ಹ್ಮ್. ನಿನ್ನ ಈ ಅಂದವಾದ ರೂಪವನ್ನು ಹ್ಮ್. ಅಂದು ನೋಡಿದೆ, ಆ, ಇಂದು ಕಂಡೆ, ಮುಂದೆ ಕಾಣಲಾರೆ ಕಂದ. ಮುಂದೆ ಏನಾಯ್ತಮ್ಮ? ಅದು ಆ, ಹುಲ್ಲುಗಾವಲಲ್ಲಿ
ಮೆಂದು ಬರುತ್ತಿರುವಂತಹ ಕಾಲದಲ್ಲಿ ಘೋರ ವ್ಯಾಘ್ರವೊಂದು ನನ್ನನ್ನು ಅಡ್ಡಗಟ್ಟಿತು. ಮಗು, ಏನಮ್ಮ? ಕಂಡ ಕ್ಷಣದಲ್ಲಿ ನನ್ನ ಜಂಗ ಬಲವೇ ಉಡುಗಿ ಹೋಯಿತು. ಓಡಿ ಬರಲಿಲ್ಲ ಅಮ್ಮ ಅಷ್ಟು ಹೊತ್ತಿಗೆ? ಓಡುವಂತಹ ಶಕ್ತಿ ಸಾಮರ್ಥ್ಯ ನನಗಿರಲಿಲ್ಲ. ಜೊತೆಗೆ ಓಡಿ ಬರುವಂತಹ ಮಾರ್ಗದಲ್ಲಿ ಅಡ್ಡವಾಗಿ ನಿಂತ ಆ ಕ್ಷಣದಲ್ಲಿ ಕೂಡ ವ್ಯಾಘ್ರನಾದರೂ ಕರುಣೆ ತೋರಿದ. ಮಗನೇ, ಕರುಣೆ ತೋರಿದ. ಏನಮ್ಮ? ಅದು ನನ್ನ ಭಾಗ್ಯ ಅಂತ ಭಾವಿಸ್ತೇನೆ. ಅದು ನನ್ನ ಭಾಗ್ಯವಮ್ಮ. ನಿನ್ನನ್ನು ನೋಡುವುದಕ್ಕೆ ನನಗೆ ಅವಕಾಶವಿತ್ತ ದೇವರು. ಸತ್ಯವಾಗಿ ಹೌದು ಮಗನೇ. ಆದರೆ ಈ ನಿನ್ನನ್ನು ಕಾಣುವ ಭಾಗ್ಯ ಇವತ್ತಿಗೆ ಕೊನೆಯಾಗಿ ಹೋಯ್ತು. ಏನಮ್ಮ, ಏನು ಹೇಳ್ತಾ ಇದ್ದೀಯ? ಯಾಕೆ ಆತರ ಮಾತನಾಡಬೇಡಮ್ಮ, ಆಡಬೇಡ. ಮುರಿದು ತಿನ್ನುವಂತಹ ವ್ಯಾಘ್ರನಿಗೆ ನನ್ನ ಮಗನನ್ನು ನೋಡಿ ಬರುತ್ತೇನೆ. ಸಣ್ಣ ಅವಕಾಶವನ್ನು ಕೊಡು. ಯಾವುದೇ ಒಂದು ವ್ಯಕ್ತಿಯಾದರೂ ಸಾವಿನ ಅಂಚಿನಲ್ಲಿರುವ ಮನೆಗೆ ಒಂದು ಮಾತನ್ನು, ಒಂದು ವಚನವನ್ನು ಕೊಡ್ತಾನೆ. ಅದೇ ರೀತಿಯಿಂದ ಅವನಲ್ಲಿ ಕೇಳಿಕೊಂಡೆ, ಒಪ್ಪಲಿಲ್ಲ. ಕೊನೆಯದಾಗಿ ಭಾಷೆಯನ್ನು ಕೊಟ್ಟು ಬಂದಿದ್ದೇನೆ. ಮಗು, ನಿನ್ನನ್ನು ಕಂಡು ಬಂದು ಕೊಂದು ತಿನ್ನು ಮಾವುಲಿಗೆ ಆಹಾರವಾಗುತ್ತೇನೆ ಎಂದು ಭಾಷೆ ಕೊಟ್ಟು ಬಂದಿದ್ದೇನೆ. ಮಗ, ಅಮ್ಮ ತಿರುಗಿ ಪೋಪೇನು. ಅಮ್ಮ, ಹಾಗೆ ಹೇಳಬೇಡಮ್ಮ, ಹೇಳಬೇಡ ಅಮ್ಮ. ಯಾಕಪ್ಪ? ಅಮ್ಮ ನೀ ಮೃತ್ಯುವ ಅರಸಿ ಹೋಗುವರ ಅಮ್ಮ ನೀ ಮೃತ್ಯುವ ಅರಸಿ ಹೋಗುವರೆ ನಿಮ್ಮ ಮಮತೆ ಈಗ ತೊರೆದು ಅಮ್ಮ ನಿಮ್ಮ ಮಮತೆಯನೀಗ ತೊರೆದು ಕರ್ಮ ಭೂಮಿಯೊಳು ಬಾಳಲಾರೆನು ಮುಂದೆ ಅಮ್ಮ. ಈ ಕರ್ಮ ಭೂಮಿಯೊಳು ಬಾಳಲಾರೆನು ಮುಂದೆ. ಸುಮ್ಮನಿ ಓದು ಎಮ್ಮ ಜೊತೆಯೊಳು ನೀನು ಅಮ್ಮ. ಕರ್ಮ ಭೂಮಿಯೊಳು ಬಾಳಲಾರೆನು ಮುಂದೆ. ಸುಮ್ಮನಿ ಓದು ಎಮ್ಮ ಜೊತೆಯೊಳು ನೀನು. ಅಮ್ಮ, ಏನು ಮಾತನಾಡ್ತಿದ್ದೀಯಮ್ಮ? ನೀನಾಡುವ ಮಾತನ್ನು ಅರಗಿಸಿಕೊಳ್ಳುವಂತಹ ಶಕ್ತಿ ನನಗಿಲ್ಲಮ್ಮ. ಯಾಕೆ ಕಂದ? ಮತ್ತೆ ಆ ಮಾತನ್ನು ಹೇಳಬೇಡಮ್ಮ, ಹೇಳಬೇಡ. ಹುಟ್ಟಿದ ತಕ್ಷಣ ಕಣ್ತೆರೆದು ನೋಡಿದಾಗ ಕಂಡದ್ದು ನಿನ್ನನ್ನೇ ಅಮ್ಮ, ಮತ್ತೇನನ್ನು ಕಾಣಲಿಲ್ಲ. ನಂತರದಲ್ಲಿ ಕಣ್ಣಿನ ರೆಪ್ಪೆ ಕಣ್ಣನ್ನು ಕಾಪಾಡುವ ಹಾಗೆ ನನ್ನನ್ನು ರಕ್ಷಿಸ್ತಾ ಬಂದವಳು ನೀನು. ಏನು ಗೊತ್ತು ನನಗೆ? ಹಸಿವೆ ಆದಾಗ ಕೂಗುವುದು ಗೊತ್ತು, ಹೊಟ್ಟೆ ತುಂಬಿದಾಗ ಕುಣಿಯುವುದು ಗೊತ್ತು. ಗೊತ್ತಪ್ಪ. ಮತ್ತೇನು ಗೊತ್ತಿಲ್ಲವಮ್ಮ. ಅಮ್ಮ, ಬದುಕಿನಲ್ಲಿ ಏನು ಮುಂದಡಿ ಇಡಬೇಕಾದರೂ ಅದು ನಿನ್ನ ಹೆಜ್ಜೆ ಅಂತ ಇಡುವುದು ನಾನಮ್ಮ. ಹಾಲನ್ನ ಕುಡಿಯುವುದನ್ನ ಬಿಟ್ಟರೆ ಒಂದು ಕಡ್ಡಿ ಹುಲ್ಲನ್ನ ತಿನ್ನುವುದಕ್ಕೂ ನನಗೆ ಬರುವುದಿಲ್ಲಮ್ಮ. ಇಂತಹ ಕಾಲದಲ್ಲಿ ನೀನು ನನ್ನನ್ನು ಬಿಟ್ಟು ಹೋಗ್ತೆ ಅಂದ್ರೆ ಬದುಕುವ ಶಕ್ತಿ ನನಗಿಲ್ಲಮ್ಮ. ಅಮ್ಮ ಕಂದ, ಮರುಗಾದಿರು ಮಗನ ಮರುಗಾದಿರು ಮಗನೇ ನೀನು. ಮರುಗಾದಿರು ಮಗನೇ ನೀನು. ಪರಮೇಟಿ ಬರೆದ ತೆರನವುದು ಮೇಳೋ. ಪರಮೇಟಿ ಬರೆದ ತೆರನವುದು ಮೇಳೋ. ಆ
ವರೆಗೆ ಸಹ ಬವೆಯೊಳೆನುತ ಗೌರಿಯೊಳು ಪರಿಗಳನ್ನು ಬೇಳೆ ಮತ್ತ ಮರುಗದಿರೋ ಮಗನೇ ಮಗನೇ. ಅಮ್ಮ, ಹಾ ಎಷ್ಟು ಸಲೀಸಾಗಿ ಹೇಳಿಬಿಟ್ಟೆ ಅಮ್ಮ. ಏನು ಕಂದ? ಸಾವಿನ ದವಡೆಗೆ ನೀನು ಹೋಗ್ತೀಯ ಅಂತ. ಹಾ ಹ್ಮ್. ಅಷ್ಟು ಧೈರ್ಯವಾಗಿ ನನಗೆ ಹೇಳುವಂತ ಶಕ್ತಿ ನನಗೆ ದೇವರು ಕೊಟ್ಟಿಲ್ಲಮ್ಮ. ಹೌದಾ? ಯಾಕೆಂದ್ರೆ ಹ್ಮ್ ಇಲ್ಲಿ ಮೊದಲೇ ಹೇಳಿದ ಹಾಗೆ ಹಾ ನಾನು ಕುಣಿಯುವುದಿದ್ರು ಆಟವಾಡುವುದಿದ್ರು ಎಲ್ಲವೂ ನಿನ್ನ ಜೊತೆಯಲ್ಲಿ ಅಮ್ಮ. ಹಾ ಅಷ್ಟೇ ಅಲ್ಲ, ಹಾ ಹಸಿವೆ ಎಂದು ಕೂಗುವುದು ನಿನ್ನಲ್ಲಿಯೇ ಹೌದಪ್ಪ. ಅಮ್ಮ. ಹಾ ನೀನು ಹಾಗೆ ಮಾಡಿದೆ ಅಂತ ಆದ್ರೆ ಹಾ ಯಾರ ಜೊತೆಯಲ್ಲಿ ಮಲಗಲಮ್ಮ? ಓಹೋ. ಯಾರ ಮೊಲೆಯನ್ನ ಉಂಡು ಹೊಟ್ಟೆ ತುಂಬಿಸಿಕೊಳ್ಳಮ್ಮ ಕೊಳ್ಳಲಮ್ಮ. ಹೇಳು ಅಮ್ಮ, ಈಗ ನೀನು ಬಿಟ್ಟು ಹೋಗ್ತೀಯಂತಾದ್ರೆ ನನಗೆ ಬದುಕುವ ಶಕ್ತಿ ಇಲ್ಲಮ್ಮ, ಇಲ್ಲ. ಮಗನೇ, ಹ, ಅಳಬೇಡ ಕಂದ. ಖಂಡಿತವಾಗಿ ಆ, ವ್ಯಾಘ್ರನಿಗೆ ಭಾಷೆ ಕೊಟ್ಟ ಅಮ್ಮ, ಮರುಕ್ಷಣದಲ್ಲಿ ನಿನ್ನ ಜೀವನದ ಬಗ್ಗೆ ದಾರಿಯುದ್ದಕ್ಕೂ ಯೋಚಿಸುತ್ತಾ ಬಂದಿದ್ದೇನೆ ಕಂದ. ಹೇಳ್ಬೇಕಿತ್ತಮ್ಮ, ಚಿಕ್ಕ ಮಗನಿದ್ದಾನೆ ಅವನಿಗೆ, ಹಾ ಅವನ ಸಲುವಾಗಿ ನನ್ನನ್ನು ಬಿಟ್ಟು ಬಿಡು ಅಂತ ಹೇಳ್ಬೇಕಿತ್ತಮ್ಮ. ಮಗು, ಆ, ಆಡ್ತಾ ಇದ್ದೀಯ. ನಿನ್ನ ಈ ಕರುಳಿನ ಕೂಗಿನಲ್ಲಿ ಆ, ನನ್ನಲ್ಲಿ ಕೇಳುತ್ತಿರುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ನನ್ನ ಬಾಯಿ ಬರುತ್ತಿಲ್ಲ ಕಂದ. ನಿನ್ನ ನೆಲೆಯಲ್ಲಿ ನೀನು ಕೇಳುವಂಥ ಪ್ರಶ್ನೆಗಳೆಲ್ಲವೂ ಸತ್ಯವೇ ಆಗಿತ್ತು. ಅಮ್ಮ, ಆದರೆ ಉತ್ತರಿಸುವ ಸ್ಥಿತಿಯಲ್ಲಿ ನಾನಿಲ್ಲ ಮಗು. ಅಮ್ಮ, ಭಾಷೆಯನ್ನಿತ್ತು ಬಂದಿ ಅಂತ ಹೇಳ್ತಾ ಇದ್ದಿ. ಖಂಡಿತವಾಗಿ ಸಾಯುವ ಕಾಲಕ್ಕೂ ಅದು ಯಾವ ಭಾಷೆ ಅಮ್ಮ? ಮಗು, ಸಾವು ಹ್ಮ್. ಸತ್ಯಕ್ಕಿಂತ ಸಾವು ಮೇಲಲ್ವೋ ಕಂದ. ಜೀವನದಲ್ಲಿ ಸತ್ಯ ಒಂದೇ ಸ್ಥಿರವಾದದ್ದು, ಈ ಬದುಕು ಎನ್ನುವಂಥದ್ದು ನಶ್ವರ. ಆಡಿದೆಯಲ್ಲ ನೀನು, ನೀನಿಲ್ಲದೆ ನನಗೆ ಬದುಕಿಲ್ಲ ಎಂದು. ಇಲ್ಲವಮ್ಮ. ಮಗು, ಆ, ಆ ಅರ್ಥದಲ್ಲಿ ಯೋಚಿಸಬೇಡವೋ ಕಂದ. ಯಾಕೆ ಹೇಳು? ಈ ಯಾಕಮ್ಮ? ಲೋಕದಲ್ಲಿ ಆ, ಆ ವಿಧಿ ಬರೆದಂಥ ಬರಹವನ್ನು ಪ್ರಾಣಿಯಾಗಲಿ ಮನುಷ್ಯನಾಗಲಿ ಅನುಭವಿಸಿ ತೀರಲೇಬೇಕು. ಯಾಕೆ ಹೇಳು? ಹುಟ್ಟಿದ ತಕ್ಷಣದಲ್ಲಿ ತಾಯಿಯನ್ನು ಕಳೆಕೊಂಡಂಥ ಕಂದ ಮಗಳು ಎಷ್ಟು ಬಾಳಿ ಬದುಕಿಲ್ಲ ಮಗಳೇ. ಅಂದಾಗ ಈ ಪುಣ್ಯಕೋಟಿಯ ಸಹಚರರೊಂದಿಗೆ ಬೆಳೆಯುತ್ತಿರುವಂಥ ನಿನಗೆ ಯಾವುದೇ ಒಂದು ತಬ್ಬಲಿತ್ವವು ಬರಲಾರ. ಇಂತಹ ಗೋಪ್ರೇಮಿಗಳ ಸಮೂಹದಲ್ಲಿ ನೀನಿರುವಾಗ ನಿನಗೆ ತಬ್ಬಲಿ ಎನ್ನುವಂತಹ ಆಯಾವ ಭಯ ಕಾಡಬಾರದು, ಕಾಡದು ಮಗನೇ. ನೀನು ಧೈರ್ಯದ ಮಾತನ್ನ ಹೇಳ್ತೀಯಮ್ಮ. ಆದರೆ ಹಾ ನಾನು ಹೇಗೆ ನಡೆದುಕೊಳ್ಳಬೇಕು ಎನ್ನುವುದೇ ನನಗೆ ಅರ್ಥವಾಗ್ತಾ ಇಲ್ಲಮ್ಮ. ಹೇಗೆ ಜೀವನ, ಮುಂದಿನ ಬದುಕು ಹೇಗೆ ಎನ್ನುವುದೇ ನನಗೆ ಗೊತ್ತಾಗ್ತಾ ಇಲ್ಲಮ್ಮ. ಮಗು, ಹುಟ್ಟಿಸಿದವ ಹುಲ್ಲು ಮೇಯಿಸುವುದಿಲ್ವೋ? ಇನ್ನು ನಿನ್ನ ಬಗ್ಗಾಗಿ ನಾನು ಹೇಳುವುದಿದ್ರೆ ಮಗು, ತಬ್ಬಲಿ ತಾನು ಎನ್ನುವಂತಹ ಕೊರಗು ನೀನು ಪಡುವ ಹಾಗೆಯೇ ಇಲ್ಲ. ಯಾಕೆ ಗೊತ್ತಾ? ಹುಟ್ಟಿದಂಥ ಮಗುವನ್ನು ತಬ್ಬಲಿ ಆಯಿತು ಅಂತಾದರೆ ಹಲವಾರು ತಾಯಂದಿರ ಪ್ರೀತಿಯಲ್ಲಿ ಬೆರೆಯುತ್ತದೆ ಮಗು, ಒಂದು ತಾಯಿಯದಲ್ಲ. ಅದರಲ್ಲಿಯೂ ಈ ಪುಣ್ಯಕೋಟಿಯ ಕಂದನಿಗೆ ಯಾವ ಕಾಲದಲ್ಲೂ ಅಂತಹ ತಬ್ಬಲಿತ್ವದ ಸ್ಥಿತಿ ಬರಲಾರದು. ಇನ್ನೂ ವಿಶೇಷವಾಗಿ ನಾನು ಯೋಚನೆ ಮಾಡಿದಂತಹ, ನಾನು ತೀರ್ಮಾನ ಮಾಡಿದಂತಹ, ನಿನ್ನ ಜೀವನಕ್ಕೆ ವ್ಯವಸ್ಥೆ ಕೈಗೊಂಡಂತಹ ಕಾರ್ಯ ಇನ್ನೊಂದಿದೆ ಮಗು. ಏನಮ್ಮ? ನನ್ನ ಅಕ್ಕ ತಂಗಿಯಂದಿರಲ್ಲಿ ನಿನ್ನ ಸಂಪೂರ್ಣದ ಹೊಣೆಗಾರಿಕೆಯನ್ನು ವಹಿಸಿ ನನ್ನ ಮಾರ್ಗವನ್ನು ನಾನೇ ನೋಡ್ಕೊಳ್ತೇನೆ ಕಂದ. ಆದ್ದರಿಂದ ತಂಗಿ, ಅಕ್ಕ, ಗೌರಿ, ಅಕ್ಕ, ಒಂದು ಚಿಂತಾಜನಕವಾದಂಥ ಸನ್ನಿವೇಶ ಕೇಳಿಸಿಕೊಂಡೆನಕ್ಕ. ನಮ್ಮ ಕುಟುಂಬದಲ್ಲಿ ಬಂದ್ಬಿಡ್ತು. ಹಾಗಾಗಿ ಹಾ, ನಿನ್ನಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಏನಕ್ಕ? ಅಥವಾ ನೋಡು, ನನ್ನ ಮಗನ ಈ ಮಾತುಕತೆಯಲ್ಲಿ ಅರ್ಥೈಸಿದವಳಿದ್ದೀಯ ನೀನು. ಸತ್ಯ. ಆದರೂ ಸಹ ಪುನಃ ಉಚ್ಚರಿಸ್ತೇನೆ. ಹಾ, ವ್ಯಾಘ್ರನಿಗೆ ಭಾಷೆಯನ್ನು ಕೊಟ್ಟು ತಕ್ಷಣವೇ ಬಂದು
ನಿನಗೆ ಬಲಿಯಾಗ್ತೇನೆ. ಕಂದನನ್ನು ಒಂದೊಮ್ಮೆ ಕಾಣುವುದಕ್ಕೆ ಅವಕಾಶ ಕೊಡು ಎಂದು ಕಾಡಿ ಬೇಡಿ ಬಂದವಳು ನಾನಿದ್ದೇನೆ. ಹಾಗಾಗಿ ನನ್ನ ಕಂದನ ಸರ್ವಸ್ವವು ನೀವೇ, ತಂದೆಯೂ ನೀವೇ, ತಾಯಿಯೂ ನೀವೇ, ಒಡನಾಡಿಯೂ ನೀವೇ. ಗೌರಿ ಅಕ್ಕ, ಮುದ್ದು ಮಾಡಬೇಕೆಂಬ ಒಂದು ಉದ್ದೇಶದಿಂದ ಮುಂದೆ ಬಂದರೆ ಹಾಯಬೇಡಿ. ಇನ್ನು ಹಾಲುಣ್ಣುವ ಚಪಲದಿಂದ ಹಿಂದೆ ಬಂದರೆ ಬದಿಬೇಡಿ. ನಿಮ್ಮ ಕಂದನೆ ಅಂತ ಭಾವಿಸಿ ನನ್ನ ಈ ಕರುಳಿನ ಕುಡಿಯನ್ನು ಸದಾ ರಕ್ಷಿಸಿ ಎಂದು ಕೈ ಮುಗಿದು ಕೇಳಿಕೊಳ್ತಾ ಇದ್ದೀನಿ. ಅಕ್ಕ, ನನ್ನದೊಂದು ಮಾತನ್ನು ಅಕ್ಕ ಧರ್ಮವ ತರ್ಕಿಸೋ ಅಕ್ಕ ಧರ್ಮವ ತರ್ಕಿಸೋ ಚಿಕ್ಕವನ ಹೊಣೆಯುವುದು ನೀ ಯೋಚಿಸೋ ಚಿಕ್ಕವನ ಹೊಣೆಯುವುದು ನೀ ಯೋಚಿಸೋ ಚಿಕ್ಕವನ ಹೊಣೆಯುವುದು ನೀ ಯೋಚಿಸೋ ಮೂಕ ವ್ಯಾಘ್ರಕ್ಕೆ ತನುವನು ಮೂರ್ಖ ವ್ಯಾಘ್ರಕ್ಕೆ ತನುವನು ನೀನೀಡೆ ಮುಕ್ಕಣ್ಣ ಮೆಚ್ಚುವನೇನೋ ಮೂರ್ಖ ವ್ಯಾಘ್ರಕ್ಕೆ ತನುವನು ನೀನೀಡೆ ಮುಕ್ಕಣ್ಣ ಮೆಚ್ಚುವನೆ ಇದನು ತರ್ಕಿಸೋ ಯೋಚಿಸೋ ಅಕ್ಕ. ಗೌರಿ, ಸತ್ಯ ಧರ್ಮದ ಕುರಿತಾಗಿ ನಿನಗೆ ಬುದ್ಧಿಯನ್ನು ಹೇಳುವಷ್ಟು ದೊಡ್ಡವಳು ನಾನಲ್ಲ. ಸಾಕಷ್ಟು ತಿಳಿದುಕೊಂಡವಳಿದ್ದಿ ನೀನಕ್ಕ. ಆದರೆ ಇಂದು ಸತ್ಯವಾದ ಧರ್ಮದ ಕುರಿತು ನೀನು ಸ್ವಲ್ಪ ವಿಚಾರವನ್ನು ಮಾಡಬೇಕಕ್ಕ, ಸ್ವಲ್ಪ ವಿಚಾರವನ್ನು ಮಾಡಬೇಕು. ಯಾವ ದಶೆಯಲ್ಲಿ ಹುಲಿಗೆ ಮಾತನ್ನು ಕೊಟ್ಟಿದ್ದೇನೆ ಎನ್ನುವ ಕಾರಣಕ್ಕಾಗಿ ಕಂದನನ್ನು ಬಿಟ್ಟು ಹೊರಡುವುದಕ್ಕೆ ಸಿದ್ಧವಾಗಿದ್ದಿ. ಸಲ್ಲದೆ ಅಕ್ಕ, ಹುಲಿಗೆ ನೀನು ಮಾತನ್ನು ಕೊಟ್ಟಿದ್ದಿ ಸತ್ಯ ಅಕ್ಕ ಅಲ್ಲವೇ? ಹುಲಿಗೆ ನೀನೊಂದೇ ಆಹಾರವೇ ಹೇಳು. ಓಹೋ, ನಿನ್ನನ್ನು ಬಿಟ್ಟು ಬೇರೆ ಆಹಾರವನ್ನು ಅರಸುವ ಸ್ಥಿತಿಯಲ್ಲಿ ಆ ಹುಲಿ ಇಲ್ಲವೇ ಹೇಳಕ್ಕ? ಆ ವ್ಯಾಘ್ರ ಬೇರೆ ಯಾವುದಾದರೂ ಆಹಾರವನ್ನು ಹುಡುಕಿಕೊಂಡು ಅದು ಬದುಕಬಲ್ಲದು ತಾನೆ. ಆದರೆ ನಿನಗೆ ಗುರುತರ ಜವಾಬ್ದಾರಿಯೊಂದು ಉಂಟಲ್ಲಕ್ಕ, ಅದು ನಿನ್ನ ಮಗು. ನೀನು ನಮ್ಮೆಲ್ಲರಲ್ಲಿ ಹೇಳಬಹುದು, ಇವನ ಹೊಣೆಯನ್ನು ನೀವು ಹೊರಿ ಎಂದು. ಎಷ್ಟೊಂದರು ತಾಯಿಯೇ ಅಲ್ವೇ? ನಿಮ್ಮ ಮಗುವನ್ನು ನಾವು ಪ್ರೀತಿಯಿಂದ ಕಾಣಬಹುದು ಸತ್ಯ, ಆದರೆ ಆ ತಾಯಿಯ ಪ್ರೀತಿಯನ್ನು ಕೊಡುವುದಕ್ಕೆ ಸಾಧ್ಯ ಉಂಟೇನಕ್ಕ? ಈ ಚಿಕ್ಕ ಕಂದ ಹುಲ್ಲನ್ನು ತಿನ್ನುವುದಕ್ಕೂ ಶಕ್ತನಾಗಿಲ್ಲ, ಕೇವಲ ನಿನ್ನ ಹಾಲಿನ ಮೇಲೆ ಅವಲಂಬಿತನಾಗಿದ್ದಾನೆ. ಇಂತಹ ಸಣ್ಣ ಕಂದನನ್ನು ನೀನು ಬಿಟ್ಟು ಹೋದೆ ಅಂತಾದರೆ, ನಿನ್ನ ಈ ದೇಹವನ್ನು ಆ ಮೂರ್ಖ ವ್ಯಾಘ್ರನಿಗೆ ಒಪ್ಪಿಸಿದೆ ಅಂತಾದರೆ, ಒಂದು ವೇಳೆ ವ್ಯಾಘ್ರಕ್ಕೆ ಬೇರೆ ಆಹಾರವೇ ಇಲ್ಲದೆ ಹೋದರೆ ಆಗ ಇನ್ನೊಂದು ವಿಚಾರವನ್ನು ಮಾಡಬಹುದಿತ್ತಕ್ಕ. ಬೇರೆ ಆಹಾರವಿದ್ದು ನೀನು ಹೀಗೆ ತ್ಯಾಗಕ್ಕೆ ಮುಂದಾಗ್ತಿ ಅಂತಾದರೆ ಆ ಪರಶಿವನು ಇದಕ್ಕೆ ಮೆಚ್ಚಲಾರನಕ್ಕ, ಮೆಚ್ಚಲಾರ. ಗೌರಿ, ಹೌದಮ್ಮ, ಹೌದು. ಸಾಮಾನ್ಯವಾಗಿ ನಿನ್ನ ಈ ಬಂಧು ಪ್ರೇಮದ ದೆಸೆಯಲ್ಲಿ ಇನ್ನು ಸಾಮಾನ್ಯವಾದಂತಹ ಜೀವಿಗಳ ಅಥವಾ ಸಾಮಾನ್ಯವಾಗಿ ಸತ್ಯಕ್ಕೆ ಹತ್ತಿರವಿರುವ ಜನ ಈ ಲೌಕಿಕವಾದಂತಹ ಧರ್ಮ, ಪಾರಮಾರ್ಥಿಕವಾದಂಥ ಒಂದು ಧರ್ಮ, ಹೀಗೆ ಹಲವು ಎರಡು ಧರ್ಮಗಳು. ಈ ಲೌಕಿಕ ಧರ್ಮದಲ್ಲಿ ನೀನಾಡಿದ ಮಾತು ಸತ್ಯ, ಶಿವಮೆಚ್ಚನು ಎಂದು ಪಾರಮಾರ್ಥಿಕವಾಗಿ ವಿಚಾರ ಮಾಡಿದಾಗ ಭಾಷೆ ಕೊಟ್ಟಿದ್ದೇನೆ. ಒಂದು ವೇಳೆ ಬೇರೆ ಆಹಾರವನ್ನು ಆ ವ್ಯಾಘ್ರ ಬಯಸಿಕೊಂಡು ಹೋದ ಅಂತ ಇಟ್ಟುಕೊಳ್ಳೋಣ, ನಾನು ಇದ್ದಂಥ ಭಾಷೆ ಹಾಗೇ ಉಳಿಯುತ್ತದೆ.
ಇಂದಲ್ಲ ನಾಳೆ ಎಂದಾದರೊಂದು ದಿನ ಹಾ ಅವ ನನಗೆ ದರ್ಶನ ಕೊಟ್ಟ ಅಂತಾದ್ರೆ ಹ್ಮ್ ಹೇಗೆ ಮುಖ ತೋರಿಸಲಿ ಹೇಳು. ಅಕ್ಕ, ಹಾ, ಇದಕ್ಕೊಂದು ಉಪಾಯ ಉಂಟು. ಏನು? ಈಗ ಇಂದು ನಿನಗೆ ವ್ಯಾಘ್ರ ಸಿಕ್ಕಿದ್ಯಾಕೆ? ಹಾ, ನೀನು ಏಕಾಂಗಿಯಾಗಿ ಬಂದದ್ದರಿಂದ ತಾನೆ. ಓಹೋ, ಇನ್ನು ಮುಂದೆ ಹಾಗೆ ಬೇಡ ಅಕ್ಕ. ಹ್ಮ್, ನೀನು ಏಕಾಂಗಿಯಾಗಿ ಬರುವುದೇ ಬೇಡ. ಹಾ, ನೀನು ನಮ್ಮೊಟ್ಟಿಗೆ ಬಾ. ಹ್ಮ್. ಅಲ್ಲ, ನೀನು ಯಾವ ಮಾರ್ಗದಲ್ಲಿ ಹೋಗ್ತೀಯೋ ಆ ಮಾರ್ಗದಲ್ಲಿ ನಾವು ನಿನ್ನೊಟ್ಟಿಗೆ ಬರ್ತೇವೆ. ಹಾ. ನಿನ್ನ ರಕ್ಷಣೆಯನ್ನು ನಾವು ಮಾಡ್ತೇವೆ. ಹುಲಿಯಿಂದ ತಪ್ಪಿಸಿಕೊಂಡು ನಾವೆಲ್ಲ ಬದುಕಬಹುದಲ್ವೇನಕ್ಕ? ಗೌರಿ, ಹ್ಮ್ ಬಿದ್ದುವಾಗುವಂತನು ಬಿದ್ದು ನಾಳೆಗೆ ಬದ್ಧ ಸತ್ಯವು ಜಗದೊಳು ಮುತ್ತು ಸುತ ಮಗಳಲ್ಲಿ ನಾನಿಲ್ಲೇ ಬಂಧಿಸುವ ಪಾಶದಲ್ಲಿ ಸುತನ ಬಳಗದಲ್ಲಿ ಬಿದ್ದು ಹೋಗುವ ತನು ಇದು ಹ್ಮ್ ತಂಗಿ. ಅಕ್ಕ, ಇಂದಲ್ಲ ಹ ಮುಂದಿನ ಕ್ಷಣದಲ್ಲಿ, ಹ್ಮ್ ಮುಂದಿನ ಕ್ಷಣದಲ್ಲಲ್ಲ ನಾಳೆ, ಹ ಅಥವಾ ಒಂದು ಮಾಸದಲ್ಲಿ, ಹ್ಮ್ ಅಥವಾ ಒಂದು ವರ್ಷದಲ್ಲಿ, ಹ್ಮ್ ಎಂದಾದರೊಂದು ದಿನ ಈ ಬಿದ್ದು ಹೋಗುವ ಶರೀರಕ್ಕಾಗಿ ಹ ಸಿದ್ಧ ಸತ್ಯವನ್ನು ಹ್ಮ್ ಅಚಂದ್ರಾರ್ಕವಾಗಿ ಹ ಕೀರ್ತಿ ಧ್ವಜವನ್ನು ಹ್ಮ್ ಮೊಳಗಿಸುವ ಹ್ಮ್ ಆ ಸತ್ಯ ದೇವತೆಯನ್ನು ಮರೆತು ಹ ಈ ನಶ್ವರವಾದ ಶರೀರಕ್ಕಾಗಿ ಹ್ಮ್ ಆ ಸತ್ಯವನ್ನು ತ್ಯಾಗ ಮಾಡಿ ಹ್ಮ್ ಸುಖದಿಂದ ಬದುಕುವ ಹ್ಮ್ ಇಚ್ಛೆಯನ್ನು ಹ್ಮ್ ನಾನು ಮಾಡಬಲ್ಲೆನೆ. ಇನ್ನು ಒಂದು ದೃಷ್ಟಿಯಿಂದ ಹ ಈ ಯಾವ ಭವಪಾಶ ಹೇಳುವಂಥದ್ದೊಂದು, ಹ್ಮ್ ಕುಟುಂಬ ಪಾಶ ಹೇಳುವಂಥದ್ದೊಂದು, ಹ್ಮ್ ಈ ನಮ್ಮ ಸ್ನೇಹ ಪ್ರೇಮ ಮತ್ತು ಮುದ್ದು ಮಕ್ಕಳ ಹ ವ್ಯಾಮೋಹದ ಬಲೆಯಲ್ಲಿ ಸಿಲುಕಿ ಹ್ಮ್ ಸುಖದಿಂದ ಕಾಲ ಕಳೆಯಬಹುದು. ಆದರೆ ಕೊನೆಗೊಂದು ದಿನ ಆ ಮೃತ್ಯು ಪಾಶದಲ್ಲಿ ಸಿಲುಕಿ ಯಮ ಪಾಶಕ್ಕೆ ಕಟ್ಟು ಬಿದ್ದು ರೌರವ ನರಕದಲ್ಲಿ ಈ ಸತ್ಯ ನಮ್ಮ ಬೆನ್ನ ಹಿಂದೆ ಬರುವುದಿಲ್ಲ. ಆಗ ನಮ್ಮ ಸುಖ ಜೀವನ ನಮ್ಮೊಟ್ಟಿಗೆ ಬರುವುದಿಲ್ಲ. ಬರುವಂತಹ ಸತ್ಯವನ್ನು ಮರೆತು ಬಿಡ್ತೇವೆ ನಾವು. ಹ ಹಾಗಿದ್ದಾಗ ಇಂತಹ ಒಂದು ಘೋರವಾದಂತಹ ದುಸ್ಥಿತಿಗೆ ಹ್ಮ್ ನಿನ್ನ ಸಹೋದರಿ ಹೋಗಬೇಕೇ ಹೇಳು, ಹೋಗಬೇಕೇ ಹೇಳು. ಅಕ್ಕ, ಹ್ಮ್ ನೀನಾಡುವ ಮಾತು ಸತ್ಯ. ಹ್ಮ್ ಭವಪಾಶದಲ್ಲಿ, ಹ್ಮ್ ಈ ಬಳಗವೆಂಬ ಪಾಶದಲ್ಲಿ ನಾವು ಸಿಕ್ಕಿ ಹಾಕಿಕೊಳ್ಳಬಾರದು. ಹ್ಮ್ ಪಾಶದಿಂದ ತಪ್ಪಿಸಿಕೊಳ್ಳಬೇಕು ತಾನೆ. ಅಲ್ವೇ? ನಮ್ಮ ಜೀವಕ್ಕೆ ಹೆಚ್ಚಿನ ಮೌಲ್ಯವನ್ನು ನೀಡಬಾರದು ಅಲ್ವೇ? ಹ್ಮ್ ಸರಿ ಅಕ್ಕ, ಮುಗುದೆ ನಿನ್ನ ಮಾತು ಸರಿ. ನೀನಾರುಗಿದ ನುಡಿಗಾನು ಮೆಚ್ಚಿದೆ ಮುಗುದೆ ನೀ ಅರುಗಿದ ನುಡಿಗಾನು ಮೆಚ್ಚಿದೆ ಬಗೆದೆರನ್ಯ ಯೋಚನೆಯ ಸೊಗಸಿ ನೋಳಾನು ನಿನ್ನಯ ಬದಲಾಗಿ ಹೋಗುವೆ ಒದಗಿ ವ್ಯಾಘ್ರನ ಬಳಿಗೆ ನಲೋ. ಅಕ್ಕ, ತಂಗಿ, ನೀನು ಹೊರಡುವ ಸಿದ್ಧತೆಯಲ್ಲಿ ಹಾ ನಿನ್ನ ಮಗನ ರಕ್ಷಣೆಯನ್ನು ನಮಗೆ ನೀಡಿದ್ದಿ. ಹೌದು. ಆತನ ಹೊಟ್ಟೆ ತುಂಬಿಸುವ ಜವಾಬ್ದಾರಿಯನ್ನು ನಮಗೆ ನೀಡಿದ್ದಾನೆ. ಹಾ ಅಂದರೆ ಹಾ ನಿನ್ನಲ್ಲಿ ನಮ್ಮಲ್ಲಿ ಭೇದ ಇಲ್ಲ ಅಂತ ಅಲ್ವೇ ನೀನು ಆಡಿದ್ದು ಅಕ್ಕ? ಖಂಡಿತ ಇಲ್ಲ. ನಾವಿಬ್ಬರು ಒಂದೇ ಅಂತ ಅಲ್ವೇ ನೀನು ಹೇಳಿದ್ದು? ಸತ್ಯವಾಗಿ. ನಿನ್ನ ಮಗನು ಹಾಗೆ ಭಾವಿಸಬೇಕು ಅಂತ ತಾನೇ ಅರ್ಥ. ಮತ್ತೇನು? ಹಾಗಿದ್ರೆ ಒಂದು ಮಾರ್ಗ ಉಂಟಕ್ಕ, ಹಾಗಿದ್ರೆ ಒಂದು ಮಾರ್ಗ ಉಂಟು. ಏನಮ್ಮ ಹೇಳು, ಏನಮ್ಮ ಹೇಳು. ನೀನು ಆ ವ್ಯಾಘ್ರರಾಜನಿಗೆ ಕೊಟ್ಟಿದ್ದು ನಾನು ಹೋಗಿ ನನ್ನ ಮಗನನ್ನು ಕಂಡು ಬರ್ತೇನೆ ಅಂತ ತಾನೆ. ಖಂಡಿತ. ನಿನ್ನಲ್ಲಿಯೂ ನನ್ನಲ್ಲಿಯೂ ಭೇದ ಇಲ್ಲ ಅಂತ ಆದ ಮೇಲೆ ಹಾ ನಿನ್ನ ಬದಲಾಗಿ ನಾನು ಹೋಗಬಹುದಲ್ವೇನಕ್ಕ? ನಾನು ಹೋಗ್ತೇನಕ್ಕ, ನಾನು ಹೋಗ್ತೇನೆ. ತಂಗಿ, ಹೌದು. ಈ ದೃಷ್ಟಿಯಲ್ಲೇ ಹ್ಮ್ ಒಂದು ಪಥವನ್ನು ಅನುಸರಿಸಿದ್ರೆ ಹ ಹೌದು ಅಂತ ಹ್ಮ್ ಒಪ್ಪಿಕೊಳ್ತೇನೆ ನಾನು. ಹ ಆದರೆ ಸತ್ಯ ಕೊಟ್ಟಂತ ಭಾಷೆ ಹ್ಮ್ ಹಾಗೆ ಉಳಿಯುವುದಿಲ್ಲವೇನೆ? ನ್ಯಾಸಭೂತವಾಗಿ ಶರೀರ ಹ್ಮ್ ಮಾರಕವಾಗಿ ಹೋಗಿದೆ, ಇದ್ದು ಸತ್ತ ಹಾಗೆ ನಾನಿದ್ದೇನೆ ಹ ಅಂದಾಗ ಇದರಲ್ಲಿ ಬದಲಾವಣೆಯನ್ನು ಪರಿಗ್ರಹಿಸ್ತಾನೆ ಆ ವ್ಯಾಘ್ರ ರಾಜ.
ಖಂಡಿತ ಇಲ್ಲ. ಮತ್ತೇನು ಮಾಡುವುದಕ್ಕ ಹಾಗಿದ್ರೆ ಈಗ? ಖಂಡಿತವಾಗಿ ನಾನು ಹೋಗಿ ಪರಿಯಾಗಿ ಹೇಳಿದನು ರಾಜವೇಂದ್ರ ಕರೆದ ನುಡಿದ ರಾಜವೇಂದ್ರನು ಆಲಿಸಲು ಸುಗೊಂಬೆನು ಸಾರು. ಕೆಲವು ಸಮಯದಿಂದ ವೀಕ್ಷಿಸುತ್ತಾ ಇದ್ದೇನೆ. ಇವರ ಸಂಭಾಷಣೆಯನ್ನ ಅರ್ಥವಿಸಿಕೊಂಡಿದ್ದೇನೆ. ಇವರ ಮಾತುಗಳನ್ನು ಆಲಿಸುತ್ತಿದ್ದರೆ ರಕ್ತ ಕುದಿಯುತ್ತಿದೆ. ರೋಮಗಳು ಅನಾಯಾಸವಾಗಿ ನಿಮಿರಿ ನಿಲ್ಲುತ್ತವೆ. ಕಾರಣ ಏನು? ದುಷ್ಟ ವ್ಯಾಘ್ರನ ಆಹಾರಕ್ಕಾಗಿ ತಾನು ಹೋಗುತ್ತೇನೆ ಅನ್ನುವಂತ ಪೈಪೋಟ ಅಕ್ಕ ತಂಗಿಯರೋಳು. ಭಗಿನಿಯರೇ, ಒಂದು ಮಾತನ್ನು ಹೇಳುತ್ತೇನೆ, ಅರ್ಥವಿಸಿಕೊಳ್ಳಿ. ಅತಿಯಾದರೆ ಅಮೃತವೂ ವಿಷವಂತೆ. ಮಾತು ಕೊಟ್ಟಿದ್ದೇನೆ, ಕೊಟ್ಟ ಮಾತಿಗಾಗಿ ಹೋಗುತ್ತೇನೆ. ಕೊಟ್ಟ ಮಾತನ್ನು ಇಟ್ಟುಕೊಳ್ಳಬೇಕು. ಯಾರಲ್ಲಿ? ಸತ್ಪಾತ್ರರಲ್ಲಿ, ಸಜ್ಜನರಲ್ಲಿ, ಇಂಥವರಲ್ಲಿ ನಾವು ಕೊಟ್ಟ ಮಾತನ್ನ ಉಳಿಸಿಕೊಳ್ಳಬೇಕು. ದುಷ್ಟ ವ್ಯಾಘ್ರರಿಗೆ ಕೊಟ್ಟ ಮಾತಿನ ಲೆಕ್ಕ ಹೇಳ್ತೀರಾ? ಅಷ್ಟೇ ಅಲ್ಲ, ವಿರೋಧಿಯ ನೋಡಿ ಅಣ್ಣ, ಭಗಿನಿಯರೇ, ಹೋಗದೆ ಬೇರೆ ದಾರಿ ಇಲ್ವಲ್ಲ? ವ್ಯಾಘ್ರನಿದ್ದಾನಲ್ಲಿ, ಕಾಯ್ತಾ ಇದ್ದಾನೆ. ಒಮ್ಮೆ ಯೋಚಿಸಿ ನೋಡಿ. ದಾರಿಯಲ್ಲಿ ಸಿಕ್ಕಿದ ನಿನ್ನ ಪುಣ್ಯಕೋಟಿಯನ್ನ ವ್ಯಾಘ್ರ ಬಿಟ್ಟ ಅಂದಾದಿಗೆ ಎಲ್ಲಾದ್ರೂ ಇಂಥ ಕಥೆಯನ್ನು ನೀನು ಕೇಳಿದ್ಯೋ? ಈವರೆಗೆ ಕೇಳಿದ್ದಿಲ್ಲ. ಸಿಕ್ಕಿದ ಆಹಾರವನ್ನು ಬಿಟ್ಟ ಅಂತಾದ್ರೆ ಅವಳನ್ನು ತಿನ್ನುವ ಯೋಗ ಅವನ ಹಣೆಯಲ್ಲಿ ಪರಮಾತ್ಮ ಬರದಿಲ್ಲ ಅಂತ ಅರ್ಥ. ಇನ್ನು ಹೇಳ್ತಾ ಇದ್ದೀರಲ್ಲ, ನಾನು ಹೋಗ್ತೇನೆ. ಯಾಕೆ ನಾವು ಇದ್ದದ್ದು ನಿಮ್ಗೆ ಕಾಣಿಸುವುದಿಲ್ವಾ ಇಲ್ಲಿ? ಇದೋ ಅಂದ್ರೆ ನೀವು ಹೋಗ್ತೀರಿ ಅಂತಲ್ಲ? ನಾನು ಹೋಗ್ತೇನೆ. ಯಾಕೆ ಗೊತ್ತಾ? ಯಾಕೆ? ನಿಮ್ಮ ಹಾಗೆ ಬಲಿದಾನ ಮಾಡುವುದಕ್ಕಲ್ಲ, ಬಲಿಯನ್ನು ಪಡೆದು ಬರ್ತೇನೆ. ಹೋಗಿ ಹುಲಿಯ ಉದರವನ್ನ ಸೀಳಿ ಅವನ ರಕ್ತವನ್ನ ಹೀರಿ ಬರ್ತೇನೆ. ಯಾಕೆ ಈ ಮಾತು ಗೊತ್ತಾ? ಇಂದು ನೀವು ಹೋದಿ ಅಂತ ಆದ್ರೆ ಇವತ್ತು ನಿಮ್ಮನ್ನ ತಿಂದು ಮುಗಿಸ್ತಾನೆ. ಇಲ್ಲಿಗೆ ನಮ್ಮ ಈ ಸಂಕಟ ಮುಗಿತದ? ಇದು ಇಂದು ನಿರ್ಣಯದಲ್ಲ, ಹಿಂದಿನಿಂದಲೂ ನಡೀತಾ ಬಂದದ್ದು, ಇಂದು ನಡೀತಾ ಉಂಟು, ಮುಂದೆ ನಡೀತದೆ. ಯಾಕೆ ಹೇಳು? ಈ ಸಮಾಜವೇ ಹಾಗೆ. ಯಾರು ದುರ್ಬಲರಿರ್ತಾರೋ ಅವರನ್ನ ಪ್ರಬಲರು ಯಾವತ್ತಲೂ ಕಾಡುತ್ತಲೇ ಇರುತ್ತಾರೆ, ಅವರನ್ನ ಶೋಷಿಸುತ್ತಲೇ ಇರುತ್ತಾರೆ. ಇದು ಸ್ವಲ್ಪವಾದರೂ ಕೊನೆಯಾಗಬೇಕಾ? ಅಸಹಾಯಕರಾದಂತ ನಮ್ಮಂತವರು ಪ್ರತಿರೋಧವನ್ನು ಒಡ್ಡಲೇಬೇಕು. ಹಾಗಾಗಿ ಇದೋ ನೀನೊಬ್ಬನೇ ಹೋಗ್ತೀಯೇನಣ್ಣ? ಖಂಡಿತ ಹೋಗುವುದಿಲ್ಲ. ಕಳ್ಳ ಉಳಿದುತ್ತದೆ. ಪುಣ್ಯಕೋಟಿ, ಇದು ಹೋಗಬೇಕಾಗುವಂತ ಆಲೋಚನೆಯನ್ನ ಬಿಟ್ಟು ಬಿಡು. ಕೊಟ್ಟ ಮಾತನ್ನು ಉಳಿಸಿಕೊಳ್ಳುತ್ತೇನೆ, ವ್ಯಾಘ್ರನಿಗೆ ಆಹಾರ ಆಗಬೇಕು ಎನ್ನುವಂತ ಬಯಕೆ ನಿನ್ನಲ್ಲಿದ್ರೆ ಇದು ಅದನ್ನು ಮರೆತು ಬಿಡು. ಇದು ನಮ್ಮನ್ನು ನೋಡು, ನಾನು ಒಬ್ಬನೇ ಹೋಗ್ತೇನೆ ಅಂತ ಭಾವಿಸಬೇಡ. ಇದು ನನ್ನಂತ ವೃಷಭರು ಸಾವಿರಾರು ನಮ್ಮ ತಂಡದಲ್ಲಿದ್ದಾರೆ. ನಮ್ಮ ಉಬ್ಬಿದ ಭುಜವನ್ನು ನೋಡು, ನಮ್ಮ ಚಿಗುರು ಕೊಂಬನ್ನು ನೋಡು. ಕೊಂಬಿನಿಂದ ಹುಲಿಯನ್ನ ಇರಿದು ಕೊಂದು ಬರ್ತೇವೆ. ಆ ಕುರಿತಾಗಿ ನೀನು ಯೋಚಿಸಬೇಕಾದಂತ ಅಗತ್ಯವೇ ಇಲ್ಲ. ಬಿಡು ಚಿಂತೆಯನ್ನ. ಅಣ್ಣಂದಿರೇ, ಅಕ್ಕಂದಿರೇ, ಯೋಚಿಸಿ ಕ್ರೌರ್ಯವನ್ನು ಕ್ರೌರ್ಯದಿಂದಲೇ ಹತ್ತಿಕ್ಕ ಹೊರಟರೆ ಖಂಡಿತ ಆ ಕ್ರೌರ್ಯಕ್ಕೆ ಕೊನೆ ಎನ್ನುವಂತಹದ್ದಿಲ್ಲ. ಲೋಕದಲ್ಲಿ ಈ
ಬೃಹತ್ ಲೋಕಗಳು ಶಾಂತಿಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ನಮ್ಮ ಈ ಗೋ ಸಂಕುಲ ಬಾಳಿ ಬೆಳೆಯಬೇಕಿದ್ದರೆ, ಶಾಂತಿ ನಿರ್ಮಾಣ ಆಗಬೇಕಿದ್ದರೆ ಸತ್ಯವನ್ನು ಕಾಯ್ದುಕೊಂಡಾಗ, ಇನ್ನು ಆ ವೈರಿಗಳ ಮನ ತಣಿಸಿ ಸ್ನೇಹವನ್ನು ಬೆಳೆಸಿದಾಗ, ಆ ಸ್ನೇಹ ಬಾಂಧವ್ಯದಿಂದಾಗಿ ನಮ್ಮ ದೇಶ ಉಳಿಯುತ್ತದೆ, ನಮ್ಮ ಗೋ ಸಂಕುಲ ಉಳಿಯುತ್ತದೆ, ಗೋಪಾಲ ವರ್ಗ ಉಳಿಯುತ್ತದೆ. ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡುವಾಗ ಅಡ್ಡ ಬರುವಂತಹ ಈ ಹವ್ಯಾಸವನ್ನು ಮಾಡಬೇಡ. ಯಾಕೆ ಹೇಳು? ನೋಡು, ಇನ್ನು ನೀ ಪ್ರಬಲನಾಗಿದ್ದೀಯ, ಹೋಗಿ ಆ ವ್ಯಾಘ್ರನನ್ನು ಹತ್ತಿಕ್ಕಬಹುದು. ಆದ್ರೆ ಇಂದ ನಾಳೆಗೋ ಈ ಗೋ ಸಂಕುಲದ ಬೆಳವಣಿಗೆ ಯಾತ್ರೆ ಮುಗಿಯುವುದಲ್ಲವಲ್ಲ, ಸದಾ ಈ ವೈರತ್ವ ಬೆಳೆಯುತ್ತಲೇ ಹೋಗ್ತದೆ. ಸದಾ ಕಾಲದಲ್ಲಿ ನಿನ್ನಂಥ ಬಲಿಷ್ಠರು ನಮ್ಮ ಗೋ ಸಂಕುಲದಲ್ಲಿ ಹುಟ್ಟುತ್ತೇ ಇದ್ರೆ ಅಡ್ಡಿಲ್ಲ. ಇಲ್ಲವಾದ್ರೆ ಮುಂದಿನ ಅನಾಹುತವನ್ನು ಯೋಚಿಸಿ ನಿಮ್ಮೆಲ್ಲರಲ್ಲೂ ಕೊನೆಯದಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ, ಯಾವುದೇ ಒಂದು ರೀತಿಯಿಂದ ಈ ಸತ್ಯವನ್ನೇ ನಂಬಿ, ಸತ್ಯದ ಮಾರ್ಗವೇ ಸೌಖ್ಯ ಎಂದು ಭಾವಿಸಿ ಇಂತಹ ಒಂದು ತ್ಯಾಗಕ್ಕೆ ಹೊರಟಿರುವಂತಹ ಪುಣ್ಯಕೋಟಿಯನ್ನು ಎಂದು ತಡೆಯಬೇಡಿ. ಮಗು, ವರದವ ಜನವೇ ನಿರತ ದೈವವು, ವರದವ ಜನವೇ ನಿರತ ದೈವವು, ಅರಿಯದ ತರಳನನು ರಕ್ಷಿಪ, ಅರಿಯದ ತರಳನನು ರಕ್ಷಿಪ, ಪರಮಗತಿ ಐದುವೆನೋ, ಪರಮಗತಿ ಐದುವೆನು ಎನ್ನುತ್ತ ಕರುವ ಮುತ್ತಿಸುದ ಹೊರೆಯಿತಿ ಋಣವೆ ಮಗನೇ, ಹರಿಯಿತಿ ಋಣ, ಹರಿಯಿತಿ ಋಣವೆನ್ನು ಹೊರಡುದ ತಿರುಗಿ ನೋಡುದ ಹೆಜ್ಜೆ ಹೆಜ್ಜೆಗೆ. ಕಂದ, ಅಮ್ಮ, ಕೊನೆಯ ಕ್ಷಣದಲ್ಲಿ ನಿನ್ನನ್ನು ಮುದ್ದಿಸ್ತಾ ಇದ್ದೇನೆ. ಅಮ್ಮ, ನಮ್ಮ ಬಂಧು ಬಳಗದವರಿಗೆಲ್ಲ ಸಾಂತ್ವನ ಹೇಳಿ ಆಯಿತು. ನೀನಾಡಿದ ಮಾತನ್ನ ಎಲ್ಲವನ್ನ ಕೇಳುತ್ತಾ ಇದ್ದೇನೆ. ಹೌದು ಕಂದ. ಲೋಕದ ಜ್ಞಾನವನ್ನ ಅರಿಯದ ನನಗೆ ಹಾ, ನೀವಾಡಿದ ಮಾತನ್ನ ಒಂದಿಷ್ಟು ಅರ್ಥವಿಸಿಕೊಂಡೆ. ಹಾ, ನೀನು ಇಟ್ಟುಕೊಂಡಂತಹ ಸತ್ಯವನ್ನ, ನೀನಾಚರಿಸುವಂತಹ ಸತ್ಯಕ್ಕೆ ಯಾವತ್ತೂ ನಾನು ತೊಂದರೆಯಾಗಲಾರೆ, ಹಾ. ತೊಡಕಾಗಲಾರೆ. ಅಲ್ಲ, ಈ ಕರ್ಮಭೂಮಿಯಲ್ಲಿ ನಿನ್ನ ಹಾಲನ್ನ ಉಂಡು ಕುಣಿಯುವಂತಹ ಯೋಗ ಇಷ್ಟು ದಿನ ದೇವರು ನನಗೆ ದಯಪಾಲಿಸಿದ, ಅದುವೇ ನನ್ನ ಪಾಲಿನ ಯೋಗ ಅಂತ ಭಾವಿಸ್ತೇನೆ. ಅಷ್ಟೇ ಅಲ್ಲ, ನಿನ್ನ ಜೊತೆಯಲ್ಲಿದ್ದಂತಹ ಎಲ್ಲ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಹಾಗೆ ಗೋ ಸೇವಕರು ಎಲ್ಲ ಇಷ್ಟು ದಿನ ನಿನ್ನಿಂದ ಸುಖವನ್ನ ಅನುಭವಿಸಿದ್ದಾರೆ. ಏನು ಮಾಡಲಿ ಅಮ್ಮ, ಎಲ್ಲವನ್ನ ತೊರೆದು ನೀನು ಹೋಗುವಂತ ಕಾಲ ಬಂದಿತು ಅಂತ ಆದರೆ ನಾವು ಅದಕ್ಕೆ ಒಪ್ಪಲೇಬೇಕಮ್ಮ. ಹೊರೆಯಿತೀರುಣ ಮಗನೇ, ಕಂದ, ಹೊರೆಯಿತೀರುಣ ದೈವ ರಕ್ಷಿಪ ನಿರತ ನಿಂದನೋ. ಅಮ್ಮ, ನಾನು ಬದುಕುವುದಕ್ಕೆ ಇನ್ನು ಮುಂದೆ ಆಲೋಚನೆ ಮಾಡ್ತಾ ಇಲ್ಲಮ್ಮ. ನೀನು ಯಮ ಪಾಶಕ್ಕೆ ಅಲ್ಲ ಮೃತ್ಯು ಕೂಪಕ್ಕೆ ತೆರಳುತ್ತೀಯ ಅಂತ ಭಾವಿಸ್ತಾ ಇದ್ದೇನೆ. ಅದಕ್ಕಾಗಿ ದುಃಖ ಪಡ್ತಾ ಇದ್ದೇನೆ, ಅದಕ್ಕಾಗಿ ದುಃಖ ಪಡ್ತಾ ಇದ್ದೇನೆ. ಮಗು, ಅಳಬೇಡ, ಅಳಬೇಡ ಅಮ್ಮ. ಇದು ನಿನ್ನ ತಾಯಿಯ ಕೊನೆ ಕ್ಷಣ.
ನಮ್ಮ ಬಂಧು ಬಳಗದವರೆಲ್ಲ ಎಲ್ಲ ಕೊನೆಯ ಕಾಲಕ್ಕೆ ಒಂದು ಬಿಗಿಯಾದ ತಿರುಗಿ ನೋಡುತ್ತ ಹೆಜ್ಜೆಗೆ ಗಿರಿಯ ಶಿಖರವನೇರಿ ನುಡಿದಳು ಕರುಳು ಮಿಡಿವಂತೆ. ಚಂಡ ವ್ಯಾಘ್ರನೆ ಇನ್ನು ತಡವ್ಯಾಗೆ ಬಾರೋ ಕೊಂಡಿಸಿದೆ ಗವನ್ನು ತಡವ್ಯಾಗೆ ಬಾರೋ ಖಂಡಿಸಿ ನೀವೆ ನಿನ್ನು ಕಂಡ ಮಾಂಸವನೆಲ್ಲವ ಕಂಡ ಮಾಂಸವ ಎಲ್ಲವ ಉಂಡಿಗ ನಲಿಯೋ ದೃಢದೊಳು ನೀ ಸವಿ. ಮಗುವಿಗೆ ಸಾಂತ್ವನ ಹೇಳಿ ಗುಹೆಯತ್ತ ಸಾರಿ ಬಂದು ನೋಡಿದರೆ ಬಂದ ತಕ್ಷಣದಲ್ಲಿ ನನ್ನನ್ನು ಮುರಿದು ತಿನ್ನುತ್ತಾನೆ ಈತ ಅಂತ ಭಾವಿಸಿದ್ರೆ ನನ್ನ ಮೇಲಿನ ಕೋಪದಿಂದ ತಿರಸ್ಕಾರ ಭಾವದಿಂದ ಇರುವಂತೆ ಕಾಣ್ತಾ ಇದೆ. ಓ ವ್ಯಾಘ್ರರಾಜ, ಇದು ನನ್ನ ದೇಹವನ್ನು ನಿನ್ನ ಕ್ರೂರವಾದಂಥ ನಖಗಳಿಂದ ಬೇಗ ಖಂಡಿಸಿ ಆ ರಕ್ತವನ್ನು ಹೀರು, ಖಂಡಗಳನ್ನೆಲ್ಲ ಬೇರೆ ತುಂಡಾಗಿ ಎಸಗಿ ತಿನ್ನು. ಅಷ್ಟೇ ಅಲ್ಲ, ನನ್ನ ರಕ್ತವನ್ನು ಹೀರು. ಯಾಕೆ ಯೋಚಿಸುತ್ತಿದ್ದೀಯ? ಕೊನೆಯದಾಗಿ ಒಂದು ಬೇಡಿಕೆ. ನಾನು ಕೇಳಿದ್ದನ್ನು ನೀನು ಸದಾ ಅನುಗ್ರಹಿಸಿದ್ದೀಯ. ಆ ಸ್ಮರಣೆಯಿಂದ ಮತ್ತೆ ಕೇಳ್ತಾ ಇದ್ದೇನೆ. ಈ ದೇನುವಿನ ಒಂದು ಬಿಡಿ ಭಾಗಗಳು ನಷ್ಟವಾಗಬಾರದು. ಆ ರೀತಿಯಿಂದ ನನ್ನನ್ನು ಮುರಿದು ತಿನ್ನು. ಬಾ ಬಾ ಬಾ. ಪುಣ್ಯಕೋಟಿಯ ನೋಡಿ ಕ್ರೂರನ ಹೃದಯವ ಪುಣ್ಯಕೋಟಿಯ ನುಡಿ ಕ್ರೂರನ ಹೃದಯವ ತಲ್ಲಣಗೊಳಿದ ಲಾಕ್ಷಣದಿ ಕಣ್ಣೀರ ಸುರಿಸುತ್ತ ಮಣಿದು ಪಾದದಿ ಬೇಡ ಸಣ್ಣವನಾದನಿ ಕ್ಷಮಿಸೋಗ ಕ್ರೂರಿಯಾದೆನ್ನಯ ನಯನವ ತೆರೆಸಿದೆ ಕ್ರೂರಿ ಆದೆನ್ನಯ ನಯನವ ತೆರೆಸಿದೆ ಮರಣ ಭಯವ ನೀ ತೊರೆದು ಮರಣ ಭಯವ ನೀ ತೊರೆದು ಮರಣ ಭಯವ ನೀ ತೊರೆದು ಪರಮ ಪಾವನೆಯದ ವಿಶ್ವಮಾತೆಯೋ ನೀ ಪರಮ ಪಾವನೆಯೇ ವಿಶ್ವಮಾತೆಯು ಎಂಬ ಪರಿಜ್ಞಾನ ಇತ್ತೇ ಎನಗೆ ಪರಿಜ್ಞಾನ ಇತ್ತೇ ಎನಗೆ ಚೂರಿಯಾದೆನ್ನ ನಯನವ ತೆರೆದಿದೆ ಪರಮ ಪಾವನೆ ವಿಶ್ವ ಮಾತೆಯು ಎಂಬ ಪರಿಜ್ಞಾನ ಇತ್ತೆನಗೆ ಕ್ಷಮಿಸು ಕ್ಷಮಿಸು ಕ್ಷಮಿಸು. ಇದೇನಿದು? ದೇನುವಿಗೆ ಅವಯವನ್ನು ಕೊಟ್ಟು ಕಳಿಸಿದವನು ನಾನು. ಮೂಕ ವಿಸ್ಮಿತನಾಗಿ ಕೆಲ ಸಮಯ ಕುಳಿತು ನೋಡಿದೆ. ಯಾಕೆ ಕೊಟ್ಟೆ?
ನನಗೆ ವಂಚಿಸಿ ಹೋಯಿತುದೇನು? ಹಸಿವಿನಿಂದ ಬಳಲಬೇಕು ಎನ್ನುವಂತಹ ಯೋಚನೆಯಲ್ಲಿದ್ದವನು ನಾನು. ಇಲ್ಲ, ಬಂದು ನನ್ನ ಕಲ್ಲರೆಯು ಕರಗುವ ರೀತಿಯಲ್ಲಿ ಮಾತನಾಡಿಸ್ತಾ ಇದ್ದಾಳೆ. ಇವಳ ಮೃದುವಾದಂತಹ ಮಾತಿನಿಂದ ನನ್ನ ಪಾಷಾಣ ಹೃದಯವೇ ಛಿದ್ರವಾಗಿ ಹೋಗ್ತಾ ಇದೆ. ಚಂಡವ್ಯಾಘ್ರ, ಬಾ, ನನ್ನ ದೇಹವನ್ನು ಉಂಡು ನೀನು ನಲಿ ಅಂತ ಹೇಳ್ತಾ ಇದ್ದಾಳೆ. ಸಾವಿಗೂ ಭಯಪಡದೆ ಬಂದಿರುವಂತವಳು ಇವಳು ಸಾಮಾನ್ಯಳಲ್ಲ. ಓ ಧೇನುವೆ, ನೀನು ಧೇನುವಲ್ಲ, ನೀನು ಮಹಾತಾಯಿ, ಪರಮ ಪಾವನೆ ನೀನು ಎನ್ನುವಲ್ಲಿ ಅನುಮಾನವೇ ಇಲ್ಲ. ಯಾವ ಜೀವಿತಾನೇ ತನ್ನ ಸಾವನ್ನು ಕಂಡು ಸಾವನ್ನು ಅರಸಿ ಮೃತ್ಯುಕೂಪಕ್ಕೆ ಮುಂದಾಗುವುದಕ್ಕೆ ಸಾಧ್ಯ? ಪ್ರಪಂಚದಲ್ಲಿ ಹುಟ್ಟಿದಂಥ ಇರುವೆಯಿಂದ ಮದ್ದಾನೆಯವರೆಗೂ ಕೊನೆಯ ಕ್ಷಣದವರೆಗೂ ತಾನು ಬದುಕಬೇಕು ಎನ್ನುವಂಥ ಆಶಯವನ್ನು ಹೊಂದಿರ್ತದೆ. ಆಶಯವನ್ನೇ ಬದಿಗೊತ್ತಿ ಕ್ರೂರಿಯಾದಂಥ ನನ್ನ ಉದರವನ್ನು ತುಂಬುವುದಕ್ಕಾಗಿ ಅಲ್ಲಿ ಮಾತು ಕೊಟ್ಟ ಹಾಗೆ ಸತ್ಯವೇ ತಾಯಿ ತಂದೆ ಎಂದು ಬಂದೆಯಲ್ಲ. ಅಮ್ಮ, ನೀನು ಕೇವಲ ಕರುವಿನ ತಾಯಿ ಅಲ್ಲ, ನೀನು ಲೋಕಮಾತೆ ಎನ್ನುವಂತಹ ಕಲ್ಪನೆಯನ್ನು ಕೊಟ್ಟೆ ನನಗೆ. ಯಾಕೆ ಹೇಳು? ಯಾವ ತಾಯಿಯಾದರೂ ತನ್ನ ಮಗುವನ್ನು ಬದುಕಿಸುವುದಕ್ಕಾಗಿ, ತನ್ನ ಮಗುವಿನ ಏಳ್ಗೆಗಾಗಿ ತನ್ನ ಜೀವನವನ್ನು ಸವಹಿಸುತ್ತಾಳೆ. ನೀನು ಹಾಗೆ ಮಾಡಲಿಲ್ವಮ್ಮ? ತುಷ್ಟನಾದಂಥ ವ್ಯಾಘ್ರನ ಹೊಟ್ಟೆಯನ್ನು ತುಂಬುವುದಕ್ಕೂ ಮನಸ್ಸು ಮಾಡಿ ನನ್ನ ಉದರವನ್ನು ತುಂಬುವ ತಾಯಿಯಾಗಿ ಬಂದೆಯಲ್ಲ. ಅಮ್ಮ, ನಿನ್ನನ್ನು ಮುರಿದು ತಿನ್ನುವುದಕ್ಕೆ ನಾನು ಮುಂದಾದೆ ಅಂತಾದರೆ ಏನಿದು? ಧನ್ಯವಾಯಿತು ಜೀವನ. ಯಾವುದರಿಂದ ಧನ್ಯವಾಯಿತು? ಯಾಕೆ? ಇಲ್ಲಿಯವರೆಗೆ ಎಷ್ಟೋ ಪ್ರಾಣಿಗಳನ್ನು ಮುರಿದು ತಿಂದವನು ನಾನು. ಅವು ಸಾವಿನಂಚಿನಲ್ಲಿ ಚಡಪಡಿಸುತ್ತಿರುವಾಗ ಉತ್ಸಾಹದಿಂದ ಕುಣಿದು ಕುಪ್ಪಳಿಸಿ ಉದರವನ್ನು ಹಾಲು ಹೊಟ್ಟೆಯನ್ನು ತುಂಬಿಕೊಂಡವನು. ಆದರೆ ಇಂದು ನಾನು ಮಾಡಿದ್ದು ತಪ್ಪು ಎನ್ನುವ ಕಲ್ಪನೆ ಬಂತಲ್ಲ, ಅಲ್ಲಿ ನನ್ನ ಜೀವನ ಧನ್ಯವಾಯಿತು. ಯಾವ ಜನ್ಮದ ಪಾಪಕರ್ಮವೋ ಏನೋ, ಈ ಕ್ರೂರ ಯೋನಿಯಲ್ಲಿ ಹುಟ್ಟಿ ನಿಮ್ಮಂತಹ ಸಾತ್ವಿಕ ಮೃಗಗಳನ್ನೇ ಮುರಿದು ತಿನ್ನುತ್ತಾ ಇದ್ದವನು ನಾನು. ತಾಯೇ, ನನ್ನ ಕಣ್ಣನ್ನು ತೆರೆಸಿದೆ ನೀನು. ಕೇವಲ ಒಂದು ಕ್ಷಣದ ಸಂಭಾಷಣೆಯಿಂದಲೇ ನನ್ನ ಮನ ಪರಿವರ್ತನೆಯನ್ನು ಹೊಂದುತ್ತದೆ ಅಂತಾದ್ರೆ, ನಿನ್ನ ಸಾಂಗತ್ಯದಲ್ಲಿದ್ದು ನಿನ್ನ ಸಂಪರ್ಕದಲ್ಲಿರುವಂತಹ ಮನುಜರು ಎಂತಹ ಧನ್ಯರಮ್ಮ. ಅಮೃತವ ಉಂಡ ಮಧುರ ಕೋಟಿ ನೀನಿತ್ತ ಅಮೃತವನುಂಡು ಮನುಜ ಕೋಟಿ ಧನ್ಯವಾಗಿ ಹುಟ್ಟಿ ನೊಲವೇ ಉನ್ನತ ವಂಶವ ಕಾಯುವರ್ಯಾರಮ್ಮ എന്നട നീ ಕಂಡಂತಹ ಪ್ರಾಣಿಯ ಮೇಲೆರಗಿ ಅದರ ರಕ್ತವನ್ನು ಹೀರುವಂತಹ ನಾನು ನಿನ್ನನ್ನು ನೋಡಿದ ಆ ಕ್ಷಣ ಸಂಭಾಷಣೆಗೆ ಮುಂದಾದೆ. ಈ ಕಾಲದಲ್ಲಿ ಮೇಲೆರಗುವುದಲ್ಲ, ನಿನ್ನ ಅಡಿಗೆ ಎರಗಿ ಬೇಡಿಕೊಳ್ತಾ ಇದ್ದೇನೆ. ಯಾಕ ತಾಯಿ, ನನಗೆ ಕಲ್ಪನೆಗೆ ಬರ್ತಾ ಇದೆ, ನಿಮ್ಮ ಗುಂಪಿನ ಹಿಂದೆ ಗೋಪಾಲಕರು ಸಾಗಿ ಹೋಗ್ತಾರೆ ನಿಮ್ಮ ರಕ್ಷಣೆಗೆ. ಅಮ್ಮ, ಎಂತಹ ಧನ್ಯರವರು, ಎಂತಹ ಜ್ಞಾನವಂತರವರು, ಎಂತಹ ಭಾಗ್ಯವಂತರವರು. ಹೌದೇ? ಕೇವಲ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗಲೇ ನನ್ನ ಮನ ಪರಿವರ್ತನೆಯನ್ನು ಹೊಂದುತ್ತದೆ ಅಂತಾದ್ರೆ, ನನ್ನ ಪಾಷಾಣ ಹೃದಯ ಛಿದ್ರವಾಗ್ತದೆ ಅಂತಾದ್ರೆ, ನಿನ್ನದಾದಂತಹ ದೇಹಜನ್ಯವಾದಂತಹ ಅಮೃತ ಸಮಾನವಾದಂತಹ ಕ್ಷೀರಾದಿಗಳನ್ನು ಸೇವಿಸಿದಂತಹ ಆ ಮಾನವರು ತಮ್ಮ ಜೀವನದ ಸಾರ್ಥಕತೆಯನ್ನು ಹೊಂದಿಕೊಳ್ತಾರೆ ಎನ್ನುವುದರಲ್ಲಿ ಅನುಮಾನ ಇಲ್ಲ. ಒಂದು ವೇಳೆ ಯಾವುದೋ ದುರ್ಬೋಧೆಗೊಳಗಾಗಿಯೋ ಯಾವುದೋ ದುರಾಸೆಯಿಂದಲಾಗಿಯೋ ವಿಶ್ವ ಮಾತೆಯರ ಸಂತಾನದಲ್ಲಿ ಬಂದಂತಹ ನಿಮ್ಮನ್ನ ಪೀಡಿಸುವುದಕ್ಕೆ ಅಲ್ಲ, ಹೆಚ್ಚಿನ ಲಾಭಕ್ಕಾಗಿ, ನಿಮ್ಮ ಸಂತಾನವನ್ನು ನಾಶಪಡಿಸುವುದಕ್ಕಾಗಿ ಈ ವ್ಯಾಘ್ರಂತೆ ಕ್ರೂರ ಮನೋಭಾವವನ್ನು ಹೊಂದಿದಂಥ ಮನುಜರೇ ಒಂದು ಕಾಲದಲ್ಲಿ ಮುಂದಾದರು ಅಂತಾದ್ರೆ, ತಾಯೇ,
ಸಾತ್ವಿಕ ಶಕ್ತಿಗಳಾದಂಥ ನಿಮ್ಮನ್ನು ರಕ್ಷಣೆ ಮಾಡುವವರು ಯಾರಮ್ಮ? ನಿಮ್ಮನ್ನು ರಕ್ಷಣೆ ಮಾಡುವವರು ಯಾರು? ಮರುಗಬೇಡ ಮರುಗಬೇಡ. ಮನಕರಗಿ ಪರಿತಪಿಸಿ ಕಾಣುತ್ತ ಪರಮ ಪಾವನದೇನು ಉಸುರಿತೋ ಸಿರಿಯ ರಸ ಯುಗ ಯುಗದಿ ಕಾಯುವ ಇವುದು ನೀ ಸುಖದಿ ಸಿರಿಯ ರಸ ಕಾಯುವನು ಹುಲಿದೇವ ತಾಯೇ, ಎಂತಹ ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ಈ ದೇನುವಿನ ಆಶೋತ್ತರಗಳು ನಡೆನುಡಿಗಳನ್ನು ಆಕಾಶದೆತ್ತರಕ್ಕೆ ಏರಿಸಿದ್ದೀಯ. ಆದರೆ ಖಂಡಿತವಾಗಿ ನಿನ್ನ ಎತ್ತರದಷ್ಟು ನಮ್ಮದಲ್ಲ. ಯಾಕೆ ಹೇಳು? ಕ್ರೌರ್ಯವನ್ನು ಬಿಟ್ಟು ಒಂದು ಶಬ್ದವು ಸತ್ಯ ಮತ್ತು ಸಂಪ್ರೀತಿಯ ಸೋವಿಲ್ಲದ ವ್ಯಾಘ್ರದ ನಡೆಯಲ್ಲಿ ಇಂತಹ ಒಂದು ಶುಭ ಸನ್ನಿವೇಶದ ಈ ಸೌಖ್ಯದ ಮಾತು ಬರ್ತದೆ ಅಂತ ಆದರೆ ನಿನ್ನ ದಿವ್ಯ ದರ್ಶನವೇ ಕಾರಣವಮ್ಮ ಈ ಪರಿವರ್ತನೆಗೆ. ನನ್ನಿಂತಲೂ ನೀನು ದೊಡ್ಡವ, ಖಂಡಿತ ನಾವು ಒಪ್ಪಿಕೊಳ್ತೇವೆ. ಇನ್ನು ದೇಶದ ಉಳಿವಿಗಾಗಿ ಈ ಗೋಸಂಕುಲದ ಉಳಿವಿಗಾಗಿ ನೀನಾಡಿದಂತಹ ಮಾತು ಹೌದಮ್ಮ, ಹೌದು. ಖಂಡಿತ ಈ ಸತ್ಯದೇವತೆಯ ಮರೆಯಲ್ಲಿರುವ ಯಾವ ದೇಶವಾಗಲಿ ಅಥವಾ ಗೋಸಂಕುಲವಾಗಲಿ ಗೋಪಾಲರಾಗಲಿ ಖಂಡಿತ ನಷ್ಟ ಅನುಭವಿಸುವುದಿಲ್ಲ. ಇಷ್ಟವನ್ನು ಪೂರೈಸ್ತಾನೆ ಆ ಯಾವ ಭಗವಂತ ಕಾಲ ಕಾಲಕ್ಕೆ ಅವತರಿಸಿ ಲೋಕದಲ್ಲಿ ಏನು ಆಗಬೇಕೋ ಅದನ್ನು ಸೃಷ್ಟಿ ಮಾಡ್ತಾನೆ, ಪಾಲನೆ ಮಾಡ್ತಾನೆ. ಆ ಬಗ್ಗೆ ಯೋಚಿಸುವುದನ್ನು ಬಿಟ್ಟು ನನ್ನನ್ನು ನನ್ನ ಪಾಡಿಗೆ ಬಿಟ್ಟು ನೀನು ನಿನ್ನ ಗುಹೆಯತ್ತ ಸಾಗಿ ಹೋಗಯ್ಯ. ಅಮ್ಮ, ಸಾಗುವುದಕ್ಕೆ ಆಗುವುದಿಲ್ಲ. ಯಾಕೆ? ಯಾಕೆ? ಕ್ರೂರನಾದಂಥ ವ್ಯಾಘ್ರ, ವ್ಯಾಘ್ರನಲ್ಲಿರುವುದೇ ಕ್ರೌರ್ಯ. ಕ್ರೌರ್ಯವನ್ನು ಬಿಟ್ಟೆ ಅಂತಾದರೆ ವ್ಯಾಘ್ರ ಬದುಕುವುದಕ್ಕಿಲ್ಲ. ಯೋಚಿಸಲೇಬೇಕು. ಸತ್ಯಾತ್ಮಕಿಯಾದಂಥ ನಿನ್ನ ಮೇಲೆ ವಿಶ್ವಾಸವನ್ನು ಇಡಬೇಕಿತ್ತು ನಾನು. ಅದನ್ನು ಮರೆತಂತಹ ಮೂಢ ನಾನು. ಒಂದು ಕತೆ ನೆನಪಿಗೆ ಬರ್ತಾ ಇದೆ ನನಗೆ. ನಮ್ಮ ಪೂರ್ವಿಕವಾದಂಥ ವ್ಯಾಘ್ರವನ್ನು ಗೋವನ್ನು ಬೆನ್ನಟ್ಟಿ ಹೋಯಿತಂತೆ. ಓಡುತ್ತಾ ಓಡುತ್ತಾ ಗೋವು ಕೆಸರಿನಲ್ಲಿ ಬಿತ್ತು. ಹಿಂದಿನಿಂದ ಹೋದಂಥ ಹುಲಿಯೂ ಕೆಸರಿನಲ್ಲಿ ಹಾರಿತು. ಅನೇಕ ಸಮಯಗಳವರೆಗೆ ಇಬ್ಬರು ಮುಂದೆ ಸಾಗಲಾರದೆ ನಿಂತಾಗ ಗೋವು ಹೇಳಿತಂತೆ, ಅಯ್ಯ ವ್ಯಾಘ್ರವೇ, ನಿನಗೆ ಸಾವು ಬರ್ತದಲ್ಲ ಅಂತ. ಆಗ ವ್ಯಾಘ್ರ ಹೇಳಿತಂತೆ, ನನ್ನೊಟ್ಟಿಗೆ ನೀನೂ ಸಾಯಿತಿ. ಆಗ ಪುಣ್ಯತಮವಾದಂತಹ ನಿನ್ನಂತಹದ್ದೇನೋ ಒಂದು ಮಾತನ್ನು ಹೇಳಿತಂತೆ, ಇಲ್ಲ ವ್ಯಾಘ್ರವೇ, ನಾನು ಸಾಯುವುದಿಲ್ಲ. ಯಾಕೆ ಅಂತಂದ್ರೆ ನಾನು ಬೇರೊಬ್ಬನ ರಕ್ಷಣೆಯಲ್ಲಿದ್ದವನು. ನಾನು ಕೂಗಿದೆ ಅಂತಾದ್ರೆ ನನ್ನನ್ನು ಸಾಕುವ ರಕ್ಷಣೆಯನ್ನು ಮಾಡುವಂತಹ ಗೋಪಾಲಕನು ಅಲ್ಲ ಅವನು, ದೇವನು ಬಂದೇ ಬರ್ತಾನೆ ಅಂತ ಕೂಗಿದಳಂತೆ. ಕೂಗಿದ ಕ್ಷಣದಲ್ಲಿ ಗೋರಕ್ಷಕ ಬಂದು ದೇನುವನ್ನು ರಕ್ಷಣೆ ಮಾಡಿಕೊಂಡು ಹೋದ, ಮೇಲೆತ್ತಿಕೊಂಡು ಹೋದ. ಆದರೆ ವ್ಯಾಘ್ರ ತಾನೇ ರಕ್ಷಕ ಎಂದು ಬೀಗಿದವ. ಇದಕ್ಕೆ ಸಿಗುವಂತಹ ಸಂದೇಶ ಏನು? ಲೋಕದಲ್ಲಿ ಮಣಿದು ಯಾರು ಬದುಕುತ್ತಾರೋ ಅವರನ್ನು ರಕ್ಷಿಸುವುದಕ್ಕೆ ಭಗವಂತನೇ ಮನುಷ್ಯ ರೂಪದಿಂದ ಬರ್ತಾನೆ. ನಾನೇ ದೊಡ್ಡವನೊಂದು ಯಾರು ಅಹಂಕಾರದಿಂದ ಬೀಗುತ್ತಾರೋ ಅವರಿಗೆ ಕೆಸರಿನ ಹೊಂಡವಲ್ಲದೆ ಉತ್ಕರ್ಷ ಇಲ್ಲವಮ್ಮ. ಆ ವ್ಯಾಘ್ರ ಅಲ್ಲೇ ಸತ್ತು ಹೋಯಿತು. ಆ ದೇನುವನ್ನು ಎತ್ತಿದಂತಹ ಮನುಷ್ಯನಿಗೆ ವ್ಯಾಘ್ರವನ್ನು ಎತ್ತುವ ಧೈರ್ಯ ಬರಲಿಲ್ಲ. ಯಾಕೆ ಹೇಳ್ತೇನೆ? ಈ ಕಥೆಯನ್ನು ಅರ್ಥವಿಸಿಕೊಂಡವ ಕೇಳಿದವ ನಾನು ನಮ್ಮ ಹಿಂದಿನವರಿಂದ. ಅದನ್ನು ಅರಿತು ಪುಣ್ಯತಮ ವಂಶದಲ್ಲಿ ಹುಟ್ಟಿದಂತಹ ನಿನ್ನ ಆಹಾರವಾಗಿ, ನಿನ್ನನ್ನು ಆಹಾರವಾಗಿ ಭಕ್ಷಿಸುವುದಕ್ಕೆ ನಾನು ಮುಂದಾದೆ ನೋಡು. ನನ್ನಂತವನಿಗೆ ಶಿಕ್ಷೆ ಆಗಬೇಕು. ಖಂಡಿತವಾಗಿ ನನಗೆ ಶಿಕ್ಷೆ ಆಗಲೇಬೇಕಮ್ಮ. ಪಾಪಕ್ಕೆ ಪ್ರಾಯಶ್ಚಿತ್ತ ಪಶ್ಚಾತ್ತಾಪವೇ ಅಲ್ಲವೇ? ಅಂದಾಗ ತಿರುಗಿ ಹೋಗು, ತಿರುಗಿ ಹೋಗು. ಆಗದಮ್ಮ, ನಾನು ಬದುಕುವುದಕ್ಕಿಲ್ಲ. ನಾನು ಬದುಕಿದೆ ಅಂತಾದರೆ ನಾನು ಸತ್ಯಕ್ಕೆ ಮಾಡಿದಂಥ ಅಪಚಾರವಾಗ್ತದೆ. ನಿನ್ನನ್ನು ಶಂಕಿಸಿದ್ರಲ್ಲ,
ಸತ್ಯಾತ್ಮಕಿಯಾದಂಥ ಪರಮ ಮಂಗಳೆಯಾದಂಥ ನಿನ್ನನ್ನು ಶಂಕಿಸಿದಂಥ ನಾನು ಬದುಕಲೇಬಾರದು. ಇದಕ್ಕೆ ದೇಹಾಂತ ಶಿಕ್ಷೆ ಆಗಬೇಕು. ಯಾಕೆ? ಲೋಕದ ಸಾಮಾನ್ಯರಿಗಾದ್ರೆ ಉಳಿದವರು ಶಿಕ್ಷೆಯನ್ನು ಕೊಡ್ತಾರೆ, ಉನ್ನತವಾದಂತಹ ಸ್ಥಾನದಲ್ಲಿರುವವರಿಗೆ ಯಾರು ಶಿಕ್ಷೆಯನ್ನು ಘೋಷಿಸ್ತಾರೆ ಹೇಳಮ್ಮ? ಈ ಕಾಡಿನ ರಾಜನಾಗಿ ಮೆರೆದವನು ನಾನು, ನನಗೆ ಶಿಕ್ಷೆಯನ್ನು ಕೊಡುವುದಕ್ಕೆ ಯಾರೂ ಬರುವುದಿಲ್ಲ. ನನಗೆ ನಾನೇ ಶಿಕ್ಷೆಯನ್ನು ಹೊಂದಲೇಬೇಕು. ಪಾಪದ ಅರಿವಾಗಿದೆ ನನಗೆ. ನಾನು ಬದುಕಿದೆ ಅಂತಾದ್ರೆ ಇವತ್ತು ನಿನ್ನನ್ನು ಬಿಟ್ಟರೂ ಇಂದಲ್ಲ ನಾಳೆ ನನ್ನ ಬದುಕಿಗಾಗಿ ಹುಲ್ಲನ್ನು ತಿನ್ನುವುದಕ್ಕಾಗುವುದಿಲ್ಲ. ಮೊದಲೇ ಹೇಳಿದ ಹಾಗೆ ಮತ್ತೆ ಸಾತ್ವಿಕ ಶಕ್ತಿಗಳನ್ನು ತಿಂದೇ ನನ್ನದಾದಂತಹ ಜೀವನವನ್ನು ಮುಂದೆ ಸಾಗಿಸಬೇಕು. ಆದ್ದರಿಂದ ದೇಹದ ಮೇಲೆ ಆಸೆ ಇಲ್ಲ ಅಮ್ಮ. ಕೊನೆಯದಾಗಿ ಲೋಕಕ್ಕೆ ಒಂದು ಸಂದೇಶವನ್ನು ಕೊಡ್ತೇನೆ. ಏನದು? ನನ್ನ ಹಾಗೆ ಯಾವುದೇ ವ್ಯಕ್ತಿಯಾಗಿರಲಿ, ಯಾವುದೇ ಶಕ್ತಿಯಾಗಿರಲಿ, ಗೋವನ್ನು ಕತ್ತರಿಸುವವರಿಗೆ ಮಾರಿ ಗೋ ಭಕ್ಷಣೆಯನ್ನು ಮಾಡಿದರು ಅಂತಾದರೆ ಅವರು ತಮ್ಮ ಹಾಲನ್ನು ಕೊಟ್ಟಂತಹ ತಾಯಿಯನ್ನೇ ಹೆತ್ತಂತಹ ತಾಯಿಯನ್ನೇ ಕೊಂದಂತಹ ದುರ್ಗತಿಗೆ ಇಳಿಯರಮ್ಮ. ಇದೋ ಲೋಕಕ್ಕೆ ಸಂದೇಶವನ್ನು ಸಾರುತ್ತ ನೋಡು ನಿನ್ನನ್ನೇ ಮನಸಾರ ಸ್ಮರಿಸುತ್ತೇನೆ. ಮುಂದೊಂದು ಜೀವನ ಇದೆ ಅಂತಾದ್ರೆ ನಿನ್ನ ಸೇವಕನಾಗಿ ಅಲ್ಲ, ನಿನ್ನ ಮಗನಾಗಿ ಹುಟ್ಟುತ್ತೇನಮ್ಮ. ಇದೇ ಪರ್ವತವನ್ನು ಏರ್ತಾ ಇದ್ದೇನೆ, ಹಾರಿ ನನ್ನ ದೇಹವನ್ನು ತ್ಯಾಗ ನಿರತ ಸತ್ಯವನಂಬಿ ನಡೆವರ ಪೊರೆವನು ಪರಮಾತ್ಮನೆನ್ನುತ್ತ ಪೊರಕೆ ಬರೆ ಕಂಡು ಬಂಧುಗಳು ಬೇಳಲ್ಗೆ ಪೊರೆಗಳು ನಡೆದ ಕದನಗಳೋಗೋ. ಅರ್ಬುದನೆಂಬ ವ್ಯಾಘ್ರನ ಈ ಚಿಂತಾಜನಕ ಸನ್ನಿವೇಶದ ಕತೆ ಸತ್ಯಕ್ಕೂ ಈ ಗೋ ಸಂಕುಲಕ್ಕೆ ಗೋವನ್ನು ಹಿಂಸಿಸುವಂಥ ಜನಕ್ಕೆಲ್ಲ ಪಾಠವಾಯಿತು ಅಂತ ಭಾವಿಸ್ತೇನೆ. ಖಂಡಿತವಾಗಿ ಇನ್ನು ಮುಂದೆ ಆ ಭಗವಂತನೇ ಆದಿಯಾಗಿ ಈ ಗೋಪಾಲಕರ ಗೋಪ್ರೇಮಿಗಳ ಈ ಎಲ್ಲ ಸಮ್ಮಿಲನದಿಂದಾಗಿ ನಮ್ಮ ಗೋಸಂಕುಲ ಸುರಕ್ಷಿತವಾಗುತ್ತದೆ, ದೇಶಕ್ಕೆ ಒಳ್ಳೆಯದಾಗ್ತದೆ ಎನ್ನುವಂಥ ಒಂದು ನಿರ್ಣಯವನ್ನು ನಾನು ಕೊಡ್ತಾ ಇದ್ದೇನೆ. ಅಷ್ಟೇ ಅಲ್ಲ, ನಮ್ಮ ಗೋ ಸಮೂಹವನ್ನು ನಮ್ಮ ದೊಡ್ಡಿಯಲ್ಲಿ ಸೇರಿಸಿ ಸತ್ತಂಥ ಈ ಅರ್ಬುದನಿಗೆ ಆಯಾ ಆತ್ಮಕ್ಕೆ ಶಾಂತಿ ಆಗುವಂತೆ ಶೋಕ ಸಭೆಯನ್ನು ನಡೆಸಿ ಅವನಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸುವಂಥ ಕಾರ್ಯಕ್ರಮವನ್ನು ನಮ್ಮ ಗೋಶಾಲೆಯಲ್ಲಿ ಇಟ್ಕೊಳ್ತೇನೆ. ಜಯವಾಗಲಿ, ಜಯವಾಗಲಿ. ಇಷ್ಟು ಹೊತ್ತಿನವರೆಗೆ ಈ ಗೋಶಾಲೆಯಲ್ಲಿ ನಮ್ಮ ಬ್ರಹ್ಮೂರು ಯಕ್ಷಗಾನ ತಂಡದವರಿಗೆ ಬಂದು ಈ ಒಂದು ಪುಣ್ಯಕೋಟಿ ಎನ್ನುವಂಥ ತಾಳಮದ್ದಲೆ ಮಾಡುವುದಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲ ಈ ಗೋಪ್ರೇಮಿಗಳಿಗೆ ಹಾಗೂ ಗೋ ಸೇವಕರಿಗೆ, ಈ ಗೋಶಾಲೆಯ ಎಲ್ಲ ಕಾರ್ಯಕರ್ತರಿಗೆ ನಮ್ಮ ಪರವಾಗಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಅವಕಾಶಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು. ಶ್ರೀ ಮಹಾಗಣಪತಿ ಯಕ್ಷಗಾನ ಹಾಗೂ ಕಲಾ ಅಭಿವೃದ್ಧಿ ಟ್ರಸ್ಟ್ ರಿಜಿಸ್ಟರ್ ಬ್ರಹ್ಮೂರ್ ಕಬ್ಗಾಲ್ ಇವರಿಂದ ಒಂದು ಅವಿಸ್ಮರಣೀಯವಾದಂತಹ ಪುಣ್ಯಕೋಟಿ ಪ್ರಸಂಗ ಬಿಡುಗಡೆ ಮತ್ತು ಪ್ರದರ್ಶನಗೊಂಡಿದೆ. ಬಹಳ ಭಾವುಕತೆಯ ಸನ್ನಿವೇಶ ಮತ್ತು ಪುಣ್ಯಕೋಟಿಯ ಕಷ್ಟ, ನಮ್ಮ ಗೋವಿನ ಕಷ್ಟವನ್ನು ನಮ್ಮ ಕಣ್ಣು ಮುಂದೆ ತೆರೆದು ಕಣ್ಣೀರನ್ನು ಬರುವಂತಹ ಸನ್ನಿವೇಶ ನಮಗೆ ಬಂತು. ಹಾಗೆ ಇಂತಹ ಒಂದು ಗೋ ಬ್ಯಾಂಕ್ನಲ್ಲಿ ಇಂತಹ ಅದೆಷ್ಟೋ ಪುಣ್ಯಕೋಟಿಗಳನ್ನು ಕಂಡ ಗೋ ಬ್ಯಾಂಕ್ ಇದು. ಹೇಗೆ ವ್ಯಾಘ್ರ ತನ್ನ ಪೋಷಣೆಗಾಗಿ ಗೋವನ್ನು ಹಿಡಿಲಿಕ್ಕೆ ಬಂದರು, ಆದರೆ ಅದಕ್ಕಿಂತ ವ್ಯಾಘ್ರಕ್ಕಿಂತಲೂ ಒಂದು ದುಷ್ಟ ಶಕ್ತಿಗಳು ಈ ಗೋವನ್ನು ಭಕ್ಷಿಸಲಿಕ್ಕೆ ಕಾಯ್ತಾ ಇದ್ದಾವೆ ಇವತ್ತು. ಅಂತಹ ವ್ಯಾಘ್ರರಿಂದ ತಪ್ಪಿಸಿಕೊಂಡು ಬಂದಂತಹ ಪುಣ್ಯಕೋಟಿಗಳು ನಮ್ಮ ಗೋ ಬ್ಯಾಂಕ್ನಲ್ಲಿದೆ. ಇಂತಹ ಗೋ ಬ್ಯಾಂಕ್ನ ಸನ್ನಿಧಿಯಲ್ಲಿ ಇಂತಹ ಒಂದು ಪ್ರದರ್ಶನ ನೀಡಿದ್ದು ಹಲವಷ್ಟು ಸಂದೇಶವನ್ನು ಕೊಟ್ಟಿದ್ದೀರಿ. ಕೇವಲ ಒಂದು ಪುಣ್ಯಕೋಟಿಯ ಕಷ್ಟ ಅಂತಲ್ಲ, ಇದರಲ್ಲಿ ಬಹಳಷ್ಟು ಮಹತ್ವ ಇರಬಹುದು, ಗೋಪಾಲನೆ ಇರಬಹುದು, ಹಾಗೆ ಗೋವಿನ ಮಹತ್ವ ಇರುವುದು. ಪ್ರತಿಯೊಂದು ಮಹತ್ವಗಳನ್ನು ಶ್ರೀಯುತ ನಾರಾಯಣ್ ಭಟ್ ಅವರ ಈ ವಿರಚಿತ ಈ ಪುಣ್ಯಕೋಟಿ ಪ್ರಸಂಗ ಅದ್ಭುತವಾಗಿ ಮೂಡಿ ಬಂದಿದೆ. ಹಾಗೆ ನಮ್ಮ ಭಾರತೀಯ ಗೋ ಬ್ಯಾಂಕ್ ಹೊಸಾಡಿನ ಅಧ್ಯಕ್ಷರು ಈ ಪ್ರಸಂಗದ ಕುರಿತಾಗಿ ಒಂದೆರಡು ಅನಿಸಿಕೆಗಳನ್ನು ಹೇಳಬೇಕು. ಹಾಗೆ ಈ ಒಂದು ಪುಸ್ತಕದ ಮುನ್ನುಡಿಯನ್ನು ಸಹ ಶ್ರೀಯುತ ಮುರಳೀಧರ್ ಪ್ರಭು ಅವರು ಬರೆದಿದ್ದಾರೆ. ಹಾಗೆ ಇಂತಹ ಪುಸ್ತಕಗಳು ಆದಷ್ಟು ಎಲ್ಲ ಕಡೆ
ಹೋಗಲಿ, ಮತ್ತು ಪುಣ್ಯಕೋಟಿಯ ಸಂದೇಶ ಎಲ್ಲ ಕಡೆ ಬರಲಿ. ಪುಣ್ಯಕೋಟಿ ಉಳಿದರೆ ನಾವೆಲ್ಲ ಉಳಿತೇವೆ ಹೇಳುವ ಒಂದು ಸಂದೇಶದೊಂದಿಗೆ ಶ್ರೀಯುತ ಮುರಳೀಧರ ಪ್ರಭು ಅವರಿಗೆ ಈ ಅನಿಸಿಕೆಗಾಗಿ ಅವಕಾಶ ಕೊಡ್ತಾ ಇದ್ದೇವೆ. ಎಲ್ಲರಿಗೆ ಪ್ರಣಾಮ. ಈ ಪುಣ್ಯ ಭೂಮಿಯಲ್ಲಿ ಪುಣ್ಯಕೋಟಿಯ ಪ್ರಸಂಗವನ್ನು ತಾವೆಲ್ಲ ತುಂಬ ಅದ್ಭುತವಾಗಿ ಸಾದರಪಡಿಸಿದ್ದೀರಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗುತ್ತೆ. ಬ್ರಹ್ಮೂರಿನ ಕಲಾವಿದರು ಬ್ರಹ್ಮ ತೇಜಸ್ಸಿನಿಂದ ವೇದಿಕೆ ಕಂಗೊಳಿಸ್ತಿತ್ತು. ಬ್ರಾಹ್ಮಣರ ವೈದಿಕೋತ್ತಮರ ಸಭೆ ಆಗಿತ್ತು. ಆ ಬ್ರಹ್ಮ ತೇಜಸ್ಸಿನಿಂದ ಕಂಗೊಳಿಸುವ ವೇದಿಕೆಯಲ್ಲಿ ಬ್ರಹ್ಮೂರಿನ ಕಲಾವಿದರು ಅದೊಂದು ಅದ್ಭುತ ಪ್ರದರ್ಶನ ನೀಡಿದ್ದಾರೆ ಅಂತ ಹೇಳಲಿಕ್ಕೆ ಇನ್ನೊಮ್ಮೆ ನನಗೆ ಹೆಮ್ಮೆ ಆಗುತ್ತೆ, ಸಂತೋಷವಾಗುತ್ತೆ. ಈ ಪ್ರಸಂಗ ಅಥವಾ ಈ ಕತೆ ನಾವು ಶಾಲೆ ಹೋಗ್ತಿರೋ ಅಂತ ಕೇಳಿದ್ದೀವಿ. ಅತ್ಯಂತ ಮನಕಲುಕುವಂಥ ಪ್ರಸಂಗ. ಬಹುಶಃ ಕಣ್ಣೀರ ಧಾರೆಯನ್ನು ಆಗಲೂ ಸುರಿಸಿದೆ, ಇವತ್ತು ಕೂಡ ಕಣ್ಣು ತೇವವಾಯಿತು ಅಂತ ಪ್ರಸಂಗ ಇದು. ನಮ್ಮ ಈ ಭರತ ಭೂಮಿ, ಈ ಸನಾತನ ಧರ್ಮದ ಭೂಮಿ, ಪ್ರತಿಯೊಬ್ಬರಲ್ಲೂ ಒಬ್ಬ ಋಷಿ ಅಥವಾ ಋಷಿ ಅಂಶ ಅಡಗಿದೆ ಅಂತೆ. ಅದನ್ನು ಹೊರತರುವ ಕೆಲಸ ನಾವು ಮಾಡಬೇಕು ಅಂತ ನಾನೆಲ್ಲೋ ಕೇಳಿದೆ. ಸಂತರು ಹೇಳೋದು ಮಾತು ಪ್ರತಿಯೊಬ್ಬನಲ್ಲೂ ಇದೆ. ನಮ್ಮಲ್ಲಿ ಕ್ರೌರ್ಯ ಇದೆ, ಅಷ್ಟೊತ್ತಿಗೆ ಸತ್ಯವೂ ಇದೆ, ಧರ್ಮವೂ ಇದೆ. ಸತ್ಯವೇ ನಮ್ಮ ಧರ್ಮ ಅಂತ ಹೇಳಿದ್ರಲ್ಲ, ಆ ಸತ್ಯವೇ ನಮ್ಮ ಧರ್ಮ ಅಂತ ಆ ಒಂದು ಭಾವವನ್ನು ಮೇಲೆದ್ದು ತಗೊಂಡು ಹೋಗಬೇಕು ಎಂಬುದು ಈ ಕಥೆಯ ಉದ್ದೇಶ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದು ಎಲ್ಲ ಕೆಲಸ ನಮ್ಮಿಂದ ಆಗಬೇಕು. ಆ ಪ್ರಸಂಗನವನ್ನು ತುಂಬ ಚೆಂದವಾಗಿ ಸಾದರಪಡಿಸಿದ್ದೀರಿ. ಬಹುಶಃ ನಾನು ಮುನ್ನುಡಿಯಲ್ಲೂ ಬರೆದಿದ್ದೆ ಜಿಜ್ಞಾಸೆ. ಯಾಕಂದರೆ ಆ ವ್ಯಾಘ್ರನದು ಕೂಡ ಅಂಥ ಒಂದು ಪಾತ್ರ. ಅದನ್ನು ಮರುಕಪಟ್ಟು ತಾನೇ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪ್ರಸಂಗ ಯಾಕೆ ಬಂತು ಎಂಬುದನ್ನು ಬಹುಶಃ ಶಂಕರ ಭಟ್ರು ಇವತ್ತು ಅದನ್ನು ತುಂಬ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಅವರ ಕೊನೆಯ ಮಾತಿನಲ್ಲಿ ಅಂತ ನಾನು ತಿಳ್ಕೊಳ್ತೇನೆ. ಎಲ್ಲ ಕಲಾವಿದರು ತಮ್ಮ ಅತ್ಯಂತ ಚಾಕಚಕ್ಯತೆಯಿಂದ ಇದನ್ನು ನಿರ್ವಹಿಸಿದ್ದಾರೆ ಅಂತ ನಾನು ಹೇಳಲು ಬಯಸ್ತೇನೆ. ಸಾಕಷ್ಟು ಸಮಯ ಆಗಿದ್ದರೂ ಇಲ್ಲಿ ಕಲಾರಸಿಕರು ಕೂಡ ಇಲ್ಲಿ ಕೂತ್ಕೊಂಡು ಅದನ್ನು ಆಸ್ವಾದಿಸಿದ್ದಾರೆ. ಹೀಗಾಗಿ ಗೋಶಾಲೆ ವತಿಯಿಂದ, ನಮ್ಮ ಸಮಿತಿಯ ವತಿಯಿಂದ, ನಮ್ಮ ಗೋ ಬ್ಯಾಂಕ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ನಾನು ನಿಮಗೆಲ್ಲ ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಮಿತಿಯ ಸದಸ್ಯರನ್ನು ನಾನು ಇಲ್ಲಿ ಮೇಲೆ ಕರೆಯುತ್ತೇನೆ. ಎಲ್ಲ ಕಲಾವಿದರಿಗೆ ಶಾಲು ಹೊದಿಸಿ ಸನ್ಮಾನಿಸಬೇಕೆಂದು ಕೇಳ್ಕೊಳ್ತಿದ್ದೇನೆ. ದಯವಿಟ್ಟು ಬನ್ನಿ ಮೇಲೆ. ಉಗ್ರೂರವರಿದ್ದಾರೆ, ಮತ್ತೆ ಯಾರಿದ್ದಾರೆ ನೋಡಿ. ಬಾಬಣ್ಣ ಬನ್ನಿ. ಆದ್ಮೇಲೆ ಓಕೆ. ಸತ್ಯವನಂಬಿ ಜೀವನ ನಡೆಸಿದ ಪುಣ್ಯಕೋಟಿಯ ಕಥನವಿದು. ಮಿಥ್ಯವನಾಡದೆ ಬಾಳಲು ಸಾಗಿದೆ ಲೋಕದ ಜನತೆಗೆ ಪಾಠವಿದು. ಜಯ ಮಂಗಲವು ಜಯ ಜಯ ಮಂಗಲವು ಜಯ ಮಂಗಲವು ಗೋಮಾತೆಗೆ ಜಯ ಮಂಗಲವು. ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ. ವೇದ ತಾರಕ ತಿರುಪತಿ ವೆಂಕಟ ವೇಣು ನಾದಪುರಿ ನಮೋ ನಮೋ. ನಾರಾಯಣ ದೇ ನಮೋ ನಮೋ. ನಾರದ ಸನ್ನುತ ನಮೋ ನಮೋ. ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ.